ಸ್ಟಾರ್ಟಾ? ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ಬಯಾಲಜಿಯ CETಯ ಜನರಲ್ ಪೇಪರನ್ನು ನಾವು ಡಿಸ್ಕಸ್ ಮಾಡುವ. ವಿಲ್ ಡಿಸ್ಕಸ್ 60 ಕ್ವಶನ್ಸ್ ಫ್ರಮ್ ಬಯಾಲಜಿ ಆಫ್ ಫಸ್ಟ್ PUC ಆಸ್ ವೆಲ್ ಆಸ್ ಸೆಕೆಂಡ್ PUC. ನಿಮ್ಗೆ ಗೊತ್ತಿದೆ CETಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡೂ ಕಡೆಯಿಂದ ಕೂಡ ಕ್ವಶನ್ಸ್ಗಳು ಬರ್ತವೆ. ಒನ್ ಬೈ ಒನ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯು ಟ್ರೈ ಟು ಆನ್ಸರ್. ನೀವು ಆನ್ಸರ್ ಮಾಡೋ ಪ್ರಯತ್ನವನ್ನು ಮಾಡಿ. ಅದರ ಜೊತೆಗೆ ನಾನು ನಿಮಗೆ ಆನ್ಸರನ್ನು ವಿತ್ ಸೊಲ್ಯೂಷನ್ಸ್ ಹೇಳ್ತಾ ಹೋಗ್ತೇನೆ. ದ ವೆರಿ ಫಸ್ಟ್ ಕ್ವಶನ್ is this: what is common to the techniques in vitro fertilization, preservation and tissue culture? ಇದು ಯಾವ ಚಾಪ್ಟರ್ನ ಪ್ರಶ್ನೆ ಅನ್ನೋದನ್ನು ನೀವು ಗೆಸ್ ಮಾಡ್ಬೋದು. ದಿಸ್ ದ ಕ್ವಶನ್ ಫ್ರಮ್ ದ ಚಾಪ್ಟರ್ ಕಾಲ್ಡ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಇಲ್ಲಿ 3 ಟೆಕ್ನಿಕ್ಸ್ಗಳನ್ನು ಕೊಡಲಾಗಿದೆ. ಒಂದು ಇನ್ ವಿಟ್ರೋ ಫರ್ಟಿಲೈಸೇಷನ್, ಕ್ರಯೋ ಪ್ರಿಸರ್ವೇಷನ್ ಮತ್ತು ಟಿಶ್ಯೂ ಕಲ್ಚರ್. 3 ಟೆಕ್ನಿಕ್ಸ್ಗಳಿದೆ. ನಾವು ಈ ಟೆಕ್ನಿಕ್ಸ್ಗಳನ್ನು ಎಲ್ಲಿ ಬಳಸ್ತೇವೆ, ಯಾವ ಮೆಥಡ್ ಆಫ್ ಕನ್ಸರ್ವೇಷನಲ್ಲಿ ಬಳಸ್ತೇವೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಇನ್ ವಿಟ್ರೋ ಫರ್ಟಿಲೈಸೇಷನ್ ನೋಡಿದಿರಿ ನೀವು, 2-3 ಕಡೆಯಲ್ಲಿ ಓದಿದ್ದೀರಿ. ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ಲಿ ಕೂಡ ನೀವು ಅದನ್ನು ಓದಿದ್ದೀರಿ. ಟಿಶ್ಯೂ ಕಲ್ಚರ್ ಅಂದರೆ ಸ್ಟ್ರಾಟಜೀಸ್ ಟು ಎನ್ಹಾನ್ಸ್ ದಿ ಫುಡ್ ಪ್ರೊಡಕ್ಷನ್, ಅಲ್ಲಿ MOET ಎಲ್ಲ ಓದ್ತಿರಲ್ವ, ಅಲ್ಲಿ ಓದಿದ್ದೀರಿ. ಈ 3 ಟೆಕ್ನಿಕ್ಸ್ಗಳನ್ನು ನಾವು ಎಲ್ಲಿ ಬಳಸಲಾಗುತ್ತೆ ಅನ್ನೋದನ್ನು ಕೇಳ್ತಾರೆ. ನೋಡಿ, ಆಪ್ಷನ್ಸ್ ಹೀಗಿದೆ: ವೆದರ್ ಇಟ್ಸ್ ಇನ್ ಸಿಟು ಆರ್ ಎಕ್ಸ್ ಸಿಟು ಕನ್ಸರ್ವೇಷನ್. ಬಯೋಡೈವರ್ಸಿಟಿಯನ್ನು ನಾವು 2 ರೀತಿಯಲ್ಲಿ ಕನ್ಸರ್ವೇಷನ್ ಮಾಡಬಹುದು: ಇನ್ ಸಿಟು ಕನ್ಸರ್ವೇಷನ್ ಅಂಡ್ ಎಕ್ಸ್ ಸಿಟು ಕನ್ಸರ್ವೇಷನ್. ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳಿದ್ರೆ ಜೀವಿಗಳು ಎಲ್ಲಿ ಇರ್ತವೆ ಅವುಗಳ ಮೂಲಸ್ಥ, ಅಂದರೆ ಅವುಗಳ ಏನು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇದೆ ಅಲ್ಲೇ ನಾವು ಆ ಜೀವಿಯನ್ನು ಕನ್ಸರ್ವ್ ಮಾಡೋದನ್ನು ನಾವು ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೇವೆ. ಆ ಜೀವಿಯನ್ನು ತನ್ನ ನೇಟಿವ್ ಇಂದ, ಅಂದರೆ ಅವುಗಳು ಬದುಕುತ್ತಿರುವಂತಹ ಅವುಗಳ ಮೂಲ ವಾಸಸ್ಥಾನದಿಂದ ಹೊರಗಡೆ ತಗೊಂಡು ಬಂದು, ದ ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಕರಿತೀವಿ. ಹೊರಗಡೆಗೆ ಅವುಗಳನ್ನು ಸಾಕಿ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು, ಅಂದರೆ ವಿ ಆರ್ ಇನ್ಕ್ರೀಸಿಂಗ್ ದಿ ನಂಬರ್ ಇನ್ಸೈಡ್ ದಿ ಕ್ಯಾಪ್ಟಿವ್ ಬ್ರೀಡಿಂಗ್. ಅದನ್ನು ನಾವು ಎಕ್ಸ್ ಅಂತ ಹೇಳಿದ್ರೆ ಹೊರಗಡೆ, ಔಟ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಇದನ್ನು ನಾವು ಹೇಳ್ತೇವೆ. ನೋಡಿ, ಇಲ್ಲಿ ಈ 3 ಟೆಕ್ನಿಕ್ಗಳನ್ನು ಕೂಡ ನಾವು ಲ್ಯಾಬೊರೇಟರಿಯಲ್ಲಿ ಮಾಡುವಂಥದ್ದು. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಟೇಕಿಂಗ್ ದಿ unfertilized egg and fertilizing in the natural laboratory condition, then transferring the fertilized embryo ಅಥವಾ egg, fertilized egg 32 celled stage ನಿಮಗೆ ಗೊತ್ತಿದೆ. ಅದನ್ನು ನಾವು ಮತ್ತೆ ದ ಸೇಮ್ ಮದರ್ ಆರ್ ದಿ ಸರಗೇಟ್ ಮದರ್ಗೆ ಟ್ರಾನ್ಸ್ಫರ್ ಮಾಡೋ ಟೆಕ್ನಿಕನ್ನು ಇನ್ ವಿಟ್ರೋ, ಇದನ್ನು ನಾವು ಎಲ್ಲಿ ಮಾಡ್ತೇವೆ? ಇನ್ಸೈಡ್ ದಿ ಲ್ಯಾಬೊರೇಟರಿ. ಅದರಿಂದ ಇದು ಪಾರ್ಟ್ ಆಫ್ ಎಕ್ಸ್ ಸಿಟು ಕನ್ಸರ್ವೇಷನ್. ಕ್ರಯೋ ಪ್ರಿಸರ್ವೇಷನ್ ಇಸ್ ಎ ಟೆಕ್ನಿಕ್ ಟು ಪ್ರಿಸರ್ವ್. ಅದನ್ನು -196, 192 ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ನಾವು ಯಾವುದಾದ್ರೂ ಒಂದು ಸೀಡನ್ನು, ಸ್ಪರ್ಮನ್ನು ಪ್ರಿಸರ್ವ್ ಮಾಡುವಂತಹ ಮೆಥಡನ್ನು ನಾವು ಲೈವ್ ಆಗಿ ಅದನ್ನು ಅವುಗಳ ಜೀವಿತ ಅವಸ್ಥೆ ಹಾಗೆ ಉಳ್ಕೊಳ್ಳುವ ಹಾಗೆ ಪ್ರಿಸರ್ವ್ ಮಾಡೋದನ್ನು ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೇವೆ. ಬೈ ಟೇಕಿಂಗ್ ದಿ ಟಿಶ್ಯೂ, ಒಂದು ಟಿಶ್ಯೂನ ತಗೊಂಡು, ಗ್ರೂಪ್ ಆಫ್ ಸೆಲ್ ಅನ್ನು ತಗೊಂಡು ಇದರಿಂದ ಒಂದು ಹೊಸ ಜೀವಿಯನ್ನ ಸೃಷ್ಟಿ ಮಾಡುವಂಥ ಟೆಕ್ನಿಕ್ ಟಿಶ್ಯೂ ಕಲ್ಚರ್. ಇದು 3 ಕೂಡ ನೋಡಿ ಲ್ಯಾಬೊರೇಟರಿಯ ಹೊರಗಡೆಗೆ ಮಾಡೋದ್ರಿಂದ, ಆಲ್ ದೀಸ್ ಲ್ಯಾಬೊರೇಟರಿಯಲ್ಲಿ ಮಾಡೋದ್ರಿಂದ, ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಮಾಡುವ ಟೆಕ್ನಿಕ್ ಅಲ್ಲದೆ ಇರೋದ್ರಿಂದ ಆಲ್ ಆರ್ ಎಕ್ಸ್ ಸಿಟು ಕನ್ಸರ್ವೇಷನ್. ಇವೆಲ್ಲವೂ ಕೂಡ ಎಕ್ಸ್ ಸಿಟು ಕನ್ಸರ್ವೇಷನ್. ಇನ್ನು ಇನ್ ಸಿಟು ಕನ್ಸರ್ವೇಷನ್ ಏನೆಲ್ಲ ಬರ್ತದೆ ನಿಮಗೆ ಗೊತ್ತಿದೆ. ನ್ಯಾಷನಲ್ ಪಾರ್ಕ್ ಇರ್ಬೋದು, ನ್ಯಾಷನಲ್ ಪಾರ್ಕ್ಸ್, ಬಯೋಸ್ಫಿಯರ್ ರಿಸರ್ವ್ಸ್, ಇವೆಲ್ಲವೂ ಕೂಡ ಇನ್ ಸಿಟು ಕನ್ಸರ್ವೇಷನ್. ಅವುಗಳ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲೇ ನಾವು ಅವುಗಳನ್ನು ಬೆಳೆಸೋದನ್ನು, ನಾವು ಅವುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡೋದನ್ನು ನಾವು ಇನ್ ಸಿಟು ಕನ್ಸರ್ವೇಷನ್ ಅಂತ ಕರಿತೇವೆ. ಸೊ ಇವೆಲ್ಲವೂ ಕೂಡ 3 ಕೂಡ ಏನು, ಇವು ಎಕ್ಸ್ ಸಿಟು ಕನ್ಸರ್ವೇಷನ್. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್.
The answer is ನೋಡಿ conservation of biodiversity can be broadly classified into two types: in situ on-site, ex situ off-site. In situ is preferred method to maintain species of wild animals in their natural habitat. This approach helps to conserve the conservation of the total ecosystem. In situ ಇಂದ ನಾವು total ecosystem ಅನ್ನ ಕನ್ಸರ್ವ್ ಮಾಡಬಹುದು. Ex situ ಅಂತ ಹೇಳಿದ್ರೆ it includes the conservation of those organisms which have been selected and whose species may become extinct or decline heavily in their natural habitat. ಅವುಗಳ ಸಂಖ್ಯೆ ಡ್ರಾಸ್ಟಿಕಲಿ ಡಿಕ್ರೀಸ್ ಆಗ್ತಾ ಇದ್ದಾಗ ನಾವು ಅದನ್ನ ಏನು ಮಾಡ್ತೇವೆ, ಅವುಗಳನ್ನ ಎಕ್ಸೆಟು ಕನ್ಸರ್ವೇಷನ್ ಅಲ್ಲಿ ಅವುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದಿ ಸೆಕ್ಸ್ ಡಿಟರ್ಮಿನೇಷನ್? ಜೆನೆಟಿಕ್ಸ್ ನ ಪ್ರಶ್ನೆ ಇದು. ಸೆಕ್ಸ್ ಡಿಟರ್ಮಿನೇಷನ್ ನಿಮಗೆ ಗೊತ್ತಿದೆ, ನಾವಿಲ್ಲಿ 3-4 ತರದ ಸೆಕ್ಸ್ ಡಿಟರ್ಮಿನೇಷನ್ ಓದಿದ್ದೇವೆ. XX, XY, XX, XO, ZZ, ZW, ಆಮೇಲೆ ZZ, ZO, ಹ್ಯಾಪ್ಲೋಡಿಪ್ಲಾಂಟಿಕ್. ಈ ಹ್ಯಾಪ್ಲೋಡಿಪ್ಲಾಂಟಿಕ್ ಈ ತರದ 4 ಸೆಕ್ಸ್ 5 ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ನಾವು ಓದಿದ್ದೇವೆ. ನೋಡಿ, ಇಲ್ಲಿ XXXY, ಇಲ್ಲಿ XX ಫೀಮೇಲ್ ಆಗುತ್ತೆ, XY ಮೇಲ್ ಆಗುತ್ತೆ. ಈ ತರದ ನಾವು ಸೆಕ್ಸ್ ಡಿಟರ್ಮಿನೇಷನ್ ಎಲ್ಲಿ ನೋಡಬಹುದು? ವಿ ಸ್ಟಡಿಡ್ these type of sex determination in human and Drosophila. Drosophila ಗೊತ್ತಿದೆ ನಿಮಗೆ, it's a fruit fly extensively used in the genetics research. ಅದಕ್ಕೆ ನಾವು ಅದನ್ನ ಸೆಂಟ್ರಲ್ ಆಫ್ ಜೆನೆಟಿಕ್ಸ್ ಅಂತ ಕರೀತೇವೆ. ಸೊ XXXY sex determination is seen in human and Drosophila. XXXO ಎಲ್ಲಿ ನೋಡಿದಿರಿ? ನಿಮ್ಮ ಬುಕ್ ಅಲ್ಲಿ ಕೊಟ್ಟ ಹಾಗೆ this kind of sex determination seen in the insects like grasshopper. grasshopper ಅಲ್ಲಿ ನೋಡಿದ್ದೇವೆ. ZZ, ZW is seen in case of in birds ಗಳಲ್ಲಿ. ZZ, ZO ಈ ತರದ sex determination seen in butterflies and moths. Whereas haplodiploidic type is seen in case of honeybees. honeybees ಅಲ್ಲಿ ನಾವು haplodiploidic ಅಲ್ಲಿ ಡಿಪ್ಲಾಯ್ಡ್ ಕ್ರೋಮೋಸೋಮ್, ಡಿಪ್ಲಾಯ್ಡ್ ಕ್ರೋಮೋಸೋಮ್ ನಂಬರ್ ಅಂದ್ರೆ ಡಿಪ್ಲಾಯ್ಡ್ ಸೆಟ್ ಕ್ರೋಮೋಸೋಮ್ ಇರುವಂತಹ ಆರ್ಗಾನಿಸಮ್ಸ್ ಗಳೆಲ್ಲವೂ ಕೂಡ ಫಿಮೇಲ್ ಆಗ್ತವೆ. ಹ್ಯಾಪ್ಲಾಯ್ಡ್ ಇರುವಂತಹ ಫ್ಲೈಸ್ ಗಳೆಲ್ಲವೂ ಕೂಡ ಮೇಲ್ ಆಗ್ತವೆ. ಅದಕ್ಕೆ ನಾವು ಅದನ್ನ ಹ್ಯಾಪ್ಲೋಡಿಪ್ಲಾಂಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೀತೇವೆ. ಸೊ ಇಲ್ಲಿ ನೋಡಿ, ಇದನ್ನ ಪ್ರಶ್ನೆಯನ್ನು ಒಂದು ಸಲ ನೀವು ಓದಿಕೊಂಡು ಕೂಡಲೇ ನಿಮಗೊಂದು ಇಲ್ಲಿ ಗಮನಕ್ಕೆ ಬರ್ತದೆ ನೋಡಿ. ಇನ್ಸೆಕ್ಟ್ಗಳಲ್ಲಿ ಕೆಲವು ಇನ್ಸೆಕ್ಟ್ಗಳು, ಡ್ರೋಸೋಫಿಲಾ ಇಸ್ ಆಲ್ಸೋ ಅನ್ ಇನ್ಸೆಕ್ಟ್, ಅದರಲ್ಲಿ XXXY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಕಾಣಿಸುತ್ತೆ. XXXO is seen in case of other type of insects called grasshopper. grasshopper ಅಲ್ಲಿ ಕೂಡ XX ಬೇರೆ ತರದ್ದು. ಇನ್ನು ಬಟರ್ಫ್ಲೈ ಅಂಡ್ ಮಾತ್ಸ್, ಲೆಪಿಡಾಪ್ಟಿರನ್ಸ್, ಇವು ಕೂಡ ಇನ್ಸೆಕ್ಟ್ಸ್ ಗಳು. ಇನ್ನು ಹನಿಬಿ, ಇವುಗಳು ಕೂಡ ಇನ್ಸೆಕ್ಟ್ ಗಳು. ಅಂತ ಹೇಳಿದ್ರೆ ಇನ್ಸೆಕ್ಟ್ ಗಳಲ್ಲಿ ಯಾವಾಗ್ಲೂ ಕೂಡ ಒಂದೇ ತರದ ಸೆಕ್ಸ್ ಡಿಟರ್ಮಿನೇಷನ್ ಇರುವುದಿಲ್ಲ. ಇವುಗಳಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇರ್ತದೆ. ಈ ಎಲ್ಲ ಪ್ರಶ್ನೆಯನ್ನು ನೀವು ನೀಟಾಗಿ ಓದ್ಕೊಂಡು ಹೋದ ಕೂಡಲೇ ಇಲ್ಲೊಂದಿದೆ ನೋಡಿ, ಇನ್ಸೆಕ್ಟ್ಸ್ ಗಳಲ್ಲಿ XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ತಪ್ಪದು. ಇನ್ಸೆಕ್ಟ್ ಗಳಲ್ಲಿ ಯಾವುದೇ ಒಂದು ರೀತಿಯ ಸೆಕ್ಸ್ ಡಿಟರ್ಮಿನೇಷನ್ ಇರುವುದಿಲ್ಲ. ಇನ್ಸೆಕ್ಟ್ಸ್ ಲೈಕ್ ಡ್ರೋಸೋಫಿಲಾ ಶೋಸ್ XXXY ಟೈಪ್ ಆಫ್ sex determination. Insect like grasshopper shows XXXO type of determination, whereas insects like butterflies and moths show ZZZO type of sex determination, where the honeybee is also an insect, it shows haplodiploidic type of sex determination. ಅದರಿಂದ ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗುತ್ತೆ. ದಿಸ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ನೋಡಿ, ಇದನ್ನು ನೋಡ್ತಾ ಹೋಗಿ. ಗ್ರಾಸ್ ಹೋಪರ್ ಅಲ್ಲಿ ಮೇಲ್ ಅಲ್ಲಿ ಅಟೋಸೋಮ್ಸ್ ಪ್ಲಸ್ XY XO ಇಲ್ಲ ಯಾವ್ದ್ರಲ್ಲಿ ಹೇಳ, ಇಲ್ಲಿ ನೋಡಿ, ಇಲ್ಲಿ ಇದು ಮೇಲ್, ಇದು ಮೇಲ್, XX is ಫಿಮೇಲ್. ಸೊ ಮೇಲ್ ಕ್ರೋಮೋದ್ರಲ್ಲಿ ಸಮ್ ಆಫ್ ದಿ ಸ್ಪರ್ಮ್ಸ್ ಮೇ ನಾಟ್ ಹ್ಯಾವ್ ಎನಿ ಕ್ರೋಮೋಸೋಮ್ಸ್ ಆ ಥರ ಇರ್ತದೆ. ಅದರಿಂದ ಈ ಸ್ಟೇಟ್ಮೆಂಟ್ ಕೂಡ ಇದು ಸರಿ ಇದೆ. ಇನ್ನು ಡ್ರೋಸೋಫಿಲಾ ಮೇಲ್ ಆಸ್ ಅಟೋಸೋಮ್ ಪ್ಲಸ್ XY ಸರಿ ಇದೆ ಮೇಲ್ ಅಲ್ಲಿ. ಫಿಮೇಲ್ ಅಟೋಸೋಮ್ ಪ್ಲಸ್ XX ಫಿಮೇಲ್ ಅಲ್ಲಿ ಹೋಮೋಗೆಮ್ಯಾಟಿಕ್. ಇನ್ನು ಬರ್ಡ್ಸ್ ಅಲ್ಲಿ ಫಿಮೇಲ್ ನೋಡಿ, ಇದು ಫಿಮೇಲ್ ಇಸ್ ಅಟೋಸೋಮ್ ಪ್ಲಸ್ ZW, ಇದು ಫಿಮೇಲ್. ಫಿಮೇಲ್ ಅಲ್ಲಿ ಅಟೋಸೋಮ್ ಪ್ಲಸ್ ZW, ಮೇಲ್ ಅಲ್ಲಿ ಅಟೋಸೋಮ್ ಪ್ಲಸ್ ZZ ಇರ್ತದೆ. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಅವ್ರು ಕೇಳಿದ್ದು ಕೂಡ ಅದೇ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇನ್ಸೆಕ್ಟ್ಸ್ ಅಲ್ಲಿ XO ಟೈಪ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇನ್ಸೆಕ್ಟ್ಸ್ ಅಲ್ಲಿ ಎಲ್ಲಾ ತರದ ಸೆಕ್ಸ್ ಡಿಟರ್ಮಿನೇಷನ್ಗಳು ಕೂಡ ಕಂಡು ಬರ್ತವೆ. ಓಕೆ, ಗೊತ್ತಾಯ್ತು ಅಂತ ಅನ್ಕೊಳ್ಳುತ್ತೇನೆ. ಕಲರ್ ಓಕೆ.
ಇಲ್ಲಿ ಅದನ್ನೇ ಆನ್ಸರ್ ಕೊಟ್ಟಿದ್ದು ನೋಡಿ, ಡಿ ಅಂತ ಇದೆ ಇಲ್ಲಿ, ಎಕ್ಸೋ ಟೈಪ್ ಸೇಮ್ ನಾನು ಹೇಳಿದ್ದೆಲ್ಲವೂ ಕೂಡ ಅಲ್ಲಿದೆ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. Match the following and choose the correct option from below. ಇಲ್ಲಿ match the following ನೋಡಿ. Secondary meristem. Secondary meristem is nothing but it is the cortex which forms the cork. ಇದು ಸೆಕೆಂಡರಿ ಗ್ರೋತ್ ಅಲ್ಲಿ ಬರ್ತದೆ. ನಿಮಗೆ ಸೆಕೆಂಡರಿ ಗ್ರೋತ್ ಆಗಬೇಕಾದ್ರೆ ಸೆಕೆಂಡರಿ ಗ್ರೋತ್ ಎಕ್ಸ್ಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್, ಇದು ಎಕ್ಸ್ಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್ ಆಗಬೇಕಾದ್ರೆ ಹೈಪೋಡರ್ಮಿಸ್ ಬಿಕಮ್ಸ್ ಮೆರಿಸ್ಟಮ್ಯಾಟಿಕ್. ಹೈಪೋಡರ್ಮಿಸ್ ಅನ್ನುವಂಥ ಸೆಲ್ ಏನಿದೆ ಇದು ಎಪಿಡರ್ಮಿಸ್ ಆದ್ರೆ ಕೆಳಗಡೆ ಹೈಪೋಡರ್ಮಿಸ್ ಲೇಯರ್ ಏನಿದೆ, ದಿಸ್ ಲೇಯರ್ ಬಿಕಮ್ಸ್ ಮೆರಿಸ್ಟಮ್ಯಾಟಿಕ್. ಇಟ್ ಡಿವೈಡ್ಸ್ ಅಂಡ್ ಪ್ರೊಡ್ಯೂಸ್ ದಿ ಸೆಲ್ಸ್ ಔಟ್ಸೈಡ್ ಅಂಡ್ ಇನ್ಸೈಡ್ ದಿ ಸೆಲ್. ಹೊರಗಡೆಗೆ ಹೊರಗಡೆಗೆ ಕೂಡ ಒಂದು ಸೆಲ್ ಅನ್ನ ಆಡ್ ಮಾಡ್ತದೆ, ಒಳಗಡೆಗೆ ಕೂಡ ಸೆಲ್ಸ್ ಅನ್ನ ಆಡ್ ಮಾಡ್ತದೆ. ಒಳಗಡೆಗೆ ಆಲ್ರೆಡಿ ಕಾರ್ಟೆಕ್ಸ್ ಇದೆ. ಸೊ ಇಲ್ಲಿ ಮತ್ತೆ ಸೆಕೆಂಡರಿ ಗ್ರೋತ್ ಆಗಬೇಕಾದ್ರೆ ಎಕ್ಸ್ಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್, ಇಲ್ಲಿ ಮತ್ತೆ ಎರಡನೇ ಕಾರ್ಟೆಕ್ಸ್ ಹುಟ್ಟಿಕೊಳ್ತದೆ. ನಾವು ಇದನ್ನ ಸೆಕೆಂಡರಿ ಕಾರ್ಟೆಕ್ಸ್ ಅಂತ ಕರೀತೇವೆ, ಸೆಕೆಂಡರಿ ಕಾರ್ಟೆಕ್ಸ್, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೆಲ್ಲೋಜನ್, ಸಾರಿ ಫೆಲ್ಲೋಡರ್ಮ್. ನೋಡಿ ಇಲ್ಲಿ ಹುಟ್ಟಿಕೊಂಡಂತಹ ಸೆಲ್ ಇಟ್ ಇಸ್ ಫೆಲ್ಲಮ್. ಈ ಹೈಪೋಡರ್ಮಿಸ್ ವಿಚ್ ಇಸ್ ಬಿಕಮ್ ಮೆರಿಸ್ಟಮ್ಯಾಟಿಕ್ ಇದನ್ನು ನಾವು ಸೆಕೆಂಡರಿ ಮೆರಿಸ್ಟೆಮ್ ಅಂತ ಕರೀತೇವೆ. ದಿಸ್ ಇಸ್ ಕಾಲ್ಡ್ ಸೆಕೆಂಡರಿ ಮೆರಿಸ್ಟೆಮ್ ವಿಚ್ ಆಡ್ಸ್ ದಿ ಸೆಲ್ ಟು ಔಟ್ ಇನ್ಸೈಡ್ ವಿಚ್ ಫಾರ್ಮ್ಸ್ ದಿ ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫೆಲ್ಲೋಡರ್ಮ್, and outside the cell which forms the dead parenchyma cells called cork, which is called as cork ಅಥವಾ phellum ಅಥವಾ cork. So extra stellar secondary growth ಆಗಬೇಕಾದ್ರೆ cell, the hypodermis becomes meristematic which adds the new cells to both exterior and interior. ಹೊರಗಡೆಗೆ ಮತ್ತೆ ಒಳಗಡೆಗೆ ಸೆಲ್ ಅನ್ನ ಆಡ್ ಮಾಡ್ತಾ ಹೋಗುತ್ತೆ. ಸೊ ಹೊರಗಡೆಗೆ ಹುಟ್ಟಿಕೊಂಡಂತ ಸೆಲ್ಸ್ ಡೆಡ್ ಸೆಲ್ಸ್ ಗಳಾಗಿರ್ತವೆ, ಅದಕ್ಕೆ ನಾವು ಅದನ್ನ ಕಾರ್ಕ್ ಅಂತ ಕರೀತೇವೆ. ಒಳಗಡೆಗೆ ಆಡ್ ಆಗಿರುವಂತಹ ಸೆಲ್ಗಳನ್ನ ನಾವು ಅದು ಕಾರ್ಟೆಕ್ಸ್ ನ ಭಾಗಕ್ಕೆ ಮತ್ತೆ ಆಡ್ ಆಗೋದ್ರಿಂದ ನಾವು ಅದನ್ನ ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫೆಲ್ಲೋಡರ್ಮ್ ಅಂತ ಕರೀತೇವೆ. ಸೊ ಇಲ್ಲಿ ನಾವು ಸೆಕೆಂಡರಿ ಮೆರಿಸ್ಟಮ್ ಅನ್ನ ಏನು ಅಂತ ಹೇಳ್ಬೋದು, ಇಟ್ ಇಸ್ ನಥಿಂಗ್ ಬಟ್ ದಿ ವಿಚ್ ಆಡ್ಸ್ ದಿ ಕಾರ್ಕ್. ಅರ್ಥ ಆಯ್ತಲ್ವಾ? ಇಟ್ ಫಾರ್ಮ್ಸ್ ದಿ ಕಾರ್ಕ್. ಕಾರ್ಕ್ ಇಸ್ ಮೇಡ್ ಅಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಡೆಡ್ ಸೆಲ್ಸ್. ಸೊ ಅದು ಇಟ್ ಕಂಟೈನ್ಸ್ ದಿ ವಾಟರ್ ಪ್ರೂಫ್ ಸುಬೆರಿನ್. ಅದರಲ್ಲಿ ವಾಟರ್ ಪ್ರೂಫ್ ಸುಬೆರಿನ್ ಎಲ್ಲ ಅಕ್ಯುಮುಲೇಟ್ ಆಗಿಬಿಡುತ್ತದೆ. ಸೊ ಸೆಕೆಂಡರಿ ಕಾರ್ಟೆಕ್ಸ್ ಫಾರ್ಮ್ಸ್ ವಾಟ್? ಕಾರ್ಕ್. ಸೆಕೆಂಡರಿ ಮೆರಿಸ್ಟಮ್ ಇಸ್ ನಾಟ್ ಕಾರ್ಕ್, ಸೆಕೆಂಡರಿ ಮೆರಿಸ್ಟಮ್ ಫಾರ್ಮ್ಸ್ ಕಾರ್ಕ್, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ ಬಿ, trachea of the tubular dead cells. Then stomata, ನಿಮಗೆ ಗೊತ್ತಿದೆ stomata is surrounded by the guard cells. Tracheates are surrounded by the tubular dead cells, whereas epidermis is single layered. So A3, B4, C1, D2. So option A is the answer. Let us check the answer. ನೋಡಿ, secondary meristem in the cortex forms the cortex. ಸೆಕೆಂಡರಿ ಮೆರಿಸ್ಟಮ್ ಅನ್ನು ನಾವು ಫೆಲ್ಲೋಜನ್ ಅಂತ ಕರೀತೇವೆ. ಗೊತ್ತಾಯ್ತಲ್ವಾ? ಅದು ಹೊರಗಡೆಗೆ ಆಡ್ ಮಾಡುವಂತ ಸೆಲ್ ಅನ್ನು ನಾವು ಫೆಲ್ಲಮ್ ಅಥವಾ ಕಾರ್ಕ್ ಅಂತ ಕರೀತೇವೆ. ಒಳಗಡೆಗೆ ಆಡ್ ಮಾಡುವಂತ ಸೆಲ್ ಅನ್ನು ನಾವು ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫೆಲ್ಲೋಡರ್ಮ್ ಅಂತ ಕರೀತೇವೆ. ಸೊ ಇಲ್ಲಿ ಹೊಸ 3 ಲೇಯರ್ಗಳು ಹುಟ್ಟಿಕೊಳ್ತವೆ. ಈ 3 ಲೇಯರ್ಗಳನ್ನ ಒಟ್ಟಾಗಿ ನಾವು ಇಟ್ ಇಸ್ ಕಾಲ್ಡ್ ಪೆರಿಡರ್ಮ್. ಅದನ್ನು ನಾವು ಪೆರಿಡರ್ಮ್ ಅಂತ ಕರೀತೇವೆ. ಇಟ್ ಇಸ್ ಕಾಲ್ಡ್ ಪೆರಿಡರ್ಮ್. ಗೊತ್ತಿರ್ಲಿ. ನೋಡಿ, ಕಾರ್ಕ್ ಏನ್ ಮಾಡ್ತದೆ, ಆ ಎಪಿಡರ್ಮಿಸ್ ಅನ್ನ ಹೊರಗಡೆ ದಬ್ಬದಿಂದ ಎಪಿಡರ್ಮಿಸ್ ರಪ್ಚರ್ ಆಗುತ್ತೆ ಅಂಡ್ ಇಟ್ ಪ್ರೊಡ್ಯೂಸ್ ಸಮ್ ಲೆನ್ಸ್ ಶೇಪ್ಡ್ ಓಪನಿಂಗ್ಸ್. ಇಲ್ಲಿ ಒಂದು ಲೆನ್ಸ್ ಶೇಪ್ಡ್ ಓಪನಿಂಗ್ಸ್ ಗಳು ಹುಟ್ಟಿಕೊಳ್ತವೆ. ದೋಸ್ ಲೆನ್ಸ್ ಶೇಪ್ಡ್ ಓಪನಿಂಗ್ಸ್ ಆರ್ ಕಾಲ್ಡ್ as lenticels. ನೆನಪಿಟ್ಟುಕೊಳ್ಳಿ, these lens shaped openings produced in the bark of the tree are the product of the extrastellar secondary growth. Okay, lenticels ಗಳು extrastellar secondary growth ಇಂದ ಹುಟ್ಟಿಕೊಳ್ಳುವಂತದ್ದು. ನಿಮಗೆ ಗೊತ್ತಿದೆ, ಸ್ಟೊಮ್ಯಾಟಾ is a microscopic pores present on the surface epidermis of the leaf which help in the process of transpiration. Transpiration ಗೆ ಹೆಲ್ಪ್ ಮಾಡ್ತದೆ. ನಿಮಗೆ ಗೊತ್ತಿದೆ, transpiration is loss of water in the form of ವೇಪರ್ ನ ರೂಪದಲ್ಲಿ ನೀರು ಲಾಸ್ ಆಗುವಂತದ್ದು ಟ್ರಾನ್ಸ್ಪಿರೇಷನ್. ಲೆಟ್ us go to the next question. Which of the following statement are true? The apoplastic movement of water occurs
occurs exclusively through the cell wall without crossing any membrane. Solute present inside a cell increases the free energy of water and the water potential. The symplastic movement occurs from cell to cell through plasmodesmata. ಓದ್ತಾ ಹೋಗೋಣ. ಇಲ್ಲಿ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಆರ್ ಟ್ರೂ ನೋಡಿ. ಅಪೋಪ್ಲಾಸ್ಟ್ ಅಂಡ್ ಸಿಂಪ್ಲಾಸ್ಟ್ ಪಾತ್ವೆ ಇಲ್ಲಿ ಎರಡೂ ಕೂಡ ಬಂದಿದೆ. ಅದನ್ನು ಸ್ವಲ್ಪ ಇದನ್ನು ನಾವು ರೇಡಿಯಲ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂತ ಹೇಳ್ತೇವೆ. ನೋಡಿ, ಇದು ರೂಟ್ ಎಪಿಬ್ಲಮ್ಮ ಆದರೆ ಎಪಿಡರ್ಮಿಸ್ ಆಫ್ ದಿ ರೂಟ್, ಇದು ರೂಟ್ ಹೇರ್. ಇಲ್ಲಿ ಸಾಯಿಲ್ ವಾಟರ್ ಇದೆ. ಆಮೇಲೆ ಬರುವಂತ ರೀಜನ್ ಇಸ್ ಕಾರ್ಟೆಕ್ಸ್. ನಾನು ರೂಟ್ ಅನಾಟಮಿಯನ್ನು ಬರೀತಾ ಇದ್ದೇನೆ. This part is cortex. Then the innermost lining of the cortex is called endodermis. ನೋಡಿ, ರೂಟ್ ನ ಎಂಡೋಡರ್ಮಿಸ್ ನಲ್ಲಿ ಈ ರೇಡಿಯಲ್ ಮತ್ತೆ ಟ್ಯಾಂಜೆನ್ಷಿಯಲ್ ವಾಲ್ ಅಲ್ಲಿ ಲಿಗ್ನೋಸುಬೆರಿನ್ ಥಿಕನಿಂಗ್ಸ್ ಗಳು ಇರ್ತವೆ. ಲಿಗ್ನೋಸುಬೆರಿನ್ ಥಿಕನಿಂಗ್ಸ್ ಇದನ್ನು ನಾವು ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಕರಿತೇವೆ. ಸೊ ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು, ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್. ಆಮೇಲೆ ನಿಮಗೆ ಪೆರಿಸೈಕಲ್ ಬರ್ತದೆ. ಇಲ್ಲಿ ಪೆರಿಸೈಕಲ್, ದಿಸ್ ಇಸ್ ದಿ ಪೆರಿಸೈಕಲ್. ದೆನ್ ಝೈಲಮ್, ಇವೆಲ್ಲವೂ ಕೂಡ ಝೈಲಮ್. ಇವಾಗ ನೀರು ಇಲ್ಲಿಂದ ಇಲ್ಲಿವರೆಗೆ ಹೋಗಬೇಕು. ಇದನ್ನ ನಾವು ರೇಡಿಯಲ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂತ ಕರಿತೇವೆ. ಈ ತರ ಹೋಗಬೇಕಾದ್ರೆ ಟೆಕ್ಸ್ ಟೂ ಪಾತ್, ಎರಡು ದಾರಿಯನ್ನ ಪಡೆದುಕೊಳ್ತದೆ. ಒಂದು ಎಪೋಪ್ಲಾಸ್ಟ್ ಪಾತ್ವೆ, ಇನ್ನೊಂದು ಸಿಂಪ್ಲಾಸ್ಟ್ ಪಾತ್ವೆ. ಇಲ್ಲಿ ಎಪೋಪ್ಲಾಸ್ಟ್ ಪಾತ್ವೆ includes the comprises of the non-living components of the plant body ಅಂತ ಹೇಳಿದ್ರೆ, ಇಲ್ಲಿಂದ ಹೋಗಿರುವಂತ ನೀರು ಎಲ್ಲ ಇಂಟರ್ಸೆಲ್ಯುಲರ್ ಸ್ಪೇಸಸ್ ನ ಮುಖಾಂತರ ಪಾಸ್ ಆಗುತ್ತೆ. ಇಂಟರ್ಸೆಲ್ಯುಲರ್ ಸ್ಪೇಸಸ್ ನ ಮುಖಾಂತರ ಹೋಗಿ ಇಟ್ ಎಂಟರ್ಸ್ ಇನ್ ಟು ದಿ ಝೈಲಮ್. ನೋಡಿ, ಇಲ್ಲಿ ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್ ಎಲ್ಲಿರ್ತದೆ ಅಂತ ಹೇಳಿದ್ರೆ, ದ ಸೆಲ್ಸ್ ಅಡ್ಜಸೆಂಟ್ ಟು ದಿ ಝೈಲಮ್ ನ ಅಡ್ಜಸೆಂಟ್ ಅಲ್ಲಿ ಇರುವಂತಹ ಈ ಸೆಲ್ಗಳಲ್ಲಿ ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್ ಇರುವುದಿಲ್ಲ. ಈ ಸೆಲ್ಗಳಲ್ಲೆಲ್ಲ ನಿಮಗೆ ಕ್ಯಾನ್ ಸಿ ದಿ ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್. ಸೊ ಈ ಸೆಲ್ ಅನ್ನು ನಾವು ಏನಂತ ಕರಿತೇವೆ, ವಿಚ್ ಲ್ಯಾಕ್ಸ್ ದಿ ಕ್ಯಾಸ್ಪೇರಿಯನ್ ಥಿಕನಿಂಗ್ಸ್. ಈ ಸೆಲ್ಗಳನ್ನು ನಾವು ಪ್ಯಾಸೇಜ್ ಸೆಲ್ಸ್ ಅಂತ ಕರಿತೇವೆ. ಪ್ಯಾಸೇಜ್ ಬಿಕಾಸ್ ಇಟ್ ಬಿಕಮ್ಸ್ ದಿ ಪ್ಯಾಸೇಜ್ ಫಾರ್ ದಿ ಮೂಮೆಂಟ್ ಆಫ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್. ಸೊ ಈ ಎಲ್ಲ, ನಾನು ಪೆನ್ ಕಲರ್ ಚೇಂಜ್ ಮಾಡಬೇಕಾದ್ರೆ ಲೆಟ್ ಮಿ ಚೇಂಜ್ ದಿ ಕಲರ್ ಆಫ್ ದಿ ಪೆನ್. ಸೊ ಎಪೋಪ್ಲಾಸ್ಟ್ ಪಾತ್ವೆ ನೋಡಿ, ಇಂಟರ್ಸೆಲ್ಯುಲರ್ ಸ್ಪೇಸಸ್ಗಳಲ್ಲಿ ಯಾವುದೇ ಲಿವಿಂಗ್ ಕಂಟೆಂಟ್ ಅನ್ನ ನೋಡದೆ ಸೀದಾ ಈ ಸ್ಪೇಸ್ ಮುಖಾಂತರ, ಇಂಟರ್ಸೆಲ್ಯುಲರ್ ಸ್ಪೇಸಸ್ಗಳಲ್ಲಿ ಮುಖಾಂತರ ಅಂಡ್ ಸೆಲ್ ವಾಲ್ ನ ಮುಖಾಂತರ ಆಗುವಂತಹ ಮೂಮೆಂಟ್. ಇಲ್ಲಿ ಇಟ್ ಇಸ್ ವೆರಿ ಫಾಸ್ಟ್ ಕೈಂಡ್ ಆಫ್ ಮೂಮೆಂಟ್. ಸಿಂಪ್ಲಾಸ್ಟ್ ಮತ್ತೆ ಎಪೋಪ್ಲಾಸ್ಟ್ ಕಂಪೇರ್ ಮಾಡಿ ಸಿಂಪ್ಲಾಸ್ಟ್ ಇಸ್ ಫಾಸ್ಟ್. ಇಲ್ಲಿ ಯಾವುದೇ ಲಿವಿಂಗ್ ಕಂಟೆಂಟ್ ಇದಾಗೋದಿಲ್ಲ, ಓನ್ಲಿ ಥ್ರೂ ದಿ ಏನ್ ಹೇಳ್ತಾರೆ ಇಂಟರ್ಸೆಲ್ಯುಲರ್ ಸ್ಪೇಸಸ್. ಆದ್ರಿಂದ ಸ್ಟೇಟ್ಮೆಂಟ್ ಎ is true. ಇದು ಸ್ಟೇಟ್ಮೆಂಟ್ ಎ is true. ಇದು ಸರಿಯಾದ ಸ್ಟೇಟ್ಮೆಂಟ್ ಇದೆ. ಎಪೋಪ್ಲಾಸ್ಟ್ ಮೂವ್ಮೆಂಟ್ ಆಫ್ ವಾಟರ್ ಅಕರ್ಸ್ ಎಕ್ಸ್ಕ್ಲೂಸಿವ್ಲಿ ಥ್ರೂ ದಿ ಸೆಲ್ ವಾಲ್ ವಿದೌಟ್ ಕ್ರಾಸಿಂಗ್ ಎನಿ ಮೆಂಬ್ರೇನ್. ಸೆಲ್ ನ ಒಳಗಡೆ ಹೋಗದೆ ಆಗುವಂತದ್ದು. ಇಲ್ಲಿ ನೋಡಿ, ಸಿಂಪ್ಲಾಸ್ಟ್ ಪಾತ್ವೆ ಅಕರ್ಸ್ ಫ್ರಮ್ ದಿ ಸೆಲ್ ಟು ಸೆಲ್ ಥ್ರೂ ಪ್ಲಾಸ್ಮೋಡೆಸ್ಮೆಟಾ. ಇಲ್ಲಿ ನೋಡಿ, ಸಿಂಪ್ಲಾಸ್ಟ್ ಪಾತ್ವೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸಿಂಪ್ಲಾಸ್ಟ್ ಪಾತ್ವೆ ಹೀಗೋಗಿಲ್ಲ, ಪ್ರತಿ ಒಂದು ಸೆಲ್ ನ ಒಳಗಡೆ ಹೋಗಿ, ನಿಮ್ಗೆ ಗೊತ್ತಿದೆ ಸೆಲ್ ಟು ಸೆಲ್ ಕನೆಕ್ಷನ್ ಇದೆ. ಪ್ಲಾಸ್ಮೋಡೆಸ್ಮೆಟಾ ಇಲ್ಲಿಂದ ಇಲ್ಲಿಗೆ, ಇದರಿಂದ ಈ ಸೆಲ್ ಒಳಗಡೆ ಹೋಗುತ್ತೆ, ಈ ಸೆಲ್ನಿಂದ ಈ ಸೆಲ್ಗೆ, ಹಾಗೆ ಸೆಲ್ ಟು ಸೆಲ್ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಎಲ್ಲಿ ಹೋಗುತ್ತೆ, ಇಟ್ ಎಂಟರ್ ಇನ್ ಟು ದಿ ಝೈಲಮ್. ಸೊ ಇಟ್ ಇನ್ಕ್ಲೂಡ್ಸ್ ದಿ ಲಿವಿಂಗ್ ಕಂಟೆಂಟ್ ಆಫ್ ದಿ ಸೆಲ್. ಯಾವುದು? ಸಿಂಪ್ಲಾಸ್ಟ್ ಪಾತ್ವೆ ಇನ್ಕ್ಲೂಡ್ಸ್ ದಿ ಲಿವಿಂಗ್. ಪ್ರತಿ ಒಂದು ಸೆಲ್ ನ ಒಳಗಡೆ ಸೆಲ್ ಟು ಸೆಲ್ ಹೋಗುತ್ತೆ ಅಂಡ್ ಯಾವ್ದ್ರ ಮುಖಾಂತರ ಹೋಗುತ್ತೆ, ಪ್ಲಾಸ್ಮೋಡೆಸ್ಮೆಟಾದ ಮುಖಾಂತರ. ಸೊ ಸ್ಟೇಟ್ಮೆಂಟ್ ಸಿ ಇಸ್ ಆಲ್ಸೋ ಟ್ರೂ. ಇನ್ನು water potential ನೋಡಿ, water potential depends upon the free energy of water to flow in the water ಅಲ್ಲಿ ಪ್ಯೂರ್ ವಾಟರ್ ಅಲ್ಲಿ ವಾಟರ್ ಪೊಟೆನ್ಷಿಯಲ್ ಯಾವಾಗ್ಲೂ 0. ನೀವು ಅದಕ್ಕೆ ಸೊಲ್ಯೂಟ್ ಅನ್ನ ಆಡ್ ಮಾಡ್ತಾ ಹೋದಾಗ ಅದರ ಫ್ರೀ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ವತಂತ್ರವಾಗಿ ಚಲಿಸಲಿಕ್ಕೆ ಬೇಕಾಗುವಂತಹ ಎನರ್ಜಿ, ಅದನ್ನ ಕೈನೆಟಿಕ್ ಎನರ್ಜಿ ಅಂತ ಏನು ಹೇಳ್ತೇವೆ, ಅದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸೊಲ್ಯೂಟ್ ಪಾರ್ಟಿಕಲ್ಗಳು ವಾಟರ್ ಮಾಲಿಕ್ಯೂಲ್ಸ್ ಜೊತೆಗೆ ಡಿಕ್ಕಿ ಹೊಡಿತೇವೆ, ಅದ್ರ ವಾಟರ್ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಸೊಲ್ಯೂಟ್ ಅನ್ನ ನೀವು ಹಾಕ್ತಾ ಹೋದಾಗೆ ವಾಟರ್ ಪೊಟೆನ್ಷಿಯಲ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಇಲ್ಲಿನ್ ಕೊಟ್ಟಿದ್ದಾರೆ ನೋಡಿ, ಸೊಲ್ಯೂಟ್ಸ್ ಪ್ರೆಸೆಂಟ್ ಇನ್ ದಿ ಸೆಲ್, ಇಟ್ ಇನ್ಕ್ರೀಸಸ್ ದಿ free energy of water and water potential. It is not increases the water potential, it decreases the water potential. So solute ಅನ್ನು ಆಡ್ ಮಾಡ್ತಾ ಹೋದಾಗೆ ವಾಟರ್ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಒಂದು ಸ್ಟೇಟ್ಮೆಂಟ್
ಸಾರಿ, ಎರಡನೇ ಸ್ಟೇಟ್ಮೆಂಟ್ ಬಿ ಈಸ್ ರಾಂಗ್. membrane permeability depends upon the membrane composition. Yes, ಅಲ್ಲಿ ಮೆಂಬ್ರೇನ್ ಯಾವ್ದು ಕೆಮಿಕಲ್ ಇಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೆ ಅದರ ಪರ್ಮಿಯಬಿಲಿಟಿ ಡಿಪೆಂಡ್ ಆಗಿರ್ತದೆ. ಈಗ ನೋಡಿ, ನಮ್ಮ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ತಗೊಳ್ಳೋಣ. ಇಟ್ ಇಸ್ ಮೇಡ್ ಅಪ್ ಆಫ್ ಫಾಸ್ಫೋಲಿಪಿಡ್, ಫಾಸ್ಫೇಟ್ ಪ್ಲಸ್ ಲಿಪಿಡ್. ಅದರಿಂದ ಅಲ್ಲಿ ಲಿಪಿಡ್ ಇರೋದ್ರಿಂದ ಇಟ್ ಇಸ್ ನಾಟ್ ಇಂಪರ್ಮಿಯಬಲ್, ಇಟ್ ಇಸ್ ಸೆಮಿ ಪರ್ಮಿಯಬಲ್, ಅಥವಾ ನಾವು ಅದನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಕರೀತೇವೆ. ಅದಲ್ಲದೇನೆ ಆ ಮೆಂಬ್ರೇನ್ ದಾಟಿಕೊಂಡು ಹೋಗುವಂತ ಸೊಲ್ಯೂಟ್ನ ಕೆಮಿಕಲ್ ನೇಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ permeability depends upon the quality of the membrane composition as well as the chemical composition of the solute. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಆದ್ರಿಂದ ಇದು ಯಾವ್ದಾಗುತ್ತೆ? ಎ ಮತ್ತೆ ಬಿ ಅಂಡ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸಾರಿ, ಸಿ ಯಾಕೆ ಬಂತು ನೋಡುವ. ಎ ಕರೆಕ್ಟ್ ಇದೆ, ಬಿ ಕರೆಕ್ಟ್ ಇದೆ, ಡಿ ಕರೆಕ್ಟ್ ಇದೆ. ಎ ಬಿ ಡಿ ಆಕ್ಚುಲಿ ತಪ್ಪಾಗಿದೆ ಅಂದ್ಕೊಳ್ತೇನೆ. ವಾಪಸ್ ಹೋಗೋಣ. ಎ ಸಿ ಸರಿ ಇದೆ, ಎ ಸರಿ ಇದೆ, ಬಿ ತಪ್ಪಿದೆ, ಎ ಸಿ ಡಿ ಇಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಅಲ್ಲ, ಇದು ತಪ್ಪು, ಇದು ತಪ್ಪು. ಸಿ, ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಸಿ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಡಿ ಇಸ್ ಕರೆಕ್ಟ್. ಸೊ ಆಪ್ಷನ್ ಈಸ್ ಸಿ. ಓಕೆ, ಇದೆಲ್ಲ ನಾನು ಆವಾಗಲೇ ಹೇಳಿದ್ದೆ, ಸೇಮ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪ್ರಶ್ನೆ ಫ್ರಮ್ ಮಾಲಿಕ್ಯುಲರ್ ಬಯಾಲಜಿ ಆರ್ ಬಯೋಟೆಕ್ನಾಲಜಿ ಆಸ್ ವೆಲ್. DNA fingerprinting. DNA fingerprinting ಅಲ್ಲಿ to isolate the DNA we'll use a technique called gel electrophoresis. ಈ gel electrophoresis ಅಲ್ಲಿ DNA fragments ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. This movement definitely depend upon the size. ಅಲ್ಲಿರುವಂತಹ ನ್ಯೂಕ್ಲಿಯೋಟೈಡ್ಸ್ ಗಳ ಸೈಜ್ ನ ಆಧಾರದ ಮೇಲೆ DNA ಸೆಪರೇಟ್ ಆಗುತ್ತೆ. ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ, ಓದ್ಕೊಳ್ಳೋಣ. Because DNA is pulled through the gel towards the negative end of the field. ಎಲ್ಲಿದೆ ನೋಡಿ, ನಿಮ್ಗೆ DNA is negatively charged. ಅದು ನೆಗೆಟಿವ್ಲಿ ಚಾರ್ಜ್ ಆಗಿರೋದಕ್ಕೆ ಜೆಲ್ ಪ್ಲೇಟ್ ಅಲ್ಲಿ, ಈಗ ನಾವೆಲ್ಲ ಜೆಲ್ ಪ್ಲೇಟ್ ಹಾಕಿದ್ದೇವೆ ಅಂತ ಅನ್ಕೊಂಡಿದ್ದು, ಲೋಡಿಂಗ್ ವೆಲ್ ಇದು. ಇಲ್ಲಿ ನೀವು ಲೋಡ್ ಮಾಡಿದ್ರೆ DNA ನ ಈ ಕಡೆಗೆ ಯಾವಾಗ್ಲೂ ಕೂಡ ನಾವು ಪಾಸಿಟಿವ್ ಚಾರ್ಜ್ ಅನ್ನು ಕೊಡಬೇಕು, ಈ ಕಡೆಗೆ ನೆಗೆಟಿವ್ ಚಾರ್ಜ್ ಅನ್ನ ಕೊಡಬೇಕು. DNA ಈ ಕಡೆಗೆ ಹೋಗುತ್ತೆ, ಯಾವ ಕಡೆಗೆ? ಪಾಸಿಟಿವ್ ಚಾರ್ಜ್ ನ ಕಡೆಗೆ, ಅಂದ್ರೆ ಪಾಸಿಟಿವ್ ಎಂಡ್ಗೆ ಅದು ಪುಲ್ ಆಗುತ್ತೆ, ಹೊರತು ಆಗೋದಿಲ್ಲ. ಅದರಿಂದ ದಿಸ್ ಸ್ಟೇಟ್ಮೆಂಟ್ ಈಸ್ wrong. Because larger DNA fragments move faster through the gel than the small. ತಪ್ಪದು. ಸ್ಮಾಲರ್ ಫ್ರಾಗ್ಮೆಂಟ್ಸ್ ಗಳು ಮೂವ್ ಫಾಸ್ಟರ್, ಅದು ತುಂಬಾ ದೂರ ಹೋಗಿ ಬ್ಯಾಂಡ್ ಅನ್ನು ಫಾರ್ಮೇಶನ್ ಮಾಡ್ತದೆ. whereas the larger fragments will not move faster. ಅವುಗಳು ಸ್ಲೋ ಆಗಿ ಹೋಗುತ್ತೆ, ಅವುಗಳು ಬೇಗ ಬ್ಯಾಂಡ್ ಅನ್ನ ಫಾರ್ಮೇಶನ್ ಮಾಡ್ತವೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. So to identify and isolate the DNA fragments, DNA fingerprinting technique is used to identify and especially to isolate the DNA. Separate and isolate the DNA ಗೆ ನಾವು DNA gel electrophoresis ಅನ್ನ ಬಳಸ್ತೇವೆ. To synthesize for DNA for cloning, ಇದು ಕೂಡ ಅಲ್ಲ, ನಾವು ಅಲ್ಲಿ ಕ್ಲೋನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಪರೇಟ್ ಮಾಡ್ಬೋದು, DNA ಇಂದ DNA ಇಂದ ಅದರ ಕಂಟೆಂಟ್ ಗಳನ್ನ ಐಸೋಲೇಟ್ ಮಾಡಬಹುದೇ ಹೊರತು ನಾವು ಅಲ್ಲಿ ಕ್ಲೋನ್ ಅಥವಾ ಕಾಪಿಯನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ, ನಾವು ಅಲ್ಲಿ ಮಲ್ಟಿಪಲ್ ಕಾಪೀಸ್ಗೆ ಇನ್ನೊಂದು ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡ್ತೀವಿ, ಆಂಪ್ಲಿಫಿಕೇಶನ್ ಆಫ್ DNA ಗೆ. ದಟ್ ಇಸ್ ಕಾಲ್ಡ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, PCR ಅನ್ನ ಮಾಡ್ತೇವೆ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್? ಆಪ್ಷನ್ ಸಿ ಇಸ್ ಓನ್ಲಿ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, DNA fragments migrates towards the positive end of the electrical field with the smallest fragments migrating the fastest speed. So ಅವು ಜಾಸ್ತಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್. The first reaction of Krebs cycle includes Krebs cycle. Glycolysis ಆಗಬೇಕಾದ್ರೆ the product of glycolysis, glucose ಏನಾಗುತ್ತೆ, it is get converted into glucose is get converted into pyruvic acid. ಎರಡು ಪೈರುವಿಕ್ ಆಸಿಡ್ಗಳು ಪ್ರೊಡಕ್ಷನ್ ಆಗ್ತವೆ. ದಿಸ್ ಪೈರುವಿಕ್ ಆಸಿಡ್ ಎಂಟರ್ ಇಂಟು Krebs cycle. ಈ ತರ ಅವು Krebs cycleಗೆ ಎಂಟರ್ ಆಗಬೇಕಾದ್ರೆ ಪೈರುವಿಕ್ ಆಸಿಡ್ ಏನಾಗುತ್ತೆ, ಫಸ್ಟ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗ್ತದೆ.
ಡಿಕಾರ್ಬಾಕ್ಸಿಲೇಷನ್ ಆಗ್ತದೆ. ಅದನ್ನು ನಾವು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. and it forms what? Acetyl coenzyme A. This acetyl coenzyme A combines with the oxaloacetic acid of Krebs cycle and forms the citric acid. ಅದು Krebs cycle ನಲ್ಲಿರುವಂಥ oxaloacetic acid ಜೊತೆ ಕಂಬೈನ್ ಆಗಿಬಿಟ್ಟು ಸಿಟ್ರಿಕ್ ಆಸಿಡ್ ಆಗುತ್ತೆ. ನಮ್ಗೆ ಗೊತ್ತಿದೆ Krebs cycle ಅನ್ನು ನಾವು ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರೀತೇವೆ. ಸೊ ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ವಾಟ್ ಇಸ್ Krebs cycle is? Krebs cycle is condensation of the oxalic acid with acetyl coenzyme A and forms the citric acid. Understand? After oxidative decarboxylation of the pyruvic acid to pyruvate, acetyl coenzyme A is formed. Acetyl coenzyme A formation ಆಗುತ್ತೆ. Then this acetyl coenzyme A combines with oxaloacetic acid to forms the citric acid. Condensation of the oxaloacetic acid with acetyl coenzyme A. So option D is the correct answer. Okay, option D is the correct answer. Let us go to the solutions. After oxidative decarboxylation of pyruvic acid, acetyl coenzyme A combined with the oxaloacetic acid and condensation reaction takes place to form the citric acid. ಇಲ್ಲಿ first pyruvic acid, ಇಲ್ಲಿ ನಿಮಗೆ CO2 ಹೊರಟೋಗುತ್ತೆ. Then forms, ನೋಡಿ acetyl coenzyme A is a connecting link between the two cycles. ನೆನಪಿಟ್ಟುಕೊಳ್ಳಿ, ಗ್ಲೈಕಾಲಿಸಿಸ್ ಮತ್ತೆ Krebs cycle ಅನ್ನ ಕನೆಕ್ಟ್ ಮಾಡುವಂತ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಯಾವುದು ಅಂತ ಹೇಳಿದ್ರೆ acetyl coenzyme A. ಈ acetyl coenzyme A ಈ Krebs cycle ಅಲ್ಲಿರುವ oxaloacetic acid ಜೊತೆ ಕಂಬೈನ್ ಆಗಿಬಿಟ್ಟು ಇಟ್ ಫಾರ್ಮ್ಸ್ ದಿ ಸಿಟ್ರಿಕ್ ಆಸಿಡ್. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಪ್ರಾಡಕ್ಟ್ ಏನಿದೆ ಸಿಟ್ರಿಕ್ ಆಸಿಡ್ ಇರೋದಕ್ಕೆ ನಾವು Krebs cycle is also known as citric acid cycle. Okay, let us go to the next one. 7ನೇ ಪ್ರಶ್ನೆಗೆ ಹೋಗೋಣ. Consider the following statement. In dicot root, vascular bundles are collateral and end arch. ನೆನಪು ಮಾಡ್ಕೊಳ್ಳಿ, ಅನಾಟಮಿ ಆಫ್ ದಿ ರೂಟ್ ಅನಾಟಮಿ, ಡೈಕಾಟ್ ರೂಟ್ ಅನಾಟಮಿಯಲ್ಲಿ ವಾಸ್ಕ್ಯುಲರ್ ಬಂಡಲ್ ಕೊಲ್ಲಾಟ್ರಲ್ ಇದೆಯಾ? ಇಲ್ಲ. ಡೈಕಾಟ್ ಸ್ಟೆಮ್ ಅಲ್ಲಿ, ನೀವು ಡೈಕಾಟ್ ಸ್ಟೆಮ್ ಅಲ್ಲಿ ತಗೊಂಡಾಗ ಅಲ್ಲಿ ನಿಮಗೆ ಕೊಲ್ಲಾಟ್ರಲ್, conjoint collateral and open vascular bundle with cambium in between ಕಾಣಿಸುತ್ತೆ. ರೂಟ್ ಅಲ್ಲಿ ನಿಮಗೆ ಕಾಣಿಸುವಂತ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ರೇಡಿಯಲ್. ಅಲ್ಲಿ ನಿಮಗೆ ಬರುವಂತ ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳು ಯಾವುದು? ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ನಾಟ್ collateral. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಎಂಡ್ ಆರ್ಚ್ ಅಲ್ಲ, ಇಟ್ ಇಸ್ ಎಕ್ಸಾರ್ಚ್. ಅಂಡರ್ಸ್ಟ್ಯಾಂಡ್? ಮೆಟಾಸೈಲಮ್ಸ್ಗಳು ಸೆಂಟರ್, ಪ್ರೋಟೋಸೈಲಮ್ಸ್ಗಳು ಟುವರ್ಡ್ಸ್ ದಿ ಪಿತ್ ಇರ್ತದೆ. ಅಂಡರ್ಸ್ಟ್ಯಾಂಡ್? ನೋಡಿ, ನೀವು ಬಹಳ ಇಂಪಾರ್ಟೆಂಟ್ ರೂಟ್ ಅನಾಟಮಿಯನ್ನ ಕಲ್ತ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಪ್ರಶ್ನೆ ನಿಮ್ಗೆ ಅಲ್ಲಿ ಡೈಕಾಟ್ anatomy of the dicot stem, anatomy of the monocot stem, anatomy of dicot root, anatomy of monocot root ಅನ್ನು ಒಂದು ಸಲ ನೋಡ್ಕೊಂಡು ಹೋಗಿ. ಅದರಲ್ಲಿ ಅರೇಂಜ್ಮೆಂಟ್ ಆಫ್ ದಿ ವ್ಯಾಸ್ಕ್ಯುಲರ್ ಬಂಡಲ್ ಹೇಗಿದೆ ನೋಡಿ. ಡೈಕಾಟ್ ರೂಟ್ ಮತ್ತೆ ಮೊನೋಕಾಟ್ ರೂಟ್ ಅಲ್ಲಿ ನೀವು ಸ್ಟಡಿ ಮಾಡಿದಾಗ ಡೈಕಾಟ್ ರೂಟ್ ಅಲ್ಲಿ ನಿಮಗೆ ತುಂಬಾ ಝೈಲಮ್ ಮತ್ತೆ ಫ್ಲೋಯಮ್ ಬಂಡಲ್ಗಳು ಅಂದ್ರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಕಾಣಿಸ್ತದೆ. ಸಾರಿ, ಡೈಕಾಟ್ ರೂಟ್ ಅಲ್ಲಿ ನಿಮಗೆ 4ಕ್ಕೆ ಕಾಣುವಂಥದ್ದಲ್ಲಿ 4 ಝೈಲಮ್ ಬಂಡಲ್ಸ್ಗಳು, 4 ಫ್ಲೋಯಮ್ ಬಂಡಲ್ಸ್ಗಳು ಇರ್ತವೆ. ಅದಕ್ಕೆ ನಾವು ಅದನ್ನ ಟೆಟ್ರಾರ್ಚ್ ಕಂಡೀಷನ್ ಅಂತ ಕರಿತೇವೆ. ಅದೇ ನೀವು ಮೋನೋಕಾಟ್ ಸ್ಟೆಮ್ ಅನ್ನ ನೋಡಿದ್ರೆ ಅಲ್ಲಿ ನಿಮಗೆ ತುಂಬಾ ಝೈಲಮ್ ಮತ್ತೆ ಫ್ಲೋಯಮ್ ನ ಬಂಡಲ್ಸ್ಗಳು ಅರೇಂಜ್ಮೆಂಟ್ಸ್ಗಳು ಅದು ರೇಡಿಯಲ್ ಆಗಿರೋದಕ್ಕೆ ತುಂಬಾ ಕಾಣಿಸ್ತವೆ ನಿಮಗೆ. ಅದಕ್ಕೆ ಅಲ್ಲಿ ಪಾಲಿಯಾರ್ಚ್ ಕಂಡೀಷನ್ ಅಂತ ಕರಿತೇವೆ. ಓಕೆ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ conjoint collateral ಅಲ್ಲ. ನಿಮಗೆ ಗೊತ್ತಿದೆ ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ ನೋಡಿ, ಒಂದೇ ಬಂಡಲ್ ನ ಒಳಗಡೆ ಝೈಲಮ್ ಮತ್ತೆ ಫ್ಲೋಯಮ್ ಕಂಡು ಬಂದು ಮಧ್ಯದಲ್ಲಿ ನಿಮಗೆ ಕೇಂಬಿಯಂ ಕಂಡು ಬಂದರೆ ನಾವು conjoint collateral vascular bundle ಅಂತ ಕರಿತೇವೆ. If cambium is present in between, this is called open vascular bundle. If there is no cambium, then it is closed vascular bundle. ಇನ್ನು ಒಂದು ರೇಡಿಯಸ್ ನ ಒಳಗಡೆ ನಿಮಗೆ ಇಲ್ಲಿ ನಿಮಗೆ ಝೈಲಮ್ ಕಂಡು ಬಂದು ಇಲ್ಲಿ ನಿಮಗೆ ಫ್ಲೋಯಮ್ ಕಂಡು ಇಲ್ಲಿ ಫ್ಲೋಯಮ್ ಕಂಡು ಬಂದು ಇಲ್ಲಿ ಝೈಲಮ್ ಕಂಡು ಬಂದರೆ ನಾವು ಇದನ್ನ
ರೇಡಿಯಲ್ ವ್ಯಾಸ್ಕುಲಾರ್ ಬಂಡಲ್ ಅಂತ ಕರೀತೇವೆ. ಈ ತರದ 4 ವ್ಯಾಸ್ಕುಲಾರ್ ಬಂಡಲ್ಗಳು ನಿಮಗೆ ಎಲ್ಲಿ ಕಾಣಿಸ್ತವೆ? ವೇರ್ ಯು ಕ್ಯಾನ್ ಸಿ ಇನ್ ದಿ ಡೈಕಾಟ್ ರೂಟ್. ಅದೇ ತುಂಬಾ ವ್ಯಾಸ್ಕುಲಾರ್ ಬಂಡಲ್ಗಳು ಎಲ್ಲಿ ಕಾಣಿಸ್ತವೆ? ಮೊನೊಕಾಟ್ ರೂಟ್ ಅಲ್ಲಿ ಕಂಡು ಬರ್ತದೆ. ಇನ್ನು ಡೈಕಾಟ್ ಸ್ಟೆಮ್ಸ್ ನಾನು ನಿಮಗೆ ಹೇಳಿದೆ ಈ ತರದ ವ್ಯಾಸ್ಕುಲಾರ್ ಬಂಡಲ್ಗಳು. ವೆರಾಸ್ ಮೊನೊಕಾಟ್ ಸ್ಟೆಮ್ ಅಲ್ಲಿ ನಿಮಗೆ ಸ್ಕ್ಯಾಟರ್ಡ್ ವ್ಯಾಸ್ಕುಲಾರ್ ಬಂಡಲ್ಸ್ಗಳು, ಅಲ್ಲಿ ವ್ಯಾಸ್ಕುಲಾರ್ ಬಂಡಲ್ಗಳು ಫುಲ್ ಸ್ಕ್ಯಾಟರ್ ಆಗಿರ್ತವೆ ಗ್ರೌಂಡ್ ಟಿಶ್ಯೂ ಅಲ್ಲಿ. ಅಲ್ಲಿ ಸ್ಕಲ್ ಶೇಪ್ಡ್ ವ್ಯಾಸ್ಕುಲಾರ್ ಬಂಡಲ್ ನೀವು ನೆನಪು ಮಾಡಿಕೊಳ್ಳಬಹುದು, ಆ ತರ ಕಾಣಿಸ್ತವೆ. ಸೊ ಇನ್ನರ್, ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಇದು ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಯಿತು. ಓಕೆ, ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ in a dicot root is endodermis. The innermost layer of the, of course, innermost layer of the this is sorry, innermost layer of the cortex is always called as endodermis. Endodermis ide. In dicot root, the phloem masses are separated from xylem masses by conjunctive tissue. Adu kuda sari ide. Okay, so yavadu A wrong, B and C are correct. A is false, B and C are correct. Okay, dicot root shows radial vascular bundles are arranged in a ring. In this type of vascular, xylem and phloem are situated at different radii. Xylem of XR type, protoxylem is away from the center, whereas metaxylem is towards the center. Exarch adu. Adara ulta, protoxylem is present towards the pith and metaxylem towards the periphery ಅಂತ ಆದ್ರೆ ನಾವು ಅದನ್ನ ಎಂಡಾರ್ಚ್ ವ್ಯಾಸ್ಕುಲಾರ್ ಬಂಡಲ್ ಅಂತ ಕರಿತೇವೆ. ಇಲ್ಲಿ ನಿಮಗೆ ಕಂಡು ಬರುವಂತದ್ದು exarch. Okay, innermost layer of the cortex is called as endodermis. Now endodermis anta kariteve. Let us go to the next question. Many roots act as a pillars and grows downwards to enter the soil and to support the plant. An example of this is found. Idu nimage kelaglu gottagutte. These roots are nothing but the prop roots. Prop roots ಅಥವಾ pillar roots ಅಂತ ಕರಿತೇವೆ. ಇದು ಇನ್ನೊಂದು ಹೆಸರು ಏನಂದ್ರೆ prop roots. ಪ್ರಾಪ್ ರೂಟ್ಸ್ ಎಲ್ಲಿ ಪ್ರಾಪ್ ರೂಟ್ಸ್ ನಿಮಗೆ ಕಾಣಬಹುದು ಅಂತ ಹೇಳಿದ್ರೆ ಇಟ್ಸ್ ಬನಿಯಾನ್ ಟ್ರೀ. ಬನಿಯಾನ್ ಟ್ರೀಯಲ್ಲಿ ನೀವು ಇದನ್ನ ನೋಡಬಹುದು. ಬನಿಯಾನ್ ಟ್ರೀಸ್ ಫೈಕಸ್ ಬೆಂಗಾಲೆನ್ಸಿಸ್. ಫೈಕಸ್ ಬೆಂಗಾಲೆನ್ಸಿಸ್ ಅಂತ ಹೇಳಿದ್ರೆ ದ ಬನಿಯಾನ್ ಟ್ರೀ. ಓಕೆ, ಜಿಯಾಮೇಸ್ ಅಂತ ಹೇಳಿದ್ರೆ ಏನಿದು? ಜೋಬಲ್, ಇದು ಜೋಳ. ಕಸ್ಕ್ಯೂಟಾ ಇಟ್ಸ್ ಎ ಪ್ಯಾರಾಸೈಟಿಕ್ ಪ್ಲಾಂಟ್, ನೆನಪಿಟ್ಕೊಳ್ಳಿ. ಓಕೆ, ಸಿಲೆಬಸ್ ಅಲ್ಲಿ ಇರುವಂತದ್ದು ಪ್ಯಾರಾಸೈಟಿಕ್ ಪ್ಲಾಂಟ್. ಸೊ many roots act as a pillars and grows downwards. ಅದು ಅಡ್ವಾಂಟೇಜಿಯಸ್ ರೂಟ್ಸ್ ತರ ಸ್ಟೆಮ್ನ ಮೇಲ್ಗಡೆಯಿಂದ ನಿಮಗೆ ಗೊತ್ತಿದೆ ಬೀಳುಗಳ ತರ ಅದು ರೂಟ್ ಕೆಳಗಡೆ ಇಳಿದೋಗುತ್ತೆ, ಅದು ಭೂಮಿಯನ್ನು ತಲುಪುತ್ತೆ, ಕೊನೆಗೆ ಅದೊಂದು ಪಿಲ್ಲರ್ ತರ ಸಪೋರ್ಟಿವ್ ಸ್ಟ್ರಕ್ಚರ್ ಆಗ್ತವೆ. ಇಂತಹ ರೂಟ್ಸ್ ಅನ್ನ ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೇವೆ. ಎಲ್ಲಿ ನೋಡಬಹುದು? ಯು ಕ್ಯಾನ್ ಸೀ ಇನ್ ಬನಿಯಾನ್ ಟ್ರೀ. ಬನಿಯಾನ್ ಟ್ರೀ ಅಲ್ಲಿ ನಾವು ಇಂಥದ್ದೆಲ್ಲ ನೋಡಬಹುದು. ಸೊ ಅದಕ್ಕೆ ನಾವು ಅದನ್ನ ಪ್ರಾಪ್ ರೂಟ್ಸ್ ಅಂತ ಕರಿತೇವೆ. ರೂಟ್ ಮಾಡಿಫಿಕೇಶನ್ ಪ್ರಶ್ನೆ ಇದು. ಬನಿಯಾನ್ ಟ್ರೀ ಅಲ್ಲಿ ನೋಡಬಹುದು, ರಬ್ಬರ್ ಪ್ಲಾಂಟ್ ಅಲ್ಲಿ, ಕಾರ್ನ್ ಅಲ್ಲೆಲ್ಲ ನೀವು ಅದನ್ನು ನೋಡಬಹುದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸ್ಟೇಟ್ಮೆಂಟ್ 1, ವಿಂಡ್ ಪಾಲಿನೇಷನ್. ಪಾಲಿನೇಷನ್ ಬಗ್ಗೆ ಇರುವಂತಹ ಪ್ರಶ್ನೆ ಇದು. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ನೀಡ್ ಟು ಪ್ರೊಡ್ಯೂಸ್ ಮೋರ್ ಕ್ವಾಂಟಿಟಿ ಆಫ್ ದಿ ಪಾಲನ್ ಗ್ರೈನ್. ಸರಿನಾ? ಇದು ವಿಂಡ್ ಪಾಲಿನೇಟರ್ ಅಲ್ಲಿ ಕ್ಲಸ್ಟರ್ಸ್ ಆಫ್ ವಿಂಡ್ ಪಾಲಿನೇಟರ್ ಅಂತ ಹೇಳಿದ್ರೆ ಯಾವುದು? ಅನೆಮೋಫಿಲಸ್ ಫ್ಲವರ್ಸ್. ಗಾಳಿಯ ಮುಖಾಂತರ ಪಾಲಿನೇಷನ್ ಆಗುವಂತದ್ರಲ್ಲಿ ತುಂಬಾ ಪಾಲನ್ ಗ್ರೈನ್ಸ್ ಗಳು ಇರಬೇಕು ಅಂತ ಹೇಳ್ತಾರೆ. ಸರಿನಾ? ಸರಿ ಅದು ಅಲ್ವಾ? ತುಂಬಾ ಬಂಚ್ ಆಫ್ ಏನಿರಬೇಕು? ಕ್ಲಸ್ಟರ್ಸ್ ಆಫ್ ಇನ್ಫ್ಲೋರಸೆನ್ಸ್, ಅದ್ರಲ್ಲಿ ತುಂಬಾ ಫ್ಲವರ್ಸ್ ಗಳು ಇರಬೇಕು. ಗಾಳಿ ಬಂದಾಗ ಅವೆಲ್ಲವೂ ಕೂಡ ಪಾಲನ್ ಗ್ರೈನ್ಸ್ ಲೈಟ್ ವೇಟ್ ಆಗಿರಬೇಕು, ಗಾಳಿಯ ಮುಖಾಂತರ ಹೋಗಬೇಕು. ಇಲ್ಲಿ ನೆಕ್ಟಾರ್ನ, ಫ್ರಾಗ್ರಾನ್ಸ್ನ, ಸೆಂಟ್ನ ಅವಶ್ಯಕತೆ ಇಲ್ಲ. ನೆಕ್ಟಾರ್ ಇರಬೇಕಾಗಿಲ್ಲ. ಯಾಕೆ? ಇನ್ಸೆಕ್ಟ್ಗಳನ್ನ ಅಟ್ರಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರಾಗ್ರೆನ್ಸ್ ಸ್ಮೆಲ್ ಬೇಕಾಗಿಲ್ಲ. ಸೊ ಇದನ್ನ ಬಂಚ್ ಆಗಿ ಇರಬೇಕು. ಗಾಳಿ ಬಂದಾಗ ಎಲ್ಲ ಪಾಲನ್ ಗ್ರೈನ್ಸ್ಗಳು ಲೈಟ್ ವೇಟ್ ಆಗಿರಬೇಕು, ಹಾರಿಕೊಂಡು ಹೋಗ್ತವೆ. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸೀಡ್ ಫ್ರಮ್ ದಿ ಕ್ರಾಸ್ ಪಾಲಿನೇಟೆಡ್ ಫ್ಲವರ್ಸ್ ಪ್ರೊಡ್ಯೂಸ್ ವೀಕರ್ ಅಂಡ್ ಲೆಸ್ ಹೆಲ್ದಿ ಪ್ಲಾಂಟ್ಸ್. ಇದು ತಪ್ಪು. ಎಲ್ಲ ಪ್ಲಾಂಟ್ಗಳು ದೇ ಪ್ರಿಫರ್ ಕ್ರಾಸ್ ಪಾಲಿನೇಷನ್ ದ್ಯಾನ್ ದಿ ಸೆಲ್ಫ್ ಪಾಲಿನೇಷನ್. ಯಾಕೆಂತ ಹೇಳಿದ್ರೆ ಅಲ್ಲಿ ನಿಮಗೆ ವೇರಿಯೇಷನ್ಸ್ಗಳು, ಮಿಕ್ಸಿಂಗ್ ಅಪ್ ಆಫ್ ದಿ ಜೀನ್ಸ್ಗಳಾಗ್ತವೆ. ಬೇರೆ ಬೇರೆ ವೆರೈಟಿಯ ಜೊತೆ ಕಂಬೈನ್ ಅಲ್ಲಿ ಪಾಲಿನೇಷನ್ ಆಗೋದ್ರಿಂದ ಅಲ್ಲಿ ನಿಮಗೆ ಹೊಸ ವೆರೈಟೀಸ್ಗಳು ಹುಟ್ಟಿಕೊಳ್ತವೆ. ಸೊ ಆ ಫ್ಲವರ್ಸ್ಗಳು ಮೋರ್ ಸ್ಟ್ರಾಂಗರ್ ಮತ್ತೆ ಮೋರ್ ಹೆಲ್ದಿಯರ್ ಪ್ಲಾಂಟ್ಸ್ಗಳು ಹುಟ್ಟಿಕೊಳ್ತವೆ. ಸೊ ಕ್ರಾಸ್ ಪಾಲಿನೇಷನ್ ಇಂದ ಹುಟ್ಟುವಂತಹ ಪ್ಲಾಂಟ್ಗಳು ಯಾವಾಗಲೂ ಕೂಡ ನೇಚರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತವೆ. ಆದ್ರೆ ನಿಮ್ಗೆ ಗೊತ್ತಿದೆ, ಔಟ್ ಬ್ರೀಡಿಂಗ್ ಡಿವೈಸ್ ಅನ್ನು ನೀವು ಓದಿದ್ರಿ, ಅಲ್ಲಿ ಪ್ಲಾಂಟ್ ಮ್ಯಾಕ್ಸಿಮಮ್ ತನ್ನ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡಿಕೊಳ್ತದೆ. ಇಟ್ ಪ್ರಿಫರ್ಸ್ ದಿ ವಾಟ್? ಕ್ರಾಸ್ ಪಾಲಿನೇಷನ್. ನೀವು ಅಲ್ಲಿ ಪ್ರೊಟ್ಯಾಂಡ್ರಿ, ಪ್ರೊಟೋಗೈನಿ, ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಎಲ್ಲ ಓದಿದಿರಿ. ಅದರಿಂದ
ಪ್ಲಾಂಟ್ಸ್ಗಳು ದೇ ಪ್ರಿಫರ್ ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಇಂದ ನಿಮಗೆ ಹೆಲ್ದಿಯರ್ ಆ್ಯಂಡ್ ಸ್ಟ್ರಾಂಗರ್ ಪ್ಲಾಂಟ್ಸ್ಗಳು, ಹೆಲ್ದಿ ಪ್ಲಾಂಟ್ಸ್ಗಳು ಡೆವಲಪ್ ಆಗ್ತವೆ. ಸೊ ಸ್ಟೇಟ್ಮೆಂಟ್ 1 is correct and statement 2 is wrong. Let us go to the next one. Wind pollen flowers need to produce great quantity of pollen grain to be sure that at least some pollen grains will reach the stigmas of the other plants. These flowers are often small and inconspicuous since they do not attract the insects. ಸಣ್ಣ ಸಣ್ಣ ಹೂಗಳಿರ್ತವೆ, ದೊಡ್ಡ ದೊಡ್ಡ ಹೂಗಳಂತ ಇನ್ಸೆಕ್ಟ್ಗಳಿಗೆ ಕಾಣಿಸ್ಬೇಕು, ಅದರಲ್ಲಿ ಚಂದ ಸ್ಮೆಲ್ ಇರಬೇಕು, ಮತ್ತೆ ನೆಕ್ಟಾರ್ ಇರಬೇಕು, ಇದರ ಅವಶ್ಯಕತೆ ಇಲ್ಲ. ದೇ ಡು ನಾಟ್ ಪ್ರೊಡ್ಯೂಸ್ ನೆಕ್ಟಾರ್ ಅಂಡ್ ಡು ನಾಟ್ ಹ್ಯಾವ್ ಎನಿ scent. Most trees and grasses have the wind pollinated flowers. Cross pollination occurs when pollen is transferred from the anthers of one flower to the stigma of the another flower. Self pollination occurs when the pollen from this anther of the flower is transferred to the stigma of the same flower. So cross pollination is better than self pollination. When flowers are cross pollinated, their seeds are germinated into strong and healthy plants. Seeds from the self pollinated flowers produce weaker and less healthy plants. Okay, ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. Let us go to the next question. Dikaryon formation occurs in, ಇದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಕಿಂಗ್ಡಮ್ ಮೈಕೋಟಾದ ಬಗ್ಗೆ ಇರುವಂತ, ಕಿಂಗ್ಡಮ್ ಫಂಗೈನ ಬಗ್ಗೆ ಇರುವಂತ ಪ್ರಶ್ನೆ. ಇಲ್ಲಿ ಏನಾಗುತ್ತೆ, ನೀವು ಸೆಕ್ಸುವಲ್ ಸೈಕಲ್ ಅನ್ನ ಸ್ಟಡಿ ಮಾಡಿದ್ರೆ 3 ಫೇಸ್ಗಳಿದೆ. ಫಸ್ಟ್ ಪ್ಲಾಸ್ಮೋಗೆಮಿ ಆಗುತ್ತೆ. ಪ್ಲಾಸ್ಮೋಗೆಮಿ ಅಲ್ಲಿ 2 ಸೆಲ್ಗಳ ಪ್ರೋಟೋಪ್ಲಾಸಮ್ಗಳು ಕಂಬೈನ್ ಆಗುತ್ತವೆ. ಬೋತ್ ಆರ್ ಗೆಟ್ ಕಂಬೈನ್. ಇದು ನ್ಯೂಕ್ಲಿಯಸ್ ಇದೆ, ಇದರಲ್ಲಿ ಕಂಬೈನ್ ಆಗುತ್ತೆ. ಪ್ಲಾಸ್ಮೋಗೆಮಿ ಆಯಿತು. ನೆಕ್ಸ್ಟ್ ಏನಾಗಬೇಕು, ಎರಡನೇದು ಫ್ಯೂಷನ್ ಆಫ್ ದಿ ನ್ಯೂಕ್ಲಿಯಸ್ ಆಗಬೇಕು. ಏನದು, ಕ್ಯಾರಿಯೋಗೆಮಿ ಆಗಬೇಕು. 2 ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗಿಬಿಡ್ತವೆ ಡಿಪ್ಲಾಯ್ಡ್ ಸ್ಟೇಜಲ್ಲಿ, ಅದು ಕ್ಯಾರಿಯೋಗೆಮಿ. ಮೂರನೇದು ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. ದಿಸ್ ಆರ್ ದಿ 3 stages ಆಫ್ ಸೆಕ್ಷುವಲ್ ಸೈಕಲ್ ಇನ್ ಫಂಗೈ. ಫಂಗೈನ ಸೆಕ್ಷುವಲ್ ಸೈಕಲ್ ಇರುವಂತ 3 ಹಂತಗಳಿವು. ಆದರೆ ಇಲ್ಲಿ ಕೆಲವು ಫಂಗೈಗಳಲ್ಲಿ ಲೈಕ್ ಆಸ್ಕೋಮೈಸಿಟಿಸ್ ಅಂಡ್ ಬೆಸಿಡಿಯೋಮೈಸಿಟಿಸ್, ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್ ಇಲ್ಲಿ ಕ್ಯಾರಿಯೋಗೆಮಿ ಇಸ್ ಡಿಲೇಡ್. ಕ್ಯಾರಿಯೋಗೆಮಿ ಏನಾಗುತ್ತೆ, ಈ ಸ್ಟೇಜ್ ಏನಾಗುತ್ತೆ, ಡಿಲೇ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಆವಾಗ ಇನ್ ಬಿಟ್ವೀನ್ ದಿಸ್ ಈ 2 ಸ್ಟೇಜ್ಗಳ ಮಧ್ಯೆ ತುಂಬಾ ಸಮಯದವರೆಗೆ ಇಲ್ಲಿ SL ವಿತ್ 2 ನ್ಯೂಕ್ಲಿಯಸ್, 2 ನ್ಯೂಕ್ಲಿಯಸ್ ಇರುವಂತ ಒಂದು ಸ್ಟೇಜ್ ಹುಟ್ಟಿಕೊಳ್ತದೆ. ನಾವು ಇದನ್ನ ಡೈಕ್ಯಾರಿಯಾನ್ ಫೇಸ್ ಅಂತ ನೋಡಿ. ಕ್ಯಾರಿಯಾನ್ ಶಬ್ದದ ಅರ್ಥ ನ್ಯೂಕ್ಲಿಯಸ್ ಅಂತ ಅರ್ಥ. ಇಲ್ಲಿ ನೋಡಿ N+N 2 ನ್ಯೂಕ್ಲಿಯಸ್ಗಳಿರುವಂತಹ ಸ್ಟೇಜ್ ಕಂಡು ಬರ್ತದೆ. ಇದು ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಮಾತ್ರ ಕಂಡು ಬರ್ತದೆ. ಈ ಸ್ಟೇಜ್ ಅನ್ನು ನಾವು ಕ್ಯಾರಿಯಾಟಿಕ್ ಫೇಸ್ ಅಥವಾ ಈ ಸೆಲ್ ನಾವು ಡೈಕ್ಯಾರಿಯಾನ್ ಅಂತ ಕರಿತೇವೆ, ಡೈಕ್ಯಾರಿಯಾಟಿಕ್ ಸೆಲ್. ಈ ಸ್ಟೇಜ್ ಅನ್ನು ನಾವು ಡೈಕ್ಯಾರಿಯೋ ಫೇಸ್ ಅಂತ ಕರಿತೇವೆ. The stage is called as what? Dikaryophase. This happens due to the delay of the ಕ್ಯಾರಿಯೋಕೈನೆಸಿಸ್. 2 ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಅದನ್ನ ಆ ಸೆಲ್ ಕೆಲವು ಸಮಯದವರೆಗೆ 2 ನ್ಯೂಕ್ಲಿಯಸ್ ಅನ್ನ ತನ್ನಲ್ಲಿಟ್ಟುಕೊಳ್ತದೆ. ಅವಾಗ ನಾವು ಅದನ್ನು ಡೈಕ್ಯಾರಿಯೋನ್ ಅಥವಾ ಡೈಕ್ಯಾರಿಯೋಫೇಸ್ ಅಂತ ಕರಿತೇವೆ. ಸೊ ದಿಸ್ ಕಂಡೀಷನ್ ಇಸ್ ಸೀನ್ ಇನ್ ಆಸ್ಕೋಮೈಸಿಟಿಸ್ ಅಂಡ್ ಬೆಸಿಡಿಯೋಮೈಸಿಟಿಸ್. So in fungi the same ಓದ್ಕೊಳ್ಳಿ. Ascomycetes and basidiomycetes, karyogamy is delayed and occurs just before the plasmogamy and karyogamy. The cells often contains 2 nucleus, 2 ನ್ಯೂಕ್ಲಿಯಸ್ ಇರುವಂತ ಒಂದು ಕಂಡೀಷನ್ ಬರ್ತದೆ. ನಾವು ಅದನ್ನ ಆವಾಗ ಆ ಸೆಲ್ ಅನ್ನು ಡೈಕ್ಯಾರಿಯೋಟಿಕ್ ಸೆಲ್ ಅಥವಾ ಡೈಕ್ಯಾರಿಯಾನ್ ಅಂತ ಕರೆದ್ರೆ ಆ ಫೇಸ್ ಅನ್ನು ನಾವು ಡೈಕ್ಯಾರಿಯೋಫೇಸ್ ಅಂತ ಕರಿತೇವೆ. Let us go to the next question. Dormancy of seed is broken by ethylene. So dormancy, a period of rest, it is broken. Again, germinate ಆಗಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಏನನ್ನ ಸ್ಪ್ರೇ ಮಾಡಬೇಕು, ಎ ಫೈಟೋ ಹಾರ್ಮೋನ್ ಕಾಲ್ಡ್ ಇಥಿಲಿನ್ ಇಸ್ ಸ್ಪ್ರೇಡ್. ಇಥಿಲಿನ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಸೀಡ್ ಡಾರ್ಮೆನ್ಸಿ ಬ್ರೇಕ್ ಆಗಿ ದ ಸೀಡ್ ಸ್ಟಾರ್ಟ್ ಟು ಜರ್ಮಿನೇಟ್. ಆದರೆ ಈ ಡಾರ್ಮೆನ್ಸಿಯನ್ನ ಉಂಟು ಮಾಡೋದು ಯಾವುದು? ಸೊ ವ್ಯಾರ್ ಇಟ್ ಈಸ್ ಇಂಡ್ಯೂಸ್ಡ್ ಬೈ, ಇಟ್ ಇಸ್ ಬ್ರೋಕನ್ ಬೈ ಇಥಿಲಿನ್, ಎ ಪ್ಲಾಂಟ್ ಹಾರ್ಮೋನ್. ನಮ್ಗೆ ಗೊತ್ತಿದೆ, ನಾವು 4 ಪ್ಲಾಂಟ್ ಹಾರ್ಮೋನ್ಗಳನ್ನು ಓದಿದ್ದೇವೆ. ಆಕ್ಸಿನ್, ಗಿಬ್ಬರೆಲ್ಲಿನ್, cytokinin, and next one is abscisic acid. ನೋಡಿ, abscisic acid ಅನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರೀತೇವೆ. ಇಟ್ಸ್ ಕಾಲ್ಡ್ as ಸ್ಟ್ರೆಸ್ ಹಾರ್ಮೋನ್.
ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳಲ್ಲಿ ಆವಾಗ ಈ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಪ್ರೊಟೆಕ್ಟ್ ದಿ ಪ್ಲಾಂಟ್ ಫ್ರಮ್ ದಿ ಸ್ಟ್ರೆಸ್, ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ಗಳಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಸೊ ಸೀಡ್ ಡಾರ್ಮೆನ್ಸಿ ಇಸ್ ಇಂಡ್ಯೂಸ್ಡ್ ಬೈ ಆಬ್ಸಿಸಿಕ್ ಆಸಿಡ್. ಆಬ್ಸಿಸಿಕ್ ಆಸಿಡ್ ಇಂದ ಸೀಡ್ ಡಾರ್ಮೆನ್ಸಿ ಮಾತ್ರ ಆಗೋದಲ್ಲ, ಫಾಲ್, ಲೀಫ್ ಫಾಲ್, ಫ್ರೂಟ್ ಫಾಲ್, ಎಲೆ ಹಣ್ಣಾದ ಮೇಲೆ, ಕಾಯಿ ಹಣ್ಣಾದ ಮೇಲೆ ಅದು ಅಲ್ಲಿಂದ ಕಳಚಿ ಕೆಳಗಡೆ ಬೀಳಬೇಕು. ಆವಾಗ ಅವುಗಳ PTO ಅಥವಾ ಪೆಡಂಕಲ್ಗಳಲ್ಲಿ ಒಂದು ಲೇಯರ್ ಫಾರ್ಮೇಷನ್ ಆಗ್ತದೆ. ದಿಸ್ ಲೇಯರ್ ಇಸ್ ಕಾಲ್ಡ್ ಆಸ್ ಆಬ್ಸಿಷನ್ ಲೇಯರ್. ಇದು ನಾವು ಆಬ್ಸಿಷನ್ ಲೇಯರ್ ಅಂತ ಕರಿತೇವೆ. ಸೊ ಈ ಆಬ್ಸಿಷನ್ ಲೇಯರ್ ಫಾರ್ಮೇಷನ್ ಕೂಡ ಆಬ್ಸಿಸಿಕ್ ಆಸಿಡ್ ಕಾರಣ ಆಗುತ್ತೆ. ಸೊ ಅರ್ಥ ಆಯ್ತಾನೆ? ಸೊ ಗಿಬ್ಬರಲಿಕ್ ಆಸಿಡ್ ನಿಮಗೆ ಗೊತ್ತಿದೆ, ಗಿಬ್ಬರಲಿನ್ ಇಸ್ ಅ ಹಾರ್ಮೋನ್. The chemical it contains gibberellic acid. ಇದು ಇನ್ಕ್ರೀಸಿಂಗ್ ದ ಇಂಟರ್ನೋಡಲ್ ಡಿಸ್ಟೆನ್ಸ್, ಇಂಟರ್ನೋಡಲ್ ಲೆಂತ್ ಅನ್ನ ಇನ್ಕ್ರೀಸ್ ಮಾಡ್ತದೆ. ಪುಟ್ಟ ಪುಟ್ಟ ಪ್ಲಾಂಟ್ಗಳನ್ನು ದೊಡ್ಡದಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ವಿ ಶುಡ್ ಸ್ಪ್ರೇ ದಿ ಗಿಬ್ಬರೆಲಿನ್. ಸೈಟೋಕೈನಿನ್, ಅದು ನಾವು ಕೊಕೊನಟ್ ಮಿಲ್ಕ್ ಹಾರ್ಮೋನ್ ಅಂತ ಕೂಡ ಕರಿತೇವೆ. ಸೈಟೋ ಸೆಲ್ ಕೈನಿನ್ ಸ್ಟಿಮ್ಯುಲೇಟ್ ಟು ಸೆಲ್ ಗ್ರೋತ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥ ಹಾರ್ಮೋನ್. ಇದು ಬೆನ್ಸಾಲ್ ಅಮೈನೋ ಪ್ಯೂರಿನ್ ಅನ್ನುವಂಥ ಕೆಮಿಕಲ್ ಅದರಲ್ಲಿ ಇರ್ತದೆ. ಸೈಟೋಕೈನಿನ್ ಸೆಲ್ ಡಿವಿಷನ್ಗೆ ಬೇಕಾಗುವಂಥ ಹಾರ್ಮೋನ್. ನಿಮ್ಗೆ ಗೊತ್ತಿದೆ ಕೋಲಿಯಾಪ್ಟೈಲ್, ಕೋಲಿಯಾಪ್ಟೈಲ್ ಟಿಪ್ಪಿಂದ ಎಕ್ಸ್ಟ್ರಾಕ್ಟ್ ಮಾಡಲ್ಪಟ್ಟಂಥ ಹಾರ್ಮೋನ್ ಇಸ್ ಆಕ್ಸಿನ್, ಭಾಳ ಇಂಪಾರ್ಟೆಂಟ್. ಇಂಡೋಲ್ 3 ಅಸಿಟಿಕ್ ಆಸಿಡ್, ಇಂಡೋಲ್ 3 ಬ್ಯೂಟರಿಕ್ ಆಸಿಡ್, ನ್ಯಾಫ್ಥಲಿನ್ ಅಸಿಟಿಕ್ ಆಸಿಡ್, ಇಂಥ ಕೆಮಿಕಲ್ಸ್ಗಳು ನಾವು ಆಕ್ಸಿನ್ ಅಂತ ಕರಿತೇವೆ. ಇದು ಇದು ಏನು ಹೇಳ್ತಾರೆ, ಅಪಿಕಲ್ ಡಾಮಿನೆನ್ಸ್ ಅನ್ನು ರಿಮೂವ್ ಮಾಡಲಿಕ್ಕೆ, ಪ್ಲಾಂಟ್ಗಳು ಬುಷಿಯಾಗಿ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನಾವು ಆಕ್ಸಿನ್ ಅನ್ನು ಮಾಡಬೇಕಾಗ್ತದೆ. ಓಕೆ, we'll go to the next question. Abscisic hormone regulation may be at highly conserved mechanism of seed dormancy among the seed plants. Induction and maintenance of the seed dormancy is by abscisic acid. Let us go to the next question. The following features are occurring during the protein synthesis. ಪ್ರೋಟೀನ್ಸ್ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಒಂದು ಸಲ, ಆಮೇಲೆ ನೀವು ಅದನ್ನು ಸೀರೀಸ್ ಆಗಿ ಅರೇಂಜ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಫಸ್ಟ್ ಏನಾಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗಬೇಕಾದ್ರೆ ಫಸ್ಟ್ ಕರೆಕ್ಟಾಗಿ ಓದ್ಕೊಂಡ್ರೆ ಗೊತ್ತಾಗ್ತದೆ. ಫಸ್ಟ್ ಆಗುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನ್ಗಳಲ್ಲಿ ಫಸ್ಟ್ ಆಗುವಂಥ ಪ್ರೋಸೆಸ್ ಇಸ್ ಟ್ರಾನ್ಸ್ಕ್ರಿಪ್ಷನ್, ದ ಬಯೋಸಿಂಥಸಿಸ್ ಆಫ್ RNA ಆನ್ DNA. ಫಸ್ಟ್ RNA ಪ್ರೊಡಕ್ಷನ್ ಆಗ್ತದೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಸ್ಟ್ಯಾಂಡ್ಸ್ ಫಸ್ಟ್ ಆಫ್ ಸ್ಪೆಸಿಫಿಕ್ ಸೆಗ್ಮೆಂಟ್ಸ್ ಆಫ್ DNA ಇಂಟು mRNA molecule ಇನ್ ದಿ ನ್ಯೂಕ್ಲಿಯಸ್. ಫಸ್ಟ್. ಎರಡನೇದು ದ ಮೂಮೆಂಟ್ ಆಫ್ mRNA ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್, ಟ್ರಾನ್ಸ್ಪೋರ್ಟೇಷನ್, ಪ್ರೊಡಕ್ಷನ್ ಅಂತ mRNA ನ್ಯೂಕ್ಲಿಯಸ್ ಇಂದ ಎಲ್ಲಿಗೆ ಹೋಗಬೇಕು, ಸೈಟೋಪ್ಲಾಸಮ್ ಆಗಿ ಹೋಗಬೇಕು. ಅಲ್ಲಿ ಅದು ಯಾವ್ದ್ರ ಜೊತೆ ಬೈಂಡ್ ಆಗುತ್ತೆ, ರೈಬೋಸೋಮ್. ನೋಡಿ, ಪ್ರೋಟೀನ್ ಸಿಂಥಸಿಸ್ಗೆ ಬೇಕಾಗುವಂಥ ಎನ್ಸೈಮ್ಸ್ಗಳೆಲ್ಲವೂ ಕೂಡ ರೈಬೋಸೋಮ್ ಅಲ್ಲಿ ಇರ್ತದೆ. ನಿಮ್ಗೆ ಗೊತ್ತಿದೆ ರೈಬೋಸೋಮ್ಸ್, ಅದಕ್ಕೆ ನಾವು ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದಿ ಸೆಲ್ ಅಂತ ಕರಿತೇವೆ. ಪ್ರೋಟೀನ್ ಟ್ರಾನ್ಸ್ಲೇಷನ್ಗೆ ಬೇಕಾಗುವಂಥ ಎಲ್ಲ ಎನ್ಸೈಮ್ಸ್ಗಳು ಅಲ್ಲಿರ್ತವೆ. ಸೊ ದಿಸ್ ಸ್ಟೆಪ್ಸ್ ಕಮ್ ಸೆಕೆಂಡ್. ಓಕೆ, ಥರ್ಡ್ ಯಾವುದು ಅಂತ ಹೇಳಿದ್ರೆ ಫಾರ್ಮೇಷನ್. ಇವಾಗ mRNA ಅಲ್ಲಿ ಹೋಗಿ ಅಲ್ಲಿ ಇಂಪಾರ್ಟೆಂಟ್ ಸೈಟೋಪ್ಲಾಸಮ್ ಅಲ್ಲಿ ಇರುವಂಥ tRNA, ಇಟ್ಸ್ ನಾವು ಚಾರ್ಜಿಂಗ್ ಅಮೈನೋ ಆಸಿಡ್ಗಳು ಚಾರ್ಜ್ ಆಗ್ತವೆ. ಅಲ್ಲಿ ಆ ಚಾರ್ಜ್ಡ್ ಅಮೈನೋ ಆಸಿಡ್ ಹೋಗಿ tRNAಗೆ ಬೈಂಡ್ ಆಗ್ತದೆ. ಅಮೈನೋ ಅಸೈಲ್ tRNAಗಳಾಗ್ತವೆ. ಸೊ ಫಸ್ಟ್ ಇಲ್ಲಿ tRNA ಅಮೈನೋ ಆಸಿಡ್ ತಗೊಂಡು ರೆಡಿ ಆಗಿರ್ತದೆ. ಇದು ಮೂರನೇ ಸ್ಟೆಪ್. ಆದರೆ ನಾಲ್ಕನೆಯದು ಬೈಂಡಿಂಗ್ ಆಫ್ ಎನ್ ಟರ್ಮಿನಲ್ ಆಫ್ ಅಮೈನೋ ಆಸಿಡ್ ಲೈಕ್ ಮೆಥಿಯೋನಿನ್ ಟು tRNA to the P site of the ribosome. The tRNA anticodon pairs with, ನೋಡಿ ಇಲ್ಲಿ ಫಾಸ್ಟ್ AUG in mRNA, AUG ಸೀಕ್ವೆನ್ಸ್ in mRNA ಮೇಲಿದೆ, ಅಲ್ಲಿಗೆ tRNA ವಿತ್ ಅಮೈನೋ ಆಸಿಡ್ ಕಮ್ಸ್ ಅಂಡ್ ಬೈಂಡ್ಸ್. ಅದರ ಜೊತೆಗೆ ರೈಬೋಸೋಮ್ಗಳು ಕೂಡ ಬೈಂಡ್ ಆಗ್ತದೆ. ಇದು ನಾಲ್ಕನೇ ಸ್ಟೆಪ್. ಇದು ಐದನೇ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್. ಅಲ್ಲಿ ಎರಡನೆಯ tRNAಗಳು ಬಂದಾಗ ಫಸ್ಟ್ ಮತ್ತೆ ಸೆಕೆಂಡ್ tRNA ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಪೆಪ್ಟಿಡಾಯಿಲ್ ಟ್ರಾನ್ಸ್ಫರೇಸ್ ಅನ್ನುವಂಥ ಎನ್ಸೈಮ್, ಆ ಎನ್ಸೈಮ್ನ ಬಗ್ಗೆ ಏನು ಬೇಡ ನಿಮಗೆ, ಆದರೆ ಎರಡು ಅಮೈನೋ ಆಸಿಡ್ಗಳ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಇಸ್ ದ ಫಿಫ್ತ್ ಸ್ಟೆಪ್. ನೆಕ್ಸ್ಟ್ ಸಿಕ್ಸ್ತ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಮೈಗ್ರೇಷನ್. ಅಲ್ಲಿಗೆ tRNA ಬಿಟ್ಟಾಗುತ್ತೆ. ನೋಡಿ, ಎರಡು ಮೈಗ್ರೇಷನ್ ಡೈಪೆಪ್ಟೈಡ್ ಟು ಫಾರ್ಮ್ ಟ್ರೈಪೆಪ್ಟೈಡ್ ಅಂಡ್ ದೆನ್ ಪಾಲಿಪೆಪ್ಟೈಡ್, ಹೀಗೆ ಇಡೀ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಆಗುತ್ತೆ. ಇದು ನೆಕ್ಸ್ಟ್ ಆರನೇ ಸ್ಟೆಪ್. ಕೊನೆಗೆ ಪ್ರೊಡಕ್ಷನ್ ಅಂತ ಇಡೀ ಪಾಲಿಪೆಪ್ಟೈಡ್ ಚೈನ್ ಅಲ್ಲಿಂದ ರಿಲೀಸ್ ಆಗುತ್ತೆ, mRNA ಮೇಲಿಂದ ಅಥವಾ ರೈಬೋಸೋಮ್ ಇಂದ ರಿಲೀಸ್ ಆಗುತ್ತೆ. ಇದು ಸೆವೆಂತ್ ಸ್ಟೆಪ್. ಸೊ ಯಾವುದು ಫಸ್ಟ್ ಸ್ಟೆಪ್ ಯಾವುದು? 3. ಸೆಕೆಂಡ್ ಅಲ್ಲ, ಇದು ದಿಸ್ ವಿಲ್ ಬಿ ದ ಆನ್ಸರ್. 3, 1, 2, 4, 5, 7,
and 6. Option D is the answer. ಓಕೆ, ಈ ಸ್ಟೇಟ್ಮೆಂಟನ್ನು ಫಸ್ಟ್ ಕರೆಕ್ಟಾಗಿ ನೀವು ಓದಿಕೊಂಡ್ರೆ ದೆನ್ ಆ ಇಡೀ ಪ್ರೋಸೆಸ್ ನೆನಪು ಮಾಡಿಕೊಂಡ್ರೆ ಫಸ್ಟ್ ಏನಾಗುತ್ತೆ, ಫಸ್ಟ್ ಅಮೈನೋ ಆಸಿಡ್ಗಳು ಚಾರ್ಜ್ ಆಗುತ್ತೆ ಎ ಟಿ ಪಿ ಜೊತೆ ಕಂಬೈನ್ ಆಗಿ, ಅದು ನಾವು ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್ ಅಂತ ಕರಿತೇವೆ. ಹೀಗೆ ಅಮೈನೋ ಆಸಿಡ್ಗಳು ಚಾರ್ಜ್ ಆದಮೇಲೆ ಅದು ಟಿ ಆರ್ ಎನ್ ಎಗೆ ಬಂದು ಬೈಂಡ್ ಆಗುತ್ತೆ. 3' ಎಂಡ್ ಆಫ್ ದಿ ಟಿ ಆರ್ ಎನ್ ಎಗೆ ಬಂದು ಅಮೈನೋ ಆಸಿಡ್ಗಳು ಬೈಂಡ್ ಆಗ್ತವೆ. ಸೊ ಟಿ ಆರ್ ಎನ್ ಎ ಇವಾಗ ಅಮೈನೋ ಆಸಿಡ್ ಟಿ ಆರ್ ಎನ್ ಎ ಆಗುತ್ತೆ. ಈ ಕಡೆಗೆ ಟ್ರಾನ್ಸ್ಕ್ರಿಪ್ಷನ್ ನ್ಯೂಕ್ಲಿಯಸ್ ಅಲ್ಲಾಗಿ ಅಲ್ಲಿಂದ ಎಮ್ ಆರ್ ಎನ್ ಎ ಎಲ್ಲಿಗೆ ಸೈಟೋಪ್ಲಾಸಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಈ ಎಮ್ ಆರ್ ಎನ್ ಎ ಮೇಲಿರುವಂತಹ ಫಸ್ಟ್ ಟ್ರಿಪ್ಲೆಟ್ ಕೋಡಾನ್ AUG ಇನಿಷಿಯೇಟರ್ ಕೋಡಾನ್ ನೋಡಿಕೊಂಡು ಟಿ ಆರ್ ಎನ್ ಎ ಕಮ್ಸ್ ಅಂಡ್ ಬೈಂಡ್ಸ್. ಇದು ನಾವು ಇನಿಷಿಯೇಷನ್ ಕಾಂಪ್ಲೆಕ್ಸ್, ಅಲ್ಲಿಗೆ ರೈಬೋಸೋಮ್ಗಳು ಕೂಡ ಬಂದು ಬೈಂಡ್ ಆಗುತ್ತೆ. ಇದು ನಾವು ಇನಿಷಿಯೇಷನ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಅಷ್ಟೊತ್ತಿಗೆ ಎರಡನೇ ಟಿ ಆರ್ ಎನ್ ಎ, ಈ ಫಸ್ಟ್ ಬೈಂಡ್ ಆದ ಸೈಟ್ ಅನ್ನು ನಾವು ಎ ಸೈಟ್ ಅಂತ ಕರಿತೇವೆ. NCERT-ಯಲ್ಲಿ ಎ ಸೈಟ್ ಪಿ ಸೈಟ್ ಬಗ್ಗೆ ಏನಿಲ್ಲ, ಅದು ಗೊತ್ತಿಲ್ಲಿ. ಫಸ್ಟ್ ಇಲ್ಲಿ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಏನ್ ಫಾರ್ಮೇಷನ್ ಆಗಿದೆ, ಈ ಜಾಗವನ್ನು ನಾವು ಎ ಸೈಟ್ ಅಂತ ಕರಿತೇವೆ. ನೆಕ್ಸ್ಟ್ ಟ್ರಿಪ್ಲೆಟ್ ಕೋಡಾನ್ ವಿಲ್ ಬಿ ಎಟ್ ಪಿ ಸೈಟ್, ಪೆಪ್ಟಿಡ್ ಆಯಿಲ್ ಸೈಟ್ ಪಿ ಸೈಟ್. ಈಗ ಎರಡನೇ ಟಿ ಆರ್ ಎನ್ ಎ ಬಂದು ಪಿ ಸೈಟ್ ಅಲ್ಲಿರುವ ಟ್ರಿಪ್ಲೆಟ್ ಕೋಡಾನ್ಗೆ ಬೈಂಡ್ ಆಗುತ್ತೆ. ಫಸ್ಟ್ ಅಮೈನೋ ಆಸಿಡ್ ಮತ್ತೆ ಸೆಕೆಂಡ್ ಅಮೈನೋ ಆಸಿಡ್ಗಳ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆದ ಕೂಡಲೇ ಫಸ್ಟ್ ಏನು ಅಮೈನೋ ಆಸಿಡ್ ಅದರಿಂದ ಟಿ ಆರ್ ಎನ್ ಎ ಕಳಚಿಕೊಳ್ತದೆ. ಇಡೀ ರೈಬೋಸೋಮ್ ಒಂದು ನ್ಯೂಕ್ಲಿಯೋಟೈಡ್ ಟವರ್ಡ್ಸ್ ದಿ 3' ಎಂಡ್ ಮೂವ್ ಆಗುತ್ತೆ, ಟ್ರಾನ್ಸ್ಲೊಕೇಟ್ ಆಗುತ್ತೆ. ಸೊ ಫಸ್ಟ್ ಅಮೈನೋ ಆಸಿಡ್ ಮತ್ತು ಸೆಕೆಂಡ್ ಅಮೈನೋ ಆಸಿಡ್ಗಳ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗಿ ಅದು ಡೈಪೆಪ್ಟೈಡ್ ಆಗುತ್ತೆ. ಅದೇ ತರ ಥರ್ಡ್ ಬಂದು ಬೈಂಡ್ ಆಗುತ್ತೆ, ಫೋರ್ತ್ ನಿಮ್ಗೊಂದು ಫಾರ್ಮ್ಸ್ ಎ ಲಾಂಗ್ ಪಾಲಿಪೆಪ್ಟೈಡ್ ಚೈನ್. ಕೊನೆಗೆ ಟರ್ಮಿನೇಟರ್ ಕೋಡಾನ್ ಎಲ್ಲಿ ಪಿ ಸೈಡ್ ಅಲ್ಲಿ ಬಂದು ಬಿಡುತ್ತದೆ, ಆವಾಗ ಇಡೀ ಪಾಲಿಪೆಪ್ಟೈಡ್ ಚೈನ್ ಆಗುತ್ತೆ. ಇಟ್ ಇಸ್ ಗೆಟ್ ರಿಲೀಸ್ಡ್ ಆಫ್ ಕಂಪ್ಲೀಟ್ ಪಾಲಿಪೆಪ್ಟೈಡ್ ಚೈನ್ ಫ್ರಮ್ mRNA ಅಂಡ್ ದಿ ರೈಬೋಸೋಮ್. ಓಕೆ, ಇದು ಟೋಟಲ್ ಸ್ಟೆಪ್. ಲೆಟ್ us go to the next question. Which of the following statement is true for packaging of DNA in eukaryotes? DNA eukaryotes. ಅಲ್ಲಿ ಎರಡು ಆಪ್ಷನ್ಗಳು ಕಾಣಿಸ್ತಿಲ್ಲ ಬಿಡಿ, ಪರವಾಗಿಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಓಕೆ ಪ್ಯಾಕೇಜಿಂಗ್ DNA ಪ್ಯಾಕೇಜ್ಡ್ ವಿತ್ ಸೆಟ್ ಆಫ್ ಬೇಸಿಕ್ ಪ್ರೋಟೀನ್ ಕಾಲ್ಡ್ ಹಿಸ್ಟೋನ್. ಅದು ಸ್ಪೇಸ್ ಇಲ್ಲ ಇಲ್ಲಿ. ಹಿಸ್ಟೋನ್ ಪ್ರೋಟೀನ್ಗಳು DNA ನ ಮಾಡಿದ್ರೆ, ಹಿಸ್ಟೋನ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್, ಅದು ನ್ಯೂಕ್ಲಿಯೋ ಪ್ರೋಟೀನ್ ಅಂತ ಕರಿತೇವೆ. ಯಾವಾಗಲೂ ನ್ಯೂಕ್ಲಿಕ್ ಆಸಿಡ್ ಜೊತೆಗಿರುವಂಥ ಪ್ರೋಟೀನ್ ಇದು. DNA ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಅಲ್ಲಿ ಆಕ್ಟಾಮರ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್ H1 8 ಬಾಲ್ ಶೇಪ್ಡ್, ಅದರ ಸುತ್ತ DNA ಹೀಗೆ ರ್ಯಾಪ್ ಆಗಿರ್ತದೆ. ಇದನ್ನು ನಾವು ಒಂದು ನ್ಯೂಕ್ಲಿಯೋಸೋಮ್ ಅಂತ ಕರಿತೇವೆ. ಇಲ್ಲಿ ನಿಮಗೆ ಎರಡನೇ ಆಕ್ಟಾಮರ್ ಕಾಣಿಸ್ತದೆ. DNA enwrap ದಿಸ್, ಇದು ನ್ಯೂಕ್ಲಿಯೋಸೋಮ್ ಮಾಡೆಲ್. ಓಕೆ, ಸೊ DNA ಪ್ಯಾಕೆಡ್ ವಿತ್ ಸೆಟ್ ಆಫ್ ಬೇಸಿಕ್ ಪ್ರೋಟೀನ್, ಇದು ಸರಿ ಇದೆ. ಹಿಸ್ಟೋನ್ ಕಂಟೆ ನೆಗೆಟಿವ್ಲಿ ಚಾರ್ಜ್ಡ್ ಅಮೈನೋ ಆಸಿಡ್ ಇನ್ ಇಟ್ ಸೈಡ್ ಚೈನ್, ಇದು ಕೂಡ ಸರಿ ಇದೆ, negatively charged. DNA packed with histone octamer are called nucleosome. ಸರಿ ಇದೆ. Nucleosome is further packed to form the chromatin. All are true. ಎಲ್ಲವೂ ಕೂಡ ಸರಿ ಇದೆ. ಹಿಸ್ಟೋನ್ನ ಜೊತೆಗೆ ಕೆಲವು ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನ್ ಸೈಡ್ ಚೈನ್ ಅಲ್ಲಿ ಇರ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸರಿ, ಅದು ಹಿಸ್ಟೋನ್ ಇಸ್ ಪಾಸಿಟಿವ್ಲಿ ಚಾರ್ಜ್, ಅದರ ಸೈಡ್ ಚೈನ್ ಅಲ್ಲಿ ನೆಗೆಟಿವ್ಲಿ ಚಾರ್ಜ್ ಅಮೈನೋ ಆಸಿಡ್ಗಳು ಅದರ ಸೈಡ್ ಚೈನ್ ಅಲ್ಲಿ ಇರ್ತದೆ. ಓಕೆ, ಆಲ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಎಲ್ಲವೂ ಕೂಡ ಸರಿ ಇದೆ. ಓಕೆ, ಆನ್ಸರ್ ಇಲ್ಲಿದೆ. DNA organization is much more complex. There is a set of positively charged basic proteins called histone. The protein acquires charge depending upon the abundance of the amino acid residues with the charged side chains. Histones are rich in the amino acids residues, ಬಹಳ ಇಂಪಾರ್ಟೆಂಟ್, ಲೈಸಿನ್ ಅಂಡ್ ಅರ್ಜಿನೈನ್. ಈ ಮೊನ್ನೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು. ಹಿಸ್ಟೋನ್ಸ್ ಅಲ್ಲಿ ಇರುವಂತಹ ಎರಡು ರಿಚ್ ಅಮೈನೋ ಆಸಿಡ್ಗಳು, ಜಾಸ್ತಿ ಇರುವಂತಹ ಎರಡು ಅಮೈನೋ ಆಸಿಡ್ಗಳು ಯಾವುದು ಅಂತ ಹೇಳಿದ್ರೆ ಲೈಸಿನ್ ಅಂಡ್ ಅರ್ಜಿನೈನ್. Both amino residues carry positive charges in their side chains. Histones are organized to form the unit of 8 molecules. That's why it is called histone octamer. The negatively charged DNA is wrapped around the positively charged histone octamer to form a structure called nucleosome. Now nucleosome model ಅಥವಾ packaging of DNA helix ಅಂತ ಕರೀತೇವೆ. Let us go to the next ಪ್ರಶ್ನೆ from again environmental issues. Ahmad Khan, aged 57 years old, is a plastic sack manufacturer in Bangalore. For last 20 years, he has been associated with polyblend.
ಅಲ್ಲಿರುವಂಥ ಪ್ಲಾಸ್ಟಿಕ್ಕನ್ನು ಕರಗಿಸಿ ಅದನ್ನು ಪುಡಿ ಮಾಡಿ ಅದನ್ನು ಬಿಟುಮಿನ್ನ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಹೊಸ ಕಾಂಪೊನೆಂಟ್ ಆಗಿ ಮಾಡ್ತಾನೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸ್ಟೂಡೆಂಟ್ಸ್ಗಳು ಈ ರಿಸರ್ಚನ್ನು ಮಾಡಿರ್ತಾರೆ. ಅಹಮದ್ ಖಾನ್ಗೆ ಒಂದು ಈ ಐಡಿಯಾ ಡೆವಲಪ್ ಆಗಿರ್ತದೆ. ಎರಡು ಬಿಟುಮಿನ್ ಮತ್ತು ಈ ಪ್ಲಾಸ್ಟಿಕ್ನ ಮಿಕ್ಸ್ಚರನ್ನು ಮಿಕ್ಸ್ ಮಾಡಿಬಿಟ್ಟು ರೋಡ್ಗಳಿಗೆ ಹಾಕೋದ್ರಿಂದ ನೀರು, ವಾಟರ್ ರಿಪೆಲೆಂಟ್ ಸಬ್ಸ್ಟೆನ್ಸ್ ಬಿಟುಮಿನ್, ನೀರು ಅಲ್ಲಿ ನಿಂತುಕೊಳ್ಳುವಂತಹ ಸಾಧ್ಯತೆಗಳು ರೋಡಲ್ಲಿ ಇರೋದಿಲ್ಲ. ಬಹಳ ಒಳ್ಳೆಯ ರಿಸರ್ಚ್ ಇದು. ಇದನ್ನು ಈ ಪ್ಲಾಸ್ಟಿಕ್ ಮತ್ತು ಬಿಟುಮಿನ್ನ ಮಿಕ್ಸ್ಚರನ್ನು ನಾವು ಪಾಲಿಬ್ಲೆಂಡ್ ಅಂತ ಕರಿತೇವೆ. ಪಾಲಿಬ್ಲೆಂಡಲ್ಲಿ ಪ್ಲಾಸ್ಟಿಕ್ ಇರ್ತದೆ. ಸೊ ನಿಮಗೆ ಗೊತ್ತಿದೆ ಪ್ಲಾಸ್ಟಿಕ್ ಒಂದು ಒಳ್ಳೆಯ ಬಳಕೆ, ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿಬೋದು. ಪ್ಲಾಸ್ಟಿಕ್ ತುಂಬ ಕಡೆ ನೇಚರಲ್ಲಿ ಆಸ್ ಎ ಏನು ಹೇಳ್ತಾರೆ, ಒಂದು ಪೊಲ್ಯೂಟೆಂಟ್ಗಳ ಥರ ಇರೋದನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಅದರ ಮಿಕ್ಸ್ಚರನ್ನು ಬಿಟುಮಿನ್ನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ರೋಡಿಗೆ ಹಾಕ್ತಾರೆ. ಈ ರೋಡಿಗೆ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ವಾಟರ್ ನೀರು ಅಲ್ಲಿ ನಿಲ್ಲದೆ ಹರಿದು ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಈ ಎರಡು ಮಿಕ್ಸರನ್ನು ನಾವು ಪಾಲಿಬ್ಲೆಂಡ್ ಅಂತ ಕರಿತೇವೆ. ಸೇಮ್ ಸ್ಟೋರಿ ಇಸ್ ಗಿವನ್ ಹಿಯರ್. ಆ್ಯಂಡ್ ದಿ BBMP ಜೊತೆಗೆ ಕಂಬೈನ್ ಮಾಡಿಬಿಟ್ಟು Ahmad Khan proved that blend of the polyblend and bitumen, which is when used to lay roads, enhance the bitumen's water repellent property and help to increase the road life. Okay, let us go to the next question. Consider the following statement. Human Genome Project. The largest human gene dystrophin at 2.4 million bases. ನಿಮಗೆ ಗೊತ್ತಿದೆ. ರಿಪೀಟೆಡ್ ಸೀಕ್ವೆನ್ಸಸ್ ಮೇಕ್ ಅಪ್ ಲಾರ್ಜ್ ಪೋರ್ಷನ್ ಆಫ್ ಹ್ಯೂಮನ್ ಜೀನೋಮ್. ಇದು ಕೂಡ ಸರಿ ಇದೆ, ನಿಮ್ಮ ಬುಕ್ಕಲ್ಲಿದೆ, ಥಿಯರಿಗೆ ಓದ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ತಪ್ಪಿದು. 1.4 million ಆಗಬೇಕು. ದರ್ ಆರ್ ಅಬೌಟ್ 1.4 million ಲೊಕೇಶನ್ಸ್ ವ್ಯಾರ್ ಸಿಂಗಲ್ ಬೇಸ್ ಚೇಂಜಸ್, ಸ್ನಾಪ್ಸ್ ಅಂತ ಕರೀತೇವೆ, ಸಿಂಗಲ್ ಬೇಸ್ ಚೇಂಜಸ್ ಕಾಣಿಸ್ತದೆ. ಸೊ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿ. ಫಸ್ಟ್ 1 and 2 ಓನ್ಲಿ, ಥರ್ಡ್ ಒನ್ ಇಸ್ ರಾಂಗ್. ಆಪ್ಷನ್ ಎ. ಓಕೆ, ಒಂದು ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಒನ್. ದ ಲಾರ್ಜೆಸ್ಟ್ ಹ್ಯೂಮನ್ ಜೀನೋಮ್ ಇಸ್ ಡಿಸ್ಟ್ರೋಫಿನ್. ಭಾಳ ಇಂಪಾರ್ಟೆಂಟ್ ಇದು, ನೋಟ್ ಮಾಡ್ಕೊಳ್ಬೇಕು. ದ ಲಾರ್ಜೆಸ್ಟ್ ನೋನ್ ಜೀನ್ ಇಸ್ ಡಿಸ್ಟ್ರೋಫಿನ್, ವಿಚ್ ಇಸ್ ದ ಕ್ರೋಮೋಸೋಮ್ ವಿಚ್ ಕಂಟೈನ್ಸ್ ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್. ಕ್ರೋಮೋಸೋಮ್ ನಂಬರ್ 1. ದ ಲೀಸ್ಟ್ ಯಾವುದರಲ್ಲಿ? ಕ್ರೋಮೋಸೋಮ್ Y. ಇದು ನಿಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಇದೆ. ದಟ್ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಎಕ್ಸಾಮ್ ಹೋಗೋದಕ್ಕೆ ಮೊದಲು ಈ ಪ್ರಾಜೆಕ್ಟಲ್ಲಿ ಮೆಥಡಾಲಜಿ ಇದೆ, ಸೀಕ್ವೆನ್ಸ್ ಅನೋಟೇಷನ್, ಎಕ್ಸ್ಪ್ರೆಸಿವ್ ಸೀಕ್ವೆನ್ಸ್ ಟ್ಯಾಕ್ಸ್ ಇದೆ, ಅದನ್ನು ಓದ್ಕೊಳ್ಳಿ. ಗೋಲ್ಸ್ ಆಫ್ HGP ಓದ್ಕೊಳ್ಳಿ, ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ದ HGPಯನ್ನು ಓದ್ಕೊಂಡು ಹೋಗಿ. ಇಂಪಾರ್ಟೆಂಟ್ ಇದು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಶ್ನೆ. ಅಗೇನ್, ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್. Connell's field experiment on rocky sea coast of Scotland, where larger barnacle balanus dominates the intertidal area and removes the small barnacle catalamus. Catalamus ಅನ್ನ ಅದೇನು ಮಾಡ್ತದೆ, ಬರ್ನಾಕಲ್ ಬಲಾನಸ್ ಏನು ಮಾಡ್ತದೆ, ರಿಮೂವ್ ಮಾಡಿಬಿಡ್ತದೆ. ಸೊ ಇವುಗಳ ಮಧ್ಯೆ ಡೆವಲಪ್ ಆದಂತಹ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಯಾವುದು? ಅಫ್ಕೋರ್ಸ್ ಇಟ್ ಇಸ್ ಕಾಂಪಿಟೇಷನ್. ಒಂದು ವೊರೇಷಿಯಸ್ ಫೀಡರ್ ಆಗಿರ್ತದೆ, ಜಾಸ್ತಿ ಬೇಗ ತಿನ್ನುವಂಥದ್ದು, ಒಂದು ಕಡಿಮೆ ತಿನ್ನುವಂಥದ್ದು. ಕೆಥಲಾಮಸ್ಗೆ ಅಲ್ಲಿ ಆಹಾರದ ಕೊರತೆ ಆಗಿಬಿಡ್ತದೆ. ವೆರಸ್ ಬಲಾನಸ್ ಈಟ್ಸ್ ಮೋರ್ ಫಾಸ್ಟ್ ರ್ಯಾಪಿಡ್ಲಿ. ಅದರಿಂದ ಸ್ಲೋಲಿ ಕೆಥಲಾಮಸ್ ಇಸ್ ರಿಮೂವ್ಡ್ ಫ್ರಮ್ ದಿ ಪಿಕ್ಚರ್. ಸೊ ಇದನ್ನು ನಾವು ಕಾಂಪಿಟೇಷನ್ ಇಸ್ rivalry between the two or more organisms. Competition is rivalry between two or more organisms for obtaining the same resource. ಒಂದೇ ರಿಸೋರ್ಸ್ಗೋಸ್ಕರ ಎರಡು ಆರ್ಗಾನಿಸಮ್ಸ್ಗಳು they will compete, and the dominating one is survived and the recessive one is slowly removed from the picture nature. Okay, read the statement. Select the centromere is necessary for the movement of chromosomes to the poles. ಗೊತ್ತಿದೆ ನಿಮಗೆ, ಸೆಂಟ್ರೋಮಿಯರ್ ಗೊತ್ತಿದೆ. ಸೆಂಟ್ರೋಮಿಯರ್ ಅಲ್ಲಿ ಕೈನಟೋಕೋರ್ ಅನ್ನುವಂತಹ ಒಂದು ಭಾಗ ಇದೆ, ಅಲ್ಲಿಗೆ ಸ್ಪಿಂಡಲ್ ಫೈಬರ್ಸ್ಗಳು ಬಂದು ಅಟ್ಯಾಚ್ ಆಗುತ್ತೆ. ಸೊ ಇಟ್ ವಿಲ್ ಪುಲ್ ದಿ ಕ್ರೋಮೋಸೋಮ್ ಟುವರ್ಡ್ಸ್ ದ ರೆಸ್ಪೆಕ್ಟಿವ್ ಪೋಲ್. ಸೊ ಸೆಂಟ್ರೋಮಿಯರ್ is necessary for the movement of the chromosomes towards the pole. Uncontrolled mitotic cell division leads to cancer. Cancer is the tumors formation ಆಗೋದು product of uncontrolled cell division. Uncontrolled, especially the mitotic cell division. Mitotic cell division ಕಂಟ್ರೋಲ್ ಇಲ್ಲದೆ ಹೋದಾಗ, ಸೆಲ್ ಸೈಕಲ್ ತಪ್ಪಿ ಹೋದಾಗ, ಆವಾಗ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ನಿಮಗೆ, ವಾಟ್ ಇಟ್ ಫಾರ್ಮ್ಸ್ ದಿ ಟ್ಯೂಮರ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ.
Endomitosis means duplication of the DNA and chromosomes along with the ತಪ್ಪಿದು. Endomitosis is the division of chromosomes without nuclear division. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಎಂಡೋಮೈಟೋಸಿಸ್ ಅಮೀಬಾದಲ್ಲೆಲ್ಲ ಆಗುವಂಥದ್ದು. ಇಲ್ಲಿ ಕ್ರೋಮೋಸೋಮ್ ಡಿವೈಡ್ ಆಗುತ್ತೆ ಬಟ್ ನ್ಯೂಕ್ಲಿಯಸ್ ಡಿವೈಡ್ ಆಗೋದಿಲ್ಲ. ಸೊ endomitosis is division of chromosome without. Okay, next tetrad stage of chromosome is seen in the prophase 1 of the meiosis 1. ಇದು ಕೂಡ ಸರಿ ಇದೆ. Okay, so option C is the wrong statement. Okay. Okay, enormous diversity of the protein molecules is mainly due to the diversity of biomolecules. ನ ಪ್ರಶ್ನೆ ಇದು. ನಿಮಗೆ ಗೊತ್ತಿದೆ proteins are made up of amino acid. proteins ಗಳು amino acid ಗಳಿಂದ ಮಾಡಲ್ಪಟ್ಟಿರುತ್ತದೆ. proteins are made up of amino acids. How many amino acids are there in the nature? There are 20 plus 2. ಇಪ್ಪೆರಡು ವಸ್ತು ಬಂದಿದೆ ಬಟ್ 20. there are 20 amino acids. How many proteins are there in the nature? Plenty. ತುಂಬಾ proteins ಗಳಿದೆ ಅಲ್ವಾ. ನಮ್ಮ ದೇಹ ಕೂಡ, ನಮ್ಮ ದೇಹದ ಕನ್ಸ್ಟ್ರಕ್ಟಿವ್ ಯೂನಿಟೇ ಪ್ರೋಟೀನ್. ಅದು ಎಷ್ಟು ಪ್ರೋಟೀನ್ ತುಂಬಾ, ಆದ್ರೆ ಅಮೈನೋ ಆಸಿಡ್ ಇರೋದು ಎಷ್ಟು? ಬರೀ 20. ಹಾಗಾದ್ರೆ ಈ ಕಾಂಬಿನೇಷನ್ ಹೇಗೆ ಸಾಧ್ಯ? ಬರೀ 20 ಅಮೈನೋ ಆಸಿಡ್ಗಳಿಂದ ಅಷ್ಟೊಂದು ಅಬಂಡೆಂಟ್ ಪ್ರೋಟೀನ್ಗಳು ಹೇಗೆ ಉತ್ಪಾದನೆ ಆಗ್ಲಿಕ್ಕೆ ಸಾಧ್ಯ? ಡಿಪೆಂಡ್ಸ್ ಅಪಾನ್ ದಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್. ನೋಡಿ, ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಸಿಕಲ್ ಸೆಲ್ ಅನೇಮಿಯಾವನ್ನ ಓದಿದ್ದೇವೆ. ಸಿಕಲ್ ಸೆಲ್ ಅನೇಮಿಯಾದಲ್ಲಿ ಏನಾಗುತ್ತೆ? ಹಿಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ಅಲ್ಲಿ 4 ಚೈನ್ಗಳಿದೆ. 2 ಆಲ್ಫಾ ಚೈನ್ ಇದೆ, 2 ಬೀಟಾ ಚೈನ್ ಇದೆ. ಅದು ಒಂದು ಬೀಟಾ ಚೈನ್ ನ 6ನೇ ಪೊಸಿಷನ್ ಅಲ್ಲಿ ಗ್ಲೂಟಾಮಿಕ್ ಆಸಿಡ್ ಇದ್ರೆ ಅದು ನಾರ್ಮಲ್ ಹಿಮೋಗ್ಲೋಬಿನ್. ಅದೇ ಉಳಿದಷ್ಟು ಅಮೈನೋ ಆಸಿಡ್ಗಳು ಸೇಮ್ ಇದೆ, ಆದ್ರೆ ಒಂದೇ ಒಂದು ಅಮೈನೋ ಆಸಿಡ್ ಯಾವುದು? ಗ್ಲೂಟಾಮಿಕ್ ಆಸಿಡ್ ರಿಪ್ಲೇಸ್ ಆಗ್ಬಿಟ್ಟು ಆ ಜಾಗಕ್ಕೆ ವ್ಯಾಲಿನ್ ಬಂದ ಕೂಡಲೇ ಇಡೀ ಹಿಮೋಗ್ಲೋಬಿನ್ ಏನಾಯ್ತು? ಚೇಂಜ್ ಆಯ್ತು. ಹಿಮೋಗ್ಲೋಬಿನ್ ಚೇಂಜ್ ಆದ ಕೂಡಲೇ RBC ಏನಾಯ್ತು? ಅದು ಕೂಡ ತನ್ನ ಶೇಪ್ ಅನ್ನ ಕಳೆದುಕೊಳ್ಳುತ್ತದೆ. ಪೀಪಲ್ ಮೇ ಡೈ. ಅಂದ್ರೆ amino acid position in the sequence of the polypeptide chain is very very important. If one amino acid changes, the total protein ಏನಾಗ್ಬಿಡ್ತದೆ? ಚೇಂಜ್ ಆಗಿಬಿಡ್ತದೆ. ಈ ತರದ ಅರೇಂಜ್ಮೆಂಟ್ ಆಫ್ ದಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಇರೋದ್ರಿಂದ ನಿಮಗೆ ಎನಾರ್ಮಸ್ ಅಮೌಂಟ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳು ಬರೀ 20 ಅಮೈನೋ ಆಸಿಡ್ಗಳಿಂದ ರಚಿಸಲ್ಪಡಬಹುದು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಇನ್ನು ಈ 20 ಅಮೈನೋ ಆಸಿಡ್ಗಳಲ್ಲಿ ಏನು ಬದಲಾವಣೆ ಇರ್ತದೆ ನೋಡಿ. 20 ಅಮೈನೋ ಆಸಿಡ್ಗಳಲ್ಲಿ ಇದು ಈ 6 ಚೇಂಜ್ ಆಗ್ತಾ ಹೋಗುತ್ತೆ. ಉಳಿದ ಇಷ್ಟು ಭಾಗಗಳು ಎಲ್ಲ ಅಮೈನೋ ಆಸಿಡ್ಗಳಲ್ಲೂ ಕೂಡ ಸೇಮ್ ಇರ್ತದೆ. ಇಫ್ R changes, the amino acid changes. R ಎಷ್ಟು ಸಲ ಚೇಂಜ್ ಆಗ್ಬೋದು? 20 ಸಲ. ಈಗ H ಬಂದ್ರೆ ಗ್ಲೈಸಿನ್, CH3 ಬಂದ್ರೆ ಅಲಾನಿನ್, ಹೀಗೆ ಚೇಂಜ್ ಆಗ್ತಾ ಹೋಗುತ್ತೆ. R ಚೇಂಜ್ ಆಗ್ತಾ ಹೋದಾಗೆ ಅಮೈನೋ ಆಸಿಡ್ ಚೇಂಜ್ ಆಗುತ್ತೆ. ಸೊ ಡೈವರ್ಸಿಟಿ ಆಫ್ ಅಮೈನೋ ಆಸಿಡ್ ಚೇಂಜಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ R group. ಆದ್ರೆ ಪ್ರೋಟೀನ್ ಹಾಗಲ್ಲ. ದ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಅಂಡ್ ಪೊಸಿಷನ್ ಅಂಡ್ ದಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ in a protein chain is highly specific. A slight change in the position and the sequence of amino acid changes the total protein. So protein badalagutte. So amino acid sequence within the protein molecule is very very important, which gives the diversity. Okay, proteins are the building blocks of the body. The proteins are made up of amino acids. The amino acids are linked together by peptide bond to form protein. ಓದ್ಕೊಳ್ಳಿ ಸ್ವಲ್ಪ ಸ್ಟೇಟ್ಮೆಂಟ್ ಅನ್ನು. The site of glycolysis ಎಲ್ಲ ಆಗುತ್ತೆ ಅಂತ ಹೇಳಿ. Glycolysis occurs in the cytoplasm. Glycolysis ಎಲ್ಲ ಆಗೋದು cytoplasm ಅಲ್ಲಿ ಆಗುತ್ತೆ. Glycolysis ನಿಮಗೆ ಗೊತ್ತಿದೆ. Glycolysis breaking of the glucose. Glycolysis ಅಲ್ಲಿ ನಿಮ್ಗೆ ಗೊತ್ತಿದೆ. Glycolysis ಅಲ್ಲಿ glucose breaks to produce the 2-pyruvate. 2 ಪೈರುವಿಕ್ ಆಸಿಡ್ ಅಥವಾ ಪೈರುವೇಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಆಗಸ್ಟ್ ನಾವು ಓದಿದ್ವಿ. ಈ ತರ ಈಚ್ ಪೈರುವೇಟ್ ವಿಲ್ ಎಂಟರ್ಸ್ ಇನ್ ಟು ದಿ ಕ್ರೆಬ್ಸ್ ಸೈಕಲ್ ಅಂಡ್ ಕಲೆಕ್ಟಿವ್ಲಿ ಇಟ್ ಪ್ರೊಡ್ಯೂಸಸ್ ದಿ ATP, ಎನರ್ಜಿ, ಶಕ್ತಿ ATP ರೂಪದಲ್ಲಿ ಉತ್ಪಾದನೆ ಆಗ್ತದೆ. ಇಂತಹ ಗ್ಲೈಕಾಲಿಸಿಸ್ ಆಗುವಂಥದ್ದು ಎಲ್ಲಿ? ಸೈಟೋಪ್ಲಾಸಮ್ ಅಲ್ಲಿ. ಇದನ್ನು EMP ಪಾತ್ವೆ, ಇದನ್ನು ನಾವು EMP ಎಮ್ಡನ್, ಮೇರಾಫ್ ಅಂಡ್ ಪರ್ನಾಸ್ ಪಾತ್ವೆ ಅಂತ ಕೂಡ ಕರಿತೇವೆ. ಇಲ್ಲಿ 3 ಸೈಂಟಿಸ್ಟ್ಗಳು, ಗುಸ್ಟೋ ಎಮ್ಡನ್, ಒಟ್ಟೋ ಮೇರಾಫ್
and Jepernas. ಅದಕ್ಕೆ ನಾವು EMP pathway ಅಂತ ಕೂಡ ಕರೀತೇವೆ. In anaerobic organism, it is the only process in the respiration. Respiration ಅಂತ ಹೇಳಿದ್ರೆ cellular respiration. Glycolysis occurs in the cytoplasm of the cell and present in the living organisms. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಸೆಲ್ ಸೈಟೋಪ್ಲಾಸಮ್ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆ. ನಾವು ತಿನ್ನಂತಹ the source of food, glucose, is get converted into pyruvic acid. ಆ process ಅನ್ನು ನಾವು glycolysis ಅಂತ ಕರೀತೇವೆ. ಓಕೆ, ಗ್ಲೈಕೋ ಸ್ಟ್ಯಾಂಡ್ಸ್ ಫಾರ್ ಶುಗರ್, ಲಿಸಿಸ್ ಅಂತ ಹೇಳಿದ್ರೆ ಬ್ರೇಕಿಂಗ್, ಸ್ಪ್ಲಿಟಿಂಗ್. Edelfus condition differs from the synandrous condition in having Edelfus, synandrous, syngenesious. These are the three terms which are used for the attachment of the stamens and filaments. Understand? ಈಗ ಸ್ಟೇಮನ್ ಫಿಲಮೆಂಟ್ಗಳು ಒಂದಕ್ಕೊಂದು ಅಂಟಿಕೊಂಡು ಸ್ಟೇಮನ್ಸ್ಗಳು ಫ್ರೀ ಇದ್ದರೆ ನಾವು ಅದನ್ನ ಎಡಲ್ಫಸ್ ಕಂಡೀಷನ್ ಅಂತ ಕರಿತೇವೆ. ಇಫ್ ದೇ ಆರ್ ಪ್ರೆಸೆಂಟ್ ಇನ್ ಸಿಂಗಲ್ ಬಂಡಲ್, ಒಂದೇ ಬಂಡಲ್ ಅಲ್ಲಿ ಇದ್ದರೆ ನಾವು ಅದನ್ನ ಮೋನೋ ಎಡಲ್ಫಸ್ ಕಂಡೀಷನ್ ಅಂತ ಕರಿತೇವೆ. ಎರಡು ಬಂಡಲ್ ಅಲ್ಲಿ ಇದ್ದರೆ, ಇಲ್ಲಿ ನೀವು ಕಾಣಿಸ್ತೇವೆ ನೋಡಿ, ಮೂರು ಉದ್ದ ಇರೋದು, ಮೂರು ಸಣ್ಣಕ್ಕಿರೋದು, ಎರಡು ಬಂಡಲ್ಗಳು ಕಂಡಿರ್ತವೆ. ಇದನ್ನ ನಾವು ಡೈ ಎಡಲ್ಫಸ್ ಕಂಡೀಷನ್ ಅಂತ ಕರಿತೇವೆ. ನಾವು ಫ್ಯಾಬೇಸಿಯಲ್ ಅಲ್ಲಿ ನೋಡಿದ್ದೀವಿ, 9 ಸ್ಟೇಮನ್ಗಳು ಒಂದು ಬಂಡಲ್ ಆದ್ರೆ ಒಂದು ಬೇರೆನೇ ಇರ್ತದೆ. ಇಲ್ಲಿ 2 ಬಂಡಲ್ಗಳು, 9 ಒಂದು ಬಂಡಲ್, ಒಂದು ಸಪರೇಟ್ ಆಗಿರ್ತದೆ. ಅದನ್ನ ನಾವು ಡೈ ಎಡಲ್ಫಸ್ ಕಂಡೀಷನ್ ಅಂತ ಕರೀತೇವೆ. ಓಕೆ, ಇನ್ನು ಸಿಂಜೆನೇಷಿಯಸ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಮನ್ಸ್ಗಳು ಫ್ಯೂಸ್ ಆಗಿರ್ತದೆ, ಫಿಲಮೆಂಟ್ಸ್ಗಳು ಫ್ರೀ ಇರ್ತದೆ. If stamens are fused, filaments are free. ಈ ತರದ ಕಂಡೀಷನ್ ಸಿನಾಂಡ್ರಸ್ ಕಂಡೀಷನ್, ಸಾರಿ ಸಿಂಜೆನೇಷಿಯಸ್. ಇನ್ನು ಸ್ಟೇಮನ್ಸ್ ಮತ್ತೆ ಈ ಫಿಲಮೆಂಟ್ ಎರಡೂ ಕೂಡ ಫ್ಯೂಸ್ ಆಗಿದ್ದರೆ ಇದು ನಾವು ಇದು ಸಿನಾಂಡ್ರಸ್ ಕಂಡೀಷನ್ ಅಂತ ಕರೀತೇವೆ. ಸಿಂಜೆನೇಷಿಯಸ್ ಕಂಡೀಷನ್, ಸಿನಾಂಡ್ರಸ್. ಇಲ್ಲಿ ನಾವು ಯಾವ್ದ್ರಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಕುಕುರ್ಬಿಟ, ಕುಂಬಳಕಾಯಿಯಲ್ಲಿ ನೋಡಬಹುದು. ಸನ್ಫ್ಲವರ್ ಅಲ್ಲಿ ಈ ತರದ್ದು ಕಂಡೀಷನ್ಗಳನ್ನು ನೋಡಬಹುದು. ದಾಸವಾಳದಲ್ಲಿ, ಹೈಬಿಸ್ಕಸ್ ಅಲ್ಲೆಲ್ಲ ಈ ತರದ ಕಂಡೀಷನ್ ನೋಡಬಹುದು. ಸೊ ಇಫ್ ದಿ ಸ್ಟೇಮನ್ಸ್ ಆರ್ ಫ್ರೀ, ಫಿಲಮೆಂಟ್ಸ್ ಆರ್ ಫ್ಯೂಸ್ಡ್. ಇಫ್ ದಿ ಫಿಲಮೆಂಟ್ಸ್ ಆರ್ ಫ್ಯೂಸ್ಡ್ ಇಂಟು ಸಿಂಗಲ್ ಬಂಡಲ್, ಮೋನೋಡಲ್ಫಸ್. ಎರಡು ಬಂಡಲ್ ಡೈಅಡಲ್ಫಸ್, ಟ್ರೈಅಡಲ್ಫಸ್, ಟೆಟ್ರಾಡಲ್ಫಸ್, ಪಾಲಿಅಡಲ್ಫಸ್ ಕಂಡೀಷನ್. ಬೇರೆ ಬೇರೆ ಬಂಡಲ್ಗಳಲ್ಲೆಲ್ಲ ಇದ್ರೆ ನಾವು ಅದನ್ನ ಪಾಲಿಅಡಲ್ಫಸ್. ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ದಿಸ್ ವಿಲ್ ಬಿ ದಿ, this is the stamen and this will be the, so this is the anther, this will be the filaments. Collectively it is called as stamen. Idu ondu stamen. In the stamen, if the anthers are free, filaments are attached, then the condition is called as Edelfus condition. So stamens are fused by their filaments only. Okay, let us go to the next one. Edelfus stamens differ from the synandrous condition in having stamens fused by their filaments only. Okay, select the incorrect statement from the following. Many insects may consume pollen or nectar without bringing about the pollination. ಅದನ್ನ pollen cheaters ಅಂತ ಕರೀತಾರೆ. ಈ ತರದ್ದಾಗುತ್ತೆ, ಪಾಲನ್ ಚೀಟರ್ಸ್ ಅಂತ ಕರೀತೇವೆ. ಅವುಗಳು ಪಾಲನ್ ನೆಕ್ಟಾರ್ ಅನ್ನ ಪಡೆದುಕೊಂಡು ಹೋಗ್ತವೆ. ಇಂಟರ್ನ್ ಇಟ್ ವಿಲ್ ನಾಟ್ ಟೇಕ್ ದಿ ಪಾಲನ್, ಪಾಲನ್ ಅನ್ನು ತಗೊಂಡು ಹೋಗೋದೇ ಇಲ್ಲ. ನೆಕ್ಟಾರ್ ಅನ್ನು ತಗೊಂಡು ಹೋಗ್ತವೆ, ಬಟ್ ವಿದೌಟ್ ಇಟ್ ವಿಲ್ ನಾಟ್ ಏಡ್ ದಿ ಪಾಲಿನೇಷನ್, ಪಾಲಿನೇಷನ್ ಉಂಟು ಮಾಡೋದಿಲ್ಲ. ಇದು ಕೂಡ ಸರಿ ಇದೆ. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಪೋಲನ್ ಚೀಟರ್ಸ್ ಅಂತ ಕರೀತಾರೆ. ಇನ್ ಸಮ್ ಸ್ಪೀಶೀಸ್ pollen release and stigma receptivity are not synchronized. ನಿಮಗೆ ಗೊತ್ತಿದೆ, ನಾವು ಔಟ್ಬ್ರೀಡಿಂಗ್ ಡಿವೈಸ್ ಅಲ್ಲಿ ಓದ್ತೇವೆ, when the pollen is released, stigma is non receptive ಅಂದ್ರೆ ಅದು ರಿಸೆಪ್ಟ್ ಆಗ್ಲಿಕ್ಕೆ ರೆಡಿ ಆಗಿರೋದಿಲ್ಲ. ಕೆಲವು ಸಲ ಏನಾಗುತ್ತೆ, ಸ್ಟಿಗ್ಮಾ ಇಸ್ ಬಿಕಮ್ ರಿಸೆಪ್ಟಿವ್, ಆದ್ರೆ ಅಲ್ಲಿ ಪೋಲನ್ ರಿಲೀಸ್ ಆಗೋದಿಲ್ಲ. ಈ ತರದ ಕಂಡೀಷನ್ಗಳು ಕೂಡ ಇರ್ತವೆ. ಸರಿ, ಇನ್ ಸೆವೆರಲ್ ಸ್ಪೀಶೀಸ್ ಸಚ್ as papaya, male and female flowers are present in different monoecious conditions, ಡಯೋಶಿಯಸ್ ಕಂಡೀಷನ್ಸ್ ಎಲ್ಲ ನೀವು ನೋಡಿದ್ದೀರಿ, ಈಗ ಓದಿದ್ದೀವಿ ನಾವು. ಅಲ್ಲಿ ಔಟ್ಬ್ರೀಡಿಂಗ್ ಡಿವೈಸ್ ಅಲ್ಲಿ ಯೂನಿಸೆಕ್ಸುವಾಲಿಟಿ ನೋಡುದು, ಒಂದು ಸೆಕ್ಸ್ ಮಾತ್ರ ಒಂದು ಪ್ಲಾಟಲ್ ಇರ್ತದೆ, ಅದರಿಂದ ಪಾಲಿನೇಷನ್ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ ಅದ್ರಲ್ಲಿ, ಸೆಲ್ಫ್ ಪಾಲಿನೇಷನ್. ಸೊ ಪಾಲಿನೇಷನ್ ಆಲ್ವೇಸ್ ಗ್ಯಾರಂಟಿ ದಿ ಟ್ರಾನ್ಸ್ಫರ್. ತಪ್ಪಿದು. ಪಾಲಿನೇಷನ್ ಇಸ್ ನಾಟ್ ಆಲ್ವೇಸ್ ಗ್ಯಾರಂಟಿಡ್, ಅಂಡರ್ಸ್ಟ್ಯಾಂಡ್, ಅಂಡ್ ಇಟ್ ಇಸ್ ಸೇಮ್ ಪಾಲನ್ ಮತ್ತೆ ಸೇಮ್ ಸ್ಟಿಗ್ಮಾದ ಮೇಲೆ ಬೀಳುತ್ತೆ ಅನ್ನೋದನ್ನ
ಇದು ಗ್ಯಾರಂಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪಾಲಿನೇಷನ್ ಇಸ್ ಆಲ್ವೇಸ್ ಗ್ಯಾರಂಟೀಸ್ ದಿ ಟ್ರಾನ್ಸ್ಫರ್ ಆಫ್ ದಿ ರೈಟ್ ಟೈಪ್ ಆಫ್ ಪಾಲನ್. ಅದರ ಮೇಲೆ ಅದರದ್ದೇ ಪಾಲನ್ ಬೀಳುತ್ತೆ ಅನ್ನೋ ಗ್ಯಾರಂಟಿಯನ್ನ ಪಾಲಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ದಿಸ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಓದ್ಕೊಳ್ಳಿ ಅದನ್ನ, ಸೊಲ್ಯೂಷನ್ ಇದೆ ಇಲ್ಲಿ. Okay, let us go to the next. If you want to note it down, few points you can. Okay, let us go to the next question. Assertion reason. Decomposition na bagge. Temperature and soil moisture are the important climatic factors that regulates the process of decomposition. Decomposition na regulate ಮಾಡುವಂತ ಎರಡು ಫ್ಯಾಕ್ಟರ್ಗಳು ಟೆಂಪರೇಚರ್ ಮತ್ತೆ ಸಾಯಿಲ್ ಮಾಯಿಶ್ಚರ್. ಕರೆಕ್ಟ್ ಇದೆ. ಟೆಂಪರೇಚರ್ ಮತ್ತೆ ದ ಕಂಟೆಂಟ್ ಆಫ್ ದಿ ಸಾಯಿಲ್ ನ ಟೆಕ್ಸ್ಚರ್, ಸಾಯಿಲ್ ನ ಕಾಂಪೋಸಿಷನ್ ಅಂಡ್ ದಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂಡ್ ದಿ ಮಾಯಿಶ್ಚರ್, all these factors will strongly influence the process of decomposition. ಸರಿ ಇದೆ. Warm and moist environment favors the decomposition, whereas low temperature anaerobiosis ಅಂದ್ರೆ absence of oxygen inhibit the decomposition. ಇದು ಕೂಡ ಸರಿ ಇದೆ. Both statements are right, but reason is not the reason for the assertion. So option B. ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದೆ. ಟೆಂಪರೇಚರ್ ಅಂಡ್ ಸಾಯಿಲ್ ಮಾಯಿಶ್ಚರ್ ಆರ್ ದಿ ಇಂಪಾರ್ಟೆಂಟ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್. ಸರಿ. ಕಡಿಮೆ ಟೆಂಪರೇಚರ್ ಇದ್ದಾಗ, ವಾರ್ಮ್ ಟೆಂಪರೇಚರ್ ಇದ್ದಾಗ ಏನಾಗುತ್ತೆ, ವಾರ್ಮ್ ಮತ್ತೆ ಮಾಯಿಸ್ಟ್ ಇದ್ದಾಗ ಡಿಕಂಪೋಸಿಷನ್ ಫಾಸ್ಟ್ ಆಗುತ್ತೆ. ಲೋ ಟೆಂಪರೇಚರ್ ಇದ್ದಾಗ ಡಿಕಂಪೋಸಿಷನ್ ಸ್ಲೋ ಆಗುತ್ತೆ. ಎರಡು ಸಪರೇಟ್ ಸ್ಟೇಟ್ಮೆಂಟ್ಗಳು, ಎರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ. ಬೋತ್ ಅಸರ್ಷನ್ ರೀಸನ್ ಆರ್ ಟ್ರೂ. ರೀಸನ್ ಇಸ್ ನಾಟ್ ದ ರೀಸನ್ ಫಾರ್ ದಿ ಅಸರ್ಷನ್. Both assertion reason are true, but reason is not the reason. Correct explanation of decomposition, largely oxygen requiring process. The rate of decomposition is controlled by the chemical composition of the detritus. Detritus is the material which is undergoing decomposition. Detrivores of the organisms bring about the decomposition. ಇದು ನೆನಪಿಟ್ಕೊಳ್ಬೇಕು ಶಬ್ದ. ಡೆಟ್ರೈಟಸ್ ಅಂದ್ರೆ ಡಿಕಂಪೋಸಿಷನ್ ಆಗುವಂತ ವಸ್ತು ಮತ್ತೆ ಹೊರಗಡೆ ವಾತಾವರಣ ಎರಡು ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ ದಿ process of decomposition. Temperature and soil moisture are the most important climatic factors that regulate the decomposition through the effect on the activities of the soil microbes. Warm and moist environment almost it favors, always favors, whereas low temperature and absence of oxygen and anaerobiosis due to the excess of moisture inhibit the decomposition. Okay, let us go to the next one. Genetic homogeneity and exact similarity. ನೋಡಿ, ಎಕ್ಸಾಕ್ಟ್ ಸಿಮಿಲಾರಿಟಿ ಅಂತ ಬಂದಾಗ ಪಟ್ಟ ನಮಗೆ ಗೊತ್ತಾಗಬೇಕು. ಮಿಯೋಸಿಸ್ ಬ್ರಿಂಗ್ಸ್ ಅಬೌಟ್ ದಿ ವೇರಿಯೇಷನ್. ಮಿಯೋಸಿಸ್ ಅಲ್ಲಿ ನಿಮಗೆ ಕ್ರಾಸಿಂಗ್ ಓವರ್ ಇದೆ, ಜೆನೆಟಿಕ್ ರಿಕಾಂಬಿನೇಷನ್ ಇರೋದ್ರಿಂದ ಅಲ್ಲಿ ಮಿಕ್ಸಿಂಗ್ ಅಪ್ ಆಫ್ ದಿ ಜೀನ್ಸ್ಗಳಾಗ್ತವೆ. ಅದರಿಂದ ಅಲ್ಲಿ ವೇರಿಯೇಷನ್ಸ್ಗಳು ಉಂಟಾಗ್ತವೆ. ವೇರಿಯೇಷನ್ಗಳು ಉಂಟಾಗದೇ ಇರುವಂತ ಸೆಲ್ ಡಿವಿಷನ್ ಯಾವುದು? ಮೈಟೋಸಿಸ್. ಸೊ ಇಲ್ಲಿ ಎಕ್ಸಾಕ್ಟ್ ಸಿಮಿಲಾರಿಟಿ ನಮ್ಗೆ ಗೊತ್ತಿದೆ. ಮೈಟೋಸಿಸ್ ಇಸ್ ಅನ್ ಇಕ್ವೇಷನಲ್ ಡಿವಿಷನ್. ಅಲ್ಲಿ ಕ್ರೋಮೋಸೋಮ್ ನಂಬರ್ ವಿಲ್ ರಿಮೈನ್ಸ್ ದಿ ಸೇಮ್ ಆಸ್ ದಟ್ ಆಫ್ ದಿ ಪೇರೆಂಟ್. ಅಂಡರ್ಸ್ಟ್ಯಾಂಡ್? ಪೇರೆಂಟ್ ನ ಕ್ರೋಮೋಸೋಮ್ ನಂಬರ್ ಎಷ್ಟಿದೆ ಅಷ್ಟೇ ಇಲ್ಲಿ ಕೂಡ ಉಳ್ಕೊಳ್ತದೆ. ಸೊ ಎಕ್ಸಾಕ್ಟ್ ಸಿಮಿಲಾರಿಟಿ ಇಟ್ ಇಸ್ ಮೈಟೋಸಿಸ್. ಸೊ ಮೈಟೋಸಿಸ್ ವಿಲ್ ನಾಟ್ bring about the variation. It maintains the genetic homogeneity. ಹೋಮೋಜೆನಿಟಿಯನ್ನು ಮೇಂಟೈನ್ ಮಾಡ್ತದೆ. Two identical daughter cells that each contain the same number of chromosomes as their parent cell. In contrast, meiosis gives rise to 4 unique daughter cells, each of which has the half of the number of chromosomes as the parent cell. Okay, we'll go to the next question. Okay, a bacterium E. coli with a completely heavy DNA was allowed to replicate in a medium. ಇದು ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಫ್ DNA. ಅಲ್ಲಿ ಏನಾಗುತ್ತೆ, ಹೆವಿ DNA, ನಾರ್ಮಲ್ DNA ಅಲ್ಲಿರುವಂತ ನೈಟ್ರೋಜನ್ ಯಾವುದು? N14 ಇದೆ. ಎರಡರಲ್ಲೂ ಕೂಡ N14 ಇದೆ. when they allowed to replicate in, ಸೊ ಇದನ್ನ ಮಾಡಿ ನೋಡ್ಬೇಕೀಗ. ಓಕೆ,
DNA ಇದೆ, ಇದು ನಾರ್ಮಲ್ DNA. ಬ್ಯಾಕ್ಟೀರಿಯಂ ಇದು ಕಂಪ್ಲೀಟ್ಲಿ ಹೆವಿ DNA. ಓಕೆ, ಕಂಪ್ಲೀಟ್ಲಿ ಹೆವಿ DNA ಅಂತ ಹೇಳಿದ್ರೆ ಇದರಲ್ಲಿರುವಂತಹ ನೈಟ್ರೋಜನ್ ಐಸೋಟೋಪ್ ಯಾವುದು? N15. ಎರಡರಲ್ಲೂ ಕೂಡ N15 ಇದೆ. ನಾರ್ಮಲ್ ಐಸೋಟೋಪ್ ಇಸ್ N14. ಅಲೌಡ್ ಟು ರೆಪ್ಲಿಕೇಟ್ ಇನ್ ಎ ನಾರ್ಮಲ್ ಮೀಡಿಯಂ. ನಾರ್ಮಲ್ ಮೀಡಿಯಂ ಅಂತ ಹೇಳಿದ್ರೆ ಅವರು ಇಲ್ಲಿ NH4 ಅಮೋನಿಯಂ ಕ್ಲೋರೈಡ್ ಅನ್ನು ತಗೊಂಡಿರ್ತಾರೆ. ನಾರ್ಮಲ್ ಅಮೋನಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ N ಎಷ್ಟಿರಬೇಕು? 14 ಇರಬೇಕು. ಫಾರ್ 1 ಅವರ್ ಅಂತ ಹೇಳಿದ್ರೆ ಎಷ್ಟು? 60 ನಿಮಿಷ. ಒಂದು ಬ್ಯಾಕ್ಟೀರಿಯಾ ಡಿವೈಡ್ ಆಗ್ಲಿಕ್ಕೆ ಒಂದ್ಸಲ ಡಿವೈಡ್ ಆಗ್ಲಿಕ್ಕೆ ಎಷ್ಟು ಬೇಕು? 20 ನಿಮಿಷ ಬೇಕಾದ್ರೆ ಎಷ್ಟು ಜನರೇಷನ್ ನೋಡ್ಬೇಕು ನಾವಿಲ್ಲಿ? 60 ಮಿನಿಟ್ ಅಂತ ಹೇಳಿದ್ರೆ ವಿ ಶುಡ್ ಚೆಕ್ 3 ಜನರೇಷನ್. 3 ಜನರೇಷನ್ ಚೆಕ್ ಮಾಡಬೇಕು. ಫಸ್ಟ್ ಜನರೇಷನ್ ಏನಾಗುತ್ತೆ ನೋಡಿ, ಇಲ್ಲಿ ಇದು N15 ಇದೆ, ಒಂದು N15 ಇದೆ, ಹಳೆಯ ಸ್ಟ್ಯಾಂಡ್ N15 ಇದೆ. ಅದರ ಮೇಲೆ ಒಂದು ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ. ಇದು ನಾರ್ಮಲ್ ಮೀಡಿಯಂ ಅಲ್ಲಿ ರೆಪ್ಲಿಕೇಟ್ ಆಗೋದ್ರಿಂದ ಈ ಹೊಸ ಸ್ಟ್ಯಾಂಡ್ N14 ಇರ್ತದೆ. ಸೊ ಇದು ಒಂದು ಸ್ಟ್ಯಾಂಡ್ ಆಯ್ತು, ಇದು ಒಂದು ಪೇರೆಂಟಲ್ ಸ್ಟ್ಯಾಂಡ್ ಆಯಿತು. ಇನ್ನೊಂದು ಪೇರೆಂಟಲ್ ಸ್ಟ್ಯಾಂಡ್ ಇದು N15. ಅದರ ಮೇಲೆ ನಿಮಗೆ ಇನ್ನೊಂದು ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ತದೆ, ಅದು N14. ಸೊ ಒಂದು ಜನರೇಷನ್ ಆಯಿತು. ಎರಡನೇ ಜನರೇಷನ್ ನೀವು ನೋಡಬೇಕು. ಹಳೆಯ ಸ್ಟ್ಯಾಂಡ್ ತಗೊಳ್ಳಿ, N15 ಇದೆ, N15. ಅದರ ಮೇಲೆ ಇವಾಗ ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ, ದಟ್ ಇಸ್ N14. ಈಗ ಇದಾಯಿತು. ಈಗ ಇದನ್ನು ಸ್ಟಡಿ ಮಾಡಬೇಕು. ಹಳೆಯ ಸ್ಟ್ಯಾಂಡ್ ಇಸ್ N14 ಇದು, ಅದರ ಮೇಲೆ ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ, ದಟ್ ವಿಲ್ ಬಿ ದಿ N14 ಅಗೇನ್. ಸೊ ಇದಾಯಿತು. ಲೆಟ್ ಅಸ್ ಸಿ ದಿಸ್. ಹಳೆಯ ಸ್ಟ್ಯಾಂಡ್ N15, ಅದರ ಮೇಲೆ ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ, ದಟ್ ಇಸ್ N14. ಇವೆಲ್ಲವೂ ಕೂಡ ನಾರ್ಮಲ್ N14 ಮೀಡಿಯಂ ಅಲ್ಲಿ ಆಗೋದಕ್ಕೆ ಹೊಸ ಸ್ಟ್ಯಾಂಡ್ಗಳೆಲ್ಲವೂ ಕೂಡ N14 ಇರ್ತದೆ. ಇವಾಗ ಇದು ಹಳೆಯ N14 ಸ್ಟ್ಯಾಂಡ್ ಇದೆ, ಅದರ ಮೇಲೆ ಈಗ ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ, N14 ಇದೆ. ಎರಡು ಜನರೇಷನ್ ಆಯ್ತು. ಇದು ಫಸ್ಟ್ ಜನರೇಷನ್. ಲೆಟ್ ಅಸ್ ಗೋ ಟು ದಿ ಥರ್ಡ್ ಜನರೇಷನ್. N14 ಇದೆ ಇಲ್ಲಿ, N14. ಅದರ ಮೇಲೆ ಹುಟ್ಟುವಂತ ಹೊಸ ಸ್ಟ್ಯಾಂಡ್ ಡೆಫಿನೆಟ್ಲಿ ಅದು ನಾರ್ಮಲ್ ಮೀಡಿಯಂ ಅಲ್ಲಿ ಆಗೋದ್ರಿಂದ ಅದು ಕೂಡ N14 ಇದೆ. ಸೊ ಈ ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ N15 ಇದೆ, ಅದರ ಮೇಲೆ ಈಗ ಹೊಸ ಸ್ಟ್ಯಾಂಡ್ ಹುಟ್ಟಿಕೊಳ್ಳುತ್ತದೆ, ಅದು ಕೂಡ N14 ಆಗಿದೆ. ಸೊ ಇದಾಯಿತು. ನೆಕ್ಸ್ಟ್ N14 ಇದೆ, ಅದರ ಮೇಲೆ ಇನ್ನೊಂದು ಸ್ಟ್ಯಾಂಡ್ N14 ಆಗುತ್ತೆ. ಈ ಸ್ಟ್ಯಾಂಡ್ ಹಳೆಯ ಸ್ಟ್ಯಾಂಡ್ ಇಸ್ N14, ಅದರ ಮೇಲೆ ಹುಟ್ಟುವಂಥ ಹೊಸ ಸ್ಟ್ಯಾಂಡ್ N14. ಸೊ ಇದು ಆಯಿತು. ಈಗ ಮೂರನೇದು ಸೇಮ್, ಇದು ಹಳೆಯ ಸ್ಟ್ಯಾಂಡ್ ಇಸ್ 15, ಹೊಸ ಸ್ಟ್ಯಾಂಡ್ 14. ಈ ಸ್ಟ್ಯಾಂಡ್ N14 ಇದೆ, ಅದರ ಮೇಲೆ ಹೊಸ ಸ್ಟ್ಯಾಂಡ್ N14. ಈಗ ಇದು 15 ಇದೆ, ಅದರ ಮೇಲೆ ಹೊಸ ಸ್ಟ್ಯಾಂಡ್ N14. ಆಮೇಲೆ ಕೊನೆಯ ಸ್ಟ್ಯಾಂಡ್ ಇದು N14, ಅದರ ಮೇಲೆ ಹೊಸ ಸ್ಟ್ಯಾಂಡ್ N14. ಪ್ರಶ್ನೆ, ವಾಟ್ ಪರ್ಸೆಂಟೇಜ್ ಆಫ್ ಬ್ಯಾಕ್ಟೀರಿಯಾ ಕಂಟೈನ್ ಹೆವಿ DNA? ಹೆವಿ DNA ಯಾವುದ್ರಲ್ಲಿದೆ? ಥರ್ಡ್ ನೋಡಿ, ಇದು 2 N14, ಇದರಲ್ಲಿ ಹೆವಿ ಸ್ಟ್ಯಾಂಡ್ ಇಲ್ಲ, ಇದರಲ್ಲಿದೆ, ಒಂದಾಯಿತು. ಇದು 2 ಕೂಡ N14, ಇದರಲ್ಲಿ ಇಲ್ಲ. ಇದು ಕೂಡ 2 ಕೂಡ 14, ಇದರಲ್ಲಿ ಇಲ್ಲ. ಇದರಲ್ಲಿ ಒಂದಿದೆ, 2 ಆಯಿತು. ಇದರಲ್ಲಿ ಇಲ್ಲ, ಇದರಲ್ಲಿದೆ, 3. ವಾಟ್ ಪರ್ಸೆಂಟೇಜ್ ಆಫ್ ಬ್ಯಾಕ್ಟೀರಿಯಾ ಕಂಟೈನ್ ಹೆವಿ DNA? ಇದರಲ್ಲಿಲ್ಲ. ಸೊ ಇಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ? 1 2 3 4 5 6 7 8. 8ರಲ್ಲಿ ಎಷ್ಟರಲ್ಲಿ ಹೆವಿ DNA ಇದೆ? 2ರಲ್ಲಿ. 100ರಲ್ಲಿ ಎಷ್ಟು? 2 × 100 /8. 2 1 2 4, 4 1 4 25. ಸೊ ಆನ್ಸರ್ ಇಸ್ 25%. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇಲ್ಲಿ ಹೆವಿ ಸ್ಟ್ಯಾಂಡ್ ಯಾವುದು? ನೈಟ್ರೋಜನ್ N15. ನಾರ್ಮಲ್ ಸ್ಟ್ಯಾಂಡ್, ನಾರ್ಮಲ್ DNA ಇರುವಂತಹ ನೈಟ್ರೋಜನ್ ಯಾವುದು? N14. ದೇ ಅಲೌಡ್ ಟು ರೆಪ್ಲಿಕೇಟ್ ಇನ್ ಎ ಹೆವಿ ಮೀಡಿಯಂ. ಹೆವಿ ಮೀಡಿಯಂ ಅಂದರೆ ಅವುಗಳ ಡೆನ್ಸಿಟಿ ಹೆವಿ ಇರುವಂಥದ್ದು. ಕೊನೆಗೆ ಅವ್ರು ಸೀಸಿಯಂ ಕ್ಲೋರೈಡ್ ಅಲ್ಲಿ ಅದನ್ನು ಸಪರೇಟ್ ಮಾಡಿಬಿಟ್ಟು ಹೆವಿ ಎಷ್ಟಿದೆ, ಲೈಟ್ ಎಷ್ಟಿದೆ ಅಂತ ನೋಡ್ತಾರೆ. ದೇ ಕಮ್ ಟು ನೋ ದಟ್ DNA ಆಲ್ವೇಸ್ ರೆಪ್ಲಿಕೇಟ್ ಸೆಮಿ ಕನ್ಸರ್ವೇಟಿವ್ಲಿ. ತನ್ನ ಒಂದು ಹಳೆಯ ಸ್ಟ್ಯಾಂಡ್ ಅನ್ನು ಉಳಿಸಿಕೊಂಡು ಅದರ ಮೇಲೆ ಹೊಸ ಸ್ಟ್ಯಾಂಡ್ ಅನ್ನು ಸಿಂಥಸೈಸ್ ಮಾಡುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟ್ ಇಂದ ಪ್ರೂವ್ ಆಗುತ್ತೆ. ಅದು ನಾವು ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ನ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅಂತ ಕರೀತೇವೆ. ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್.
ಫ್ಲವರ್ಸ್ ಆಫ್ ಫ್ಯಾಬೇಸಿಯೆ. ಫ್ಯಾಬೇಸಿಯೆ 3 ಫ್ಯಾಮಿಲಿಗಳನ್ನು ನೀವು ಟ್ಯಾಕ್ಸಾನ ಮೇಲೆ ಓದ್ಕೊಂಡು ಹೋಗ್ಬೇಕು. ಫ್ಯಾಬೇಸಿಯೆ, ಸೋಲನೇಸಿಯೆ ಮತ್ತು ಲಿಲಿಯೇಸಿಯೆ. ನೋಡಿ, ಫ್ಯಾಬೇಸಿಯಲ್ಲಿರುವಂಥ ಫ್ಲವರ್ ನಿಮಗೆ ಗೊತ್ತಿದೆ, ಭಾಳ ಪೆಕ್ಯುಲರ್ ಟೈಪ್ ಆಫ್ ವೆರಿ ಸ್ಪೆಷಲ್ ಟೈಪ್ ಆಫ್ ಈಸ್ಟೈವೇಷನ್ ನೀವು ನೋಡ್ಬೋದು. ದಟ್ ಇಸ್ ಕಾಲ್ಡ್ ವೆಕ್ಸಿಲರಿ ಈಸ್ಟೈವೇಷನ್. ಅದರಲ್ಲಿ ಒಂದು ಮೇಲ್ಗಡೆ ಸ್ಟ್ಯಾಂಡರ್ಡ್ ಪೆಟಲ್ ಇದೆ, 2 ವಿಂಗ್ ಪೆಟಲ್ಸ್, ಕೀಲ್ ಪೆಟಲ್ಸ್. ಸೊ ಒಂದು ಪ್ಯಾಪುಲೋನೇಷಿಯಸ್ ಕೊರಲ್ಲ ಅಂತ ಕರಿತೇವೆ ನಾವು. ಸೊ ಲೈಕ್ ಲುಕ್ಸ್ ಲೈಕ್ ಎ ಬಟರ್ಫ್ಲೈ. ಪ್ಯಾಪುಲೋನೇಷಿಯಸ್ ಕೊರಲ್ಲ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಪೆಟಲ್, 2 ವಿಂಗ್ ಪೆಟಲ್ಸ್ಗಳಿರ್ತವೆ, ಆಮೇಲೆ ಒಂದು ಬೋಟ್ ಶೇಪ್ಡ್ ಕೀಲ್ ಪೆಟಲ್ಸ್ಗಳಿರ್ತವೆ. ಅದೆಲ್ಲ 1+2+2 ಈ ಥರದ ಅರೇಂಜ್ಮೆಂಟ್ಗಳು ನಾವು ವೆಕ್ಸಿಲರಿ ಟೈಪ್ ಆಫ್ ಈಸ್ಟೈವೇಷನ್ ಅಂತ ಕರಿತೇವೆ. ಸ್ಟ್ಯಾಂಡರ್ಡ್ ಪೆಟಲ್ ವಿತ್ 2 lobes, 2 more petals forms the wings, and the last petal is called keel petal, which is fused. Okay, so ಇಲ್ಲಿ flower is complete. ನೋಡಿ, ಇಲ್ಲಿ ಝೈಗೋಮಾರ್ಫಿಕ್ ಫ್ಲವರ್. the flowers are not arranged along the plane. ಅಂಡರ್ಸ್ಟ್ಯಾಂಡ್? ಅದರಿಂದ ಇಲ್ಲಿರುವಂಥ ಫ್ಲವರ್ಸ್ಗಳು ಯಾವುದು? ಝೈಗೋಮಾರ್ಫಿಕ್. 5 ಇದೆ. 5 ನೋಡಿ, ಇಲ್ಲಿ ಕೂಡ ಹಾಗೆ ಎಷ್ಟು ಪೆಟಲ್ ಇದೆ? 5 ಪೆಟಲ್ಸ್ಗಳಿದೆ. ಅದಕ್ಕೆ ನಾವು ಅದನ್ನು ಪೆಂಟಾಮೀರಸ್ ಕಂಡೀಷನ್ ಅಂತ ಕರಿತೇವೆ. ಕಂಪ್ಲೀಟ್ ಅಂತ ಹೇಳಿದ್ರೆ ಯಾವ ಫ್ಲವರನ್ನು ಕಂಪ್ಲೀಟ್ ಅಂತ ಕರಿತೇವೆ? ಎಲ್ಲ ಫ್ಲೋರಲ್ ವರ್ಲ್ಸ್ಗಳು. ಅದು ಎಸೆನ್ಷಿಯಲ್ ಮತ್ತು ಆಕ್ಸೆಸರಿ ವರ್ಲ್ಸ್. ಅಡಿಷನಲ್ ಎಸೆನ್ಷಿಯಲ್ ವರ್ಲ್ಸ್ಗಳು ಯಾವುದು? ಆಂಡ್ರೀಷಿಯಮ್ ಮತ್ತು ಗೈನೀಷಿಯಮ್. ಆಕ್ಸೆಸರಿ ಯಾವುದು? ಸೆಪಲ್ಸ್ ಮತ್ತು ಕೇಲಿಕ್ಸ್ ಮತ್ತು ಕೊರಲ್ಲ. ಈ 4 ವರ್ಲ್ಗಳಿದ್ದಂತಹ ಫ್ಲವರ್ ಅನ್ನು ನಾವು ಕಂಪ್ಲೀಟ್ ಅಂತ ಕರಿತೇವೆ. ಫ್ಯಾಬೇಸಿಯಲ್ಲಿ ನಿಮಗೆ ಆಂಡ್ರೀಷಿಯಮ್, ಗೈನೀಷಿಯಮ್, ಕೇಲಿಕ್ಸ್, ಕೊರಲ್ಲ ಈ 4 ವರ್ಲ್ಗಳು ಕೂಡ ಅಲ್ಲಿ ಇರೋದಕ್ಕೆ ನಾವು ಅದನ್ನ ಕಂಪ್ಲೀಟ್ ಫ್ಲವರ್ ಅಂತ ಕರಿತೇವೆ. ಇಫ್ ದಿ ಫ್ಲೋರಲ್ ಪಾರ್ಟ್ಸ್ ಆರ್ ಅರೇಂಜ್ಡ್ ಅಲಾಂಗ್ ವಿತ್ ದಿ ಪ್ಲೇನ್, ಅದನ್ನು ನಾವು ಆಕ್ಟಿನೋಮಾರ್ಫಿ ಅಂತ ಕರಿತೇವೆ. ಇಲ್ಲಿ ನಿಮಗೆ ಕರೆಕ್ಟಾಗಿ ಒಂದೇ ಪ್ಲೇನ್ ಅರೇಂಜ್ ಆಗಿಲ್ಲ. 5 ಕೂಡ ಬೇರೆ ಬೇರೆ ತರದ ಪೆಟಲ್ಸ್ಗಳು ನಿಮಗೆ ಕಾಣಿಸ್ತವೆ. ಅದಕ್ಕೆ ನಾವು ಅದನ್ನ ಝೈಗೋಮಾರ್ಫಿಕ್ ಅಂತ ಕರಿತೇವೆ. ಇಲ್ಲಿ ನಿಮಗೆ ಈಸ್ಟೈವೇಷನ್ ಯಾವುದು ಸಿಗ್ತದೆ? ಇಟ್ಸ್ ಕಾಲ್ಡ್ ವೆಕ್ಸಿಲರಿ ಈಸ್ಟೈವೇಷನ್. ಯು ಕ್ಯಾನ್ ಸಿ ಪ್ಯಾಪುಲೋನೇಷಿಯಸ್ ಕೊರೊಲ್ಲಾ ಅಂತ ಕರಿತೇವೆ. ಪೆಟಲ್ಸ್ ಆರ್ ಕಾಲ್ಡ್ ಆಸ್ ಪ್ಯಾಪುಲೋನೇಷಿಯಸ್ ಕೊರೊಲ್ಲಾ. ಓಕೆ, the flowers in the pea family Fabaceae are the irregular flowers with 5 petals, namely standard petal, keel petal and the wing petal. One shabda standard, wings and keel. The standard petal is a single petal with the 2 lobes. 2 more petals forms the wings, and the remaining 2 petals make the keel and are usually fused together. Okay, we'll go to the next question. The process by which water is absorbed by the solid like colloids, using them to increase in the volume, is called imbibition. Imbibition. ವುಡನ್ ಡೋರ್ಸ್ ಫಿಟ್ ಟೈಟ್ಲಿ ಡ್ಯೂರಿಂಗ್ ದಿ ಮಾನ್ಸೂನ್. ಮಳೆಗಾಲದಲ್ಲಿ ವುಡನ್ ಡೋರ್ಸ್ಗಳು ಗಟ್ಟಿಯಾಗಿ ಅಂಟಿಕೊಳ್ತವೆ. ಯಾಕೆಂತ ಹೇಳಿದ್ರೆ ಅವುಗಳ ನೀರನ್ನು ಇಂಬೈಬ್ ಮಾಡಿಕೊಳ್ತವೆ. ದಿಸ್ ಇಂಬೈಬ್ಡ್ ವಾಟರ್ ವಿಲ್ ನಾಟ್ ಫಾರ್ಮ್ ದಿ ಸೊಲ್ಯೂಷನ್. ನೀರು ಒಳಗಡೆಗೆ ಎಲ್ಲ ಹೈಡ್ರೋಫಿಲಿಕ್ ಕೊಲಾಯ್ಡ್ಸ್ಗಳು. ಹಿಯರ್ ದ mere adsorption of water takes place. Adsorption of water by the hydrophilic colloids. ಹೈಡ್ರೋಫಿಲಿಕ್ಸ್ ಕೊಲಾಯ್ಡ್ಗಳ ಒಳಗಡೆಗೆ ನೀರು ಹೋಗಿ ಅಬ್ಸಾರ್ಬ್ಸ್. ದಸ್ ಅಟ್ಯಾಚ್ಮೆಂಟ್. ಇದು ಅಬ್ಸಾರ್ಪ್ಷನ್ ಅಲ್ಲ. ಸೆಲ್ನ ಒಳಗಡೆ ಹೋಗಿ ಸೊಲ್ಯೂಷನ್ ಅನ್ನ ಫಾರ್ಮೇಷನ್ ಮಾಡೋದಿಲ್ಲ. ಇಂಟರ್ಸೆಲ್ಯುಲರ್ ಸ್ಪೇಸಸ್ಗಳ ಮಧ್ಯೆ ಒಳಗಡೆ ಹೋಗಿರುವಂತ ನೀರು ಸೇರಿಕೊಳ್ತದೆ. ಬಿಕಾಸ್ ಆಫ್ ವಿಚ್ ದ ವಾಲ್ಯೂಮ್ ಇನ್ಕ್ರೀಸಸ್. ಅದಕ್ಕೆ ಆ ಮರದ ಬಾಗಿಲುಗಳೆಲ್ಲವೂ ಕೂಡ ಸ್ವೆಲ್ ಆಗ್ತವೆ. ಯಾಕೆಂತ ಹೇಳಿದ್ರೆ ಒಳಗೆ ಹೋಗಿರುವಂತಹ ನೀರು ಅವುಗಳೆಲ್ಲ ಸೆಲ್ನ ಒಳಗಡೆ ಸೇರಿಕೊಂಡು ಸೊಲ್ಯೂಷನ್ ಫಾರ್ಮ್ ಮಾಡಿದ್ರೆ ಅಲ್ಲಿ ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇಲ್ಲ. ಆದ್ರೆ ಇಲ್ಲಿ ಒಳಗಡೆ ಹೋಗಿರುವಂತಹ ನೀರು ಅಲ್ಲಿ ಮಧ್ಯೆ ಇರುವಂತಹ ಇಂಟರ್ಸೆಲ್ಯುಲರ್ ಸ್ಪೇಸಸ್ಗಳಲ್ಲಿ ತುಂಬಿಕೊಳ್ಳುತ್ತದೆ. ಅದಕ್ಕೆ ನಾವು ಅದನ್ನ ಇಂಬೈಬಿಷನ್ ಅಂತ ಕರೀತೇವೆ. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಸ್ವಲ್ಪ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದನ್ನ ನಾವು ಅದರ ಕೈನೆಟಿಕ್ ಪ್ರಾಪರ್ಟಿ ಏನಿದೆ ಅದು ಲಾಸ್ ಆಗುತ್ತೆ. ದ ಲಾಸ್ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್. ನೀವು ಯಾವುದಾದ್ರೂ ಬೀಜವನ್ನ ನೀರಿನಲ್ಲಿ ಮುಳುಗಿಸಿ ಅದು ಒದ್ದೆ ಮಾಡಿ ಅದನ್ನ ಬಟ್ಟೆಯಲ್ಲಿ ಕಟ್ಟಿಟ್ರೆ ಅದು ಸ್ವಲ್ಪ ವಾರ್ಮ್ ಬಿಸಿ ಆಗಿರ್ತದೆ. ನಾವು ಅದನ್ನ ಹೀಟ್ ಆಫ್ ಹೈಡ್ರೇಷನ್ ಅಂತ ಕರಿತೇವೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದಿ ವಾಟರ್ ಮಾಲಿಕ್ಯೂಲ್ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಈ ತರದ ಅಬ್ಸಾರ್ಪ್ಷನ್ ಆಫ್ ದಿ ವಾಟರ್ ಬೈ ದಿ ಹೈಡ್ರೋಫಿಲಿಕ್ ಕೊಲಾಯ್ಡ್ಸ್ಗಳು, ನೀರನ್ನ ಹೀರುವಂತ ಕೊಲಾಯ್ಡ್ಸ್ಗಳು ನೀರನ್ನ ಹೀರಿಕೊಳ್ಳುವುದು, ಇಂಬೈಬ್ ಮಾಡಿಕೊಳ್ಳುವುದನ್ನ ಇಂಬೈಬೇಷನ್ ಅಂತ ಕರೀತೇವೆ. ಓಕೆ,
by involves the absorption of the actual adsorption of the water solvent by the solid substance. Imbibition does not produce a solution. It can develop a very high pressure called imbibitional pressure. Okay, here is a question. Match the following. Magnesium ಕ್ಲೋರೋಫಿಲ್ ನಲ್ಲಿರುತ್ತೆ ಇಂಪಾರ್ಟೆಂಟ್ ಒಂದು ಮೆಟಲ್ ಅಯಾನ್ ಇದು. ಫಾಸ್ಫೇಟ್ ಎಲ್ಲಿದೆ? ATP ಯಲ್ಲಿದೆ. ಜಿಂಕ್ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ಗೆ ಬೇಕು. ಮೊಲಿಬ್ಡಿನಮ್ ನೈಟ್ರೋಜಿನೇಸ್ ಎಂಜೈಮ್ ವಿಚ್ ಹೆಲ್ಪ್ ವಿತ್ ದಿ ನೈಟ್ರೋಜನ್ ಫಿಕ್ಸೇಷನ್. ಅಂಡರ್ಸ್ಟ್ಯಾಂಡ್? A 1 2 3 4 1 2 3 4 option B. The general structure of the chlorophyll consists of a chlorine ring with magnesium. So ಕ್ಲೋರೋಫಿಲ್ ನ ಸ್ಟ್ರಕ್ಚರ್ ಅಲ್ಲಿ ಕ್ಲೋರಿನ್ ರಿಂಗ್ ನ ಜೊತೆಗೆ ಇರುವಂತ ಇನ್ನೊಂದು ಅಯಾನ್ ಯಾವುದು ಅಂತ ಹೇಳಿದ್ರೆ ಮೆಗ್ನೇಷಿಯಂ ಅಯಾನ್, surrounded by 4 nitrogen atoms in the central part of the ring. The ring is attached to several side chains. ಬಿಡಿ. Okay, ATP adenosine triphosphate. ATP ಯಲ್ಲಿದೆ. It's a nucleoside triphosphate having the adenine as the nitrogenous base, ribose sugar and 3-phosphate. So phosphate ಇರುವಂತದ್ದು ATP ಯಲ್ಲಿ. Alcohol dehydrogenase is a type of enzyme that facilitates the interconversion of alcohol and aldehydes or the ketones by reducing the NAD to NADH. This enzyme contains zinc. ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಎಂಜೈಮ್ ಅಲ್ಲಿ ಏನಿದೆ? ಜಿಂಕ್ ಇದೆ. ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಎಂಜೈಮ್ ನಾವು ಬ್ರೆವರೇಜಸ್ ಅಲ್ಲಿರುವಂತಹ ಆಲ್ಕೋಹಾಲ್ ಕುಡಿತೇವೆ, ಅದು ನೆಕ್ಸ್ಟ್ ಡೇಗೆ ಅದು ಅಸೆಟೈಲ್ಡಿಹೈಡ್ ಆಗುತ್ತೆ ಲಿವರ್ ಅಲ್ಲಿ, ಅದನ್ನ ಕನ್ವರ್ಟ್ ಮಾಡುವಂಥದ್ದು ಕೂಡ ಆಲ್ಡಿಹೈಡ್ ಡಿಹೈಡ್ರೋಜಿನೇಸ್ ಎಂಜೈಮ್. ಈ ಎಂಜೈಮ್ ಅಲ್ಲಿ ಏನಿದೆ? ಜಿಂಕ್ ಇದೆ. ನೈಟ್ರೋಜಿನೇಸ್ ಎಂಜೈಮ್ಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಷನ್ ಆಫ್ ನೈಟ್ರೋಜನ್ ಟು ಅಮೋನಿಯಾ ಬೈ ರಿಡಕ್ಷನ್. ಸೊ ಇದಕ್ಕೇನು ಬೇಕು? ಮೊಲಿಬ್ಡಿನಮ್ ಬೇಕು. ಮಿನರಲ್ ನ್ಯೂಟ್ರಿಷನ್ ಪ್ರಶ್ನೆ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ನ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಹೋಲೋ ಎಂಜೈಮ್. ನಿಮ್ಗೆ ಗೊತ್ತಿದೆ ಆಲ್ ಎಂಜೈಮ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್? ಆಲ್ ಎಂಜೈಮ್ಸ್ ಆರ್ ಮೇಡ್ ಅಪ್ ಆಫ್ proteins. Proteins are made up of amino acids. Okay, if an enzyme made up of protein plus non-protein part, ಪ್ರೋಟೀನ್ ಜೊತೆಗೆ ಪ್ರೋಟೀನ್ ಅಲ್ಲದೆ ಇರುವಂತ ವಸ್ತು ಕೂಡ ಕಂಬೈನ್ ಆಗಿ ಆಗುವಂತ ಪ್ರೋಟೀನ್ ಅನ್ನು ನಾವು ಎಂಜೈಮ್ ಅನ್ನು ನಾವು ಹೋಲೋ ಎಂಜೈಮ್ ಅಂತ ಕರಿತೇವೆ. ಸೊ ಹೋಲೋ ಎಂಜೈಮ್ ಕಂಟೇನ್ಸ್ ಪ್ರೋಟೀನ್ ಅಂಡ್ ಎ ನಾನ್ ಪ್ರೋಟೀನ್ ಪಾರ್ಟ್. ಇಲ್ಲಿ ನಾವು ಪ್ರೋಟೀನ್ ಪಾರ್ಟ್ ಅನ್ನ ಅಪೋ ಎಂಜೈಮ್ ಅಂತ ಕರಿತೇವೆ. ಪ್ರೋಟೀನ್ ಪಾರ್ಟ್ ಇಸ್ ಕಾಲ್ಡ್ as what? ಅಪೋ ಎಂಜೈಮ್. ಸೊ ನಾನ್ ಪ್ರೋಟೀನ್ ಪಾರ್ಟ್ ಇಸ್ ಕಾಲ್ಡ್ as cofactors. It's called as cofactor. So protein part of an hola enzyme is called as what? Apo enzyme, and it is combined with the cofactor. Cofactor may be of 3 types. 3 ತರದ cofactor ಗಳಿದೆ. ಯಾವುದು? ಒಂದು prosthetic group. Prosthetic group is always tightly bound with the apo enzyme part. Prosthetic group is differs from coenzyme. Prosthetic group ಒಂದು. ಎರಡನೆಯದು coenzyme, which is temporarily bound. ಮೂರನೇದು metal ions. So these are the three types of the cofactor: prosthetic group, coenzyme and metal ions. The prosthetic group differs from coenzyme in that they are tightly bound to the apo enzyme. ಈಗಷ್ಟೇ ಹೇಳಿದೆ, prosthetic groups are tightly bound to the apo enzyme part. So prosthetic groups. Okay, we'll go to the next question. ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ನ ಬೇರೆ ಬೇರೆ ಭಾಗಗಳನ್ನು ನೀವು ಹೇಳಬೇಕು. ಏನಿದು? The diagram of cross section of the vascular bundle of the monocot stem. ಅವಾಗಲೇ ಸ್ಕಲ್ ಶೇಪ್ಡ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿ. ಇದು ಸ್ಕ್ಯಾಟರ್ಡ್ ಆಗಿರ್ತದೆ, ಗ್ರೌಂಡ್ ಟಿಶ್ಯೂ ಅಲ್ಲಿ ಸ್ಕ್ಯಾಟರ್ಡ್ ಆಗಿರುವಂತಹ ವಾಸ್ಕ್ಯುಲರ್ ಬಂಡಲ್ ಇದು. ಈ ವ್ಯಾಸ್ಕ್ಯುಲರ್ ಬಂಡಲ್ ಬೇರೆ ಬೇರೆ ಭಾಗಗಳು ಯಾವುದು? ಚಿತ್ರವನ್ನ ಕರೆಕ್ಟ್ ಆಗಿ ನೋಡಿಕೊಳ್ಳಿ. EFG, ಇ ಮತ್ತೆ ಜಿ ಗೊತ್ತಾದ್ರೆ ಗೊತ್ತಾಗ್ಬೋದು. ಇ ಇಸ್ ಪ್ರೋಟೋಸೈಲಮ್, ಜಿ ಇಸ್ ಲೈಸಿಜಿನಸ್ ಕ್ಯಾವಿಟಿ. ಬಾಯಿ ತರ ಕಾಣಿಸುತ್ತೆ ಅದು ಕಲ್ಲಿಂದು. ಹಾಗೆ ಎಲ್ಲವನ್ನ ನೋಡ್ಕೊಳ್ತಾ ಹೋಗಿ. ಎ ಇಸ್ bundle sheath.
A is bundle sheath, B is broken phloem, C is ಏನಿದು, ಇಟ್ ಇಸ್ ಮೆಟಾಫ್ಲೋಯಮ್ ಅಥವಾ ಫ್ಲೋಯಮ್. ಡಿ ಮೆಟಾಝೈಲಮ್, ಇ ಪ್ರೋಟೋಝೈಲಮ್, ಎಫ್ xylem parenchyma, G lycagenous cavity. ಸೊ ಆಪ್ಷನ್ ಯಾವುದಾಗುತ್ತೆ ನೋಡಿ. ಎ ಬಂಡಲ್ ಶೀತ್, ಬಿ ಬ್ರೋಕನ್ ಫ್ಲೋಯಮ್, ಸಿ ಮೆಟಾಫ್ಲೋಯಮ್, ಡಿ ಮೆಟಾಝೈಲಮ್, ಇ ಪ್ರೋಟೋಝೈಲಮ್, ಎಫ್ xylem parenchyma, G lycagenous cavity. ಆಪ್ಷನ್ ಎ. Option A. Option A is the answer. Okay. ನೋಡಿ, A bundle sheath, B broken phloem, C metaphlloem, D metaxylem. Okay. A question on environmental issues. The government of India ಒಂದು ನ್ಯೂ ಆಟೋ ಫ್ಯೂಯಲ್ ಪಾಲಿಸಿಯನ್ನು ಡೆವಲಪ್ ಮಾಡ್ತದೆ. ಅದನ್ನು ಫಾರಿನ್ ನಾರ್ಮ್ಸ್ಗಳಿಂದ ಅಡಾಪ್ಟ್ ಮಾಡಿಕೊಂಡಿರ್ತದೆ. ದ ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂ ನ್ಯೂ ಆಟೋ ಫಾರ್ಮ್ ಲೇಡ್ ಡೌನ್ ಎ ರೋಡ್ ಮ್ಯಾಪ್ ಟು ಕಟ್ ಡೌನ್ ದಿ ವೆಹಿಕುಲರ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ರೂಲನ್ನು ಮಾಡ್ತದೆ, ರೋಡ್ ಮ್ಯಾಪ್. ಮೇನ್ಲಿ ಟು ರೆಡ್ಯೂಸ್ ದಿ ಸಲ್ಫರ್ ಟು 550 ppm parts per molar in petrol and diesel. This will be the answer. According to the Euro form norms, the quality of the sulfur in petrol and diesel should not exceed, ಬಹಳ ಇಂಪಾರ್ಟೆಂಟ್, ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ಸಲ್ಫರ್ನ ಪ್ರಮಾಣ ಎಷ್ಟರಿಂದ ಎಷ್ಟು ಎಕ್ಸೀಡ್ ಆಗಬಾರ್ದು ಅಂತೇಳಿ. ಪೆಟ್ರೋಲಲ್ಲಿ 150 ppm ಜಾಸ್ತಿ ಆಗಬಾರ್ದು, ಡೀಸೆಲಲ್ಲಿ ಇಟ್ ಇಸ್ ಇನ್ ಪೆಟ್ರೋಲ್, ಇದು ಡೀಸೆಲಲ್ಲಿ 350 ppm ಇದರಲ್ಲಿ ಎಕ್ಸೀಡ್ ಆಗಬಾರ್ದು ಅಂತೇಳಿ ಈ ಥರದ ಒಂದು ನಾರ್ಮನ್ನು ಮಾಡ್ತಾರೆ. ಇಂಡಿಯಾಕ್ಕೆ ನಾವು ಬಂದಾಗ ಅದನ್ನು BS2 ಭಾರತ್ ಸ್ಟೇಜ್ 1, ಭಾರತ್ ಸ್ಟೇಜ್ 2, ಭಾರತ್ ಸ್ಟೇಜ್ 4 ಅನ್ನೋ ರೂಲನ್ನು ನಾವು ಮಾಡಿದ್ದೇವೆ. ಕಾರ್ಬನ್ ಮೊನಾಕ್ಸೈಡ್ನ ಏನು Euro 2 ನಾರ್ಮ್ಸಲ್ಲಿ ನಾವು ಕಾರ್ಬನ್ ಮೊನಾಕ್ಸೈಡ್ನ ಎಕ್ಸಾಸ್ಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ನಾರ್ಮ್ಗಳನ್ನು ಸೆಟ್ ಮಾಡಿಕೊಂಡಿದ್ದೇವೆ. ಓಕೆ. ಸೊ ಭಾರತ್ Euro 4 ನಾರ್ಮ್ಸ್ ಏನು ಹೇಳುತ್ತೆ, ಪೆಟ್ರೋಲ್ ಮತ್ತು ಡೀಸೆಲಲ್ಲಿ 150 ppm ಮತ್ತು 350 ppm ರೆಸ್ಪೆಕ್ಟಿವ್ಲಿ ಎಕ್ಸೈಡ್ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ಪ್ರಮಾಣ 35%. ಓಕೆ. RNA interference, silencing, RNA silencing. RNA silencing is a technique through which the protein can be stopped whenever it is not required. Mainly ಇದನ್ನು ನಿಮ್ಮ ಬುಕ್ಕಲ್ಲಿದೆ, ಒಂದು ಮೆಲೋಡಿಜೈನ್ ಇನ್ಕಾಗ್ನಿಟಾ ವಿಚ್ ಇನ್ಫೆಕ್ಟ್ಸ್ ದಿ ರೂಟ್ ಆಫ್ ಟೊಬ್ಯಾಕೊ ಕಾಸಿಂಗ್ ಎ ಗ್ರೇಟ್ ರಿಡಕ್ಷನ್ ಇನ್ ದಿ ಈಲ್ಡ್. ಅವುಗಳಲ್ಲಿ ಈಲ್ಡನ್ನು ತುಂಬ ಕಡಿಮೆ ಮಾಡಿಕೊಳ್ಳುವಂಥ ಒಂದು ಕಾಯಿಲೆಗಳು ಬಂದಿದ್ದಾಗ ದೇ ಅಡಾಪ್ಟೆಡ್ ಎ ಸ್ಟ್ರಾಟಜೀಸ್ ಟು ಪ್ರಿವೆಂಟ್ ದಿಸ್ ಡ್ಯಾಮೇಜ್. ದಟ್ ದ ಸ್ಟ್ರಾಟಜಿ ಇಸ್ ನಥಿಂಗ್ ಬಟ್ ದಿ RNA ಇಂಟರ್ಫಿಯರೆನ್ಸ್. ಏನು ಮಾಡ್ತೇವೆ, ಅಲ್ಲೊಂದು RNA ಇರ್ತದೆ, RNA ಇದೆ, RNA ಮುಂದೆ ಏನನ್ನು ಪ್ರೊಡ್ಯೂಸ್ ಮಾಡ್ತದೆ, ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡ್ತದೆ. RNA ಅಂತ ಅಂದ್ಕೊಳ್ಳಿ. ನೀವೇನು ಮಾಡಬೇಕು, ಈ RNAಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥ ಇನ್ನೊಂದು RNAನ ಇಂಟರ್ಫಿಯರ್ ಮಾಡಬೇಕು. ಆವಾಗ RNA ಏನಾಗಿಬಿಡ್ತದೆ, RNA ಏನಾಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಆಗಿಬಿಡ್ತದೆ. ಡಬಲ್ ಸ್ಟ್ಯಾಂಡರ್ಡ್ RNA is not able to synthesize any protein. ಇದು ಸಿಂಪಲ್, ಹೇಳಲಿಕ್ಕೆ ತುಂಬ ಸಿಂಪಲ್ ಟೆಕ್ನಿಕ್ ಇದು. ಹಿಯರ್ ಇಂಟ್ರೊಡ್ಯೂಸಿಂಗ್ ಎ ಕಾಂಪ್ಲಿಮೆಂಟರಿ RNA ಟು ಮೇಕ್ ದಿಸ್ RNA ಆಸ್ ಡಬಲ್ ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ನೀವು ಒಂದು ಕಾಂಪ್ಲಿಮೆಂಟರಿ RNA ಇಂಟ್ರೊಡ್ಯೂಸ್ ಮಾಡಬೇಕು. ಆವಾಗ ಅದು ಅಲ್ಲಿ ಹೋಗಿ ಇರುವಂಥ RNA ಜೊತೆಗೆ ಬೈಂಡ್ ಆಗಿಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಏನು ಮಾಡ್ತದೆ, ಇಟ್ ವಿಲ್ ನಾಟ್ ಏಬಲ್ ಟು ಸಿಂಥಸೈಸ್ ದಿ protein. So silencing of the specific RNA by introducing a complementary RNA.
ಸೊ ಇಲ್ಲೇ ಇದೆ ನೋಡಿ, ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ RNA due to a complementary RNA strand that is bind to it and it forms the double strand RNA which prevents the translation of the mRNA. ಪ್ರೋಟೀನ್ ಆಗದೇ ಇರುವ ಹಾಗೆ ಅದನ್ನು ನೋಡಿಕೊಳ್ತೇವೆ. ಸೊ ಇನ್ RNA interference the silencing of the specific ಒಂದು RNA ನ ಸೈಲೆನ್ಸ್ ಮಾಡಬೇಕು ಅಂತೇಳಿ ಕಾಂಪ್ಲಿಮೆಂಟರಿ RNA ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಎರಡು ಕೂಡ ಕಂಬೈನ್ ಆಗಿಬಿಟ್ಟು ಡಬಲ್ ಸ್ಟ್ರಾಂಡ್ RNA ಆಗುತ್ತೆ, which is not able to produce the ಇದನ್ನು ಜೀನ್ ಸಬ್ಸ್ಟ್ರಾಕ್ಷನ್ ಅಂತ ಕೂಡ ಕರೀತಾರೆ. ದಿಸ್ ಪ್ರೋಸೆಸ್ ಆಲ್ಸೋ ಕಾಲ್ಡ್ as gene subtraction. This method is used to change the genotype of a plant by either inactivation of or the removal of gene. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. Low-design incognita infects the root of tobacco plants, causing the reduction in yield. Okay, same thing. We'll go to the next question. Assertion and reason. Ribosomes are the non-membrane bound organelles found in all cells, not only in prokaryotic cells. Ribosomes ಗಳು prokaryotic cell ಅಲ್ಲೂ ಇರ್ತದೆ, eukaryotic cell ಅಲ್ಲೂ ಇರ್ತದೆ. ಬಿಕಾಸ್ ನಿಮ್ಗೆ ಗೊತ್ತಿದೆ, ribosomes are very much involved in the process of protein synthesis. Ribosomes ಅನ್ನು protein factories ಅಂತ ಕರಿತೇವೆ. ಸೊ ribosomes are, of course, they are non-membrane bound organelles. ನಮಗೆ ಗೊತ್ತಿದೆ, ನಮ್ಮ ಸೆಲ್ ಸೈಟೋಪ್ಲಾಸಮ್ ಅಲ್ಲಿರೋ ಆರ್ಗನೆಲ್ಸ್ಗಳಲ್ಲಿ ಕೆಲವು ಡಬಲ್ ಮೆಂಬ್ರೇನ್ ಇದೆ, ಲೈಕ್ ಕ್ಲೋರೋಪ್ಲಾಸ್ಟ್, ಮೈಟೊಕಾಂಡ್ರಿಯಾ, ಇವೆಲ್ಲವೂ ಡಬಲ್ ಮೆಂಬ್ರೇನ್. ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ಗಳು ಕೂಡ ಇದೆ ನಮಗೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಕಾಂಪ್ಲೆಕ್ಸ್ ಅವೆಲ್ಲವೂ ಕೂಡ ಇದೆ. ಇದು ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ರೈಬೋಸೋಮ್. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ದೇ ಆರ್ ಫೌಂಡ್ ಓನ್ಲಿ ಇನ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕೊಟ್ಟಿದ್ದಾರೆ. ತಪ್ಪು. ಪ್ರೋಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಮತ್ತೆ ಯೂಕ್ಯಾರಿಯೋಟಿಕ್ ಸೆಲ್ ಎರಡರಲ್ಲೂ ಕೂಡ ರೈಬೋಸೋಮ್ಸ್ಗಳಿದೆ. ಪ್ರೋಕ್ಯಾರಿಯೋಟ್ ಅಲ್ಲಿ ಇರುವಂತಹ ರೈಬೋಸೋಮ್ ಅನ್ನು ನಾವೇನು ಅಂತ ಕರಿತೇವೆ? ಯಾವ ರೈಬೋಸೋಮ್ಸ್ಗಳು ನಿಮ್ಗೆ ಗೊತ್ತಿರಬಹುದು. ಯೂಕ್ಯಾರಿಯೋಟಿಕ್ ಅಲ್ಲಿ 60S and 80S ರೈಬೋಸೋಮ್ಸ್ಗಳು. 80S ರೈಬೋಸೋಮ್ಸ್ಗಳ ಸಬ್ಯೂನಿಟ್ಗಳು ಯಾವುದು? ಯೂಕ್ಯಾರಿಯೋಟಿಕ್ ಅಲ್ಲಿ ನಮ್ಮ ದೇಹದಲ್ಲಿರುವಂತಹ ರೈಬೋಸೋಮ್ಸ್ಗಳು ಯಾವುದು? 80S ರೈಬೋಸೋಮ್ಸ್ಗಳು. 60S ಮತ್ತೆ 40S ಸಬ್ಯೂನಿಟ್ಸ್ಗಳಿದೆ ಅದರಲ್ಲಿ. ಸೊ ಹಾಗೆ ಎರಡರಲ್ಲೂ ಕೂಡ ಪ್ರೋಕ್ಯಾರಿಯೋಟಿಕ್ ಅಲ್ಲೂ ಕೂಡ ರೈಬೋಸೋಮ್ ಇದೆ, ಯೂಕ್ಯಾರಿಯೋಟಿಕ್ ಅಲ್ಲೂ ಕೂಡ ರೈಬೋಸೋಮ್ಸ್ ಇದೆ. Ribosomes are present only in the cytoplasm. ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. Ribosomes are even present in the surface of endoplasmic reticulum. ಅವಾಗ ಅದನ್ನು ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕೂಡ ಕರೀತೇವೆ. ಸೊ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ಅಲ್ಲಿ ಮಾತ್ರ ರೈಬೋಸೋಮ್ಸ್ಗಳು ಇರೋದಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಮೇಲೆ ಕೂಡ ರೈಬೋಸೋಮ್ಸ್ಗಳು ಇರ್ತವೆ, ನ್ಯೂಕ್ಲಿಯರ್ ಎನ್ವಲಪ್ ನ ಮೇಲೆ ಕೂಡ ರೈಬೋಸೋಮ್ಸ್ಗಳು ಇರ್ತವೆ, ಮೈಟೋಕಾಂಡ್ರಿಯಾದ ಒಳಗಡೆ ಕೂಡ ರೈಬೋಸೋಮ್ಸ್ಗಳು ಇರ್ತವೆ. ಅದು 70S ರೈಬೋಸೋಮ್ಸ್ಗಳು. ಈವನ್ ಕ್ಲೋರೋಪ್ಲಾಸ್ಟ್ ಒಳಗಡೆ ಕೂಡ, ಅದಕ್ಕೆ ನಾವು ಅದನ್ನ ಸೆಮಿ ಆಟೋನಾಮಸ್ ಆರ್ಗನೆಲ್ಸ್ಗಳು ಅಂತ ಕೂಡ ಕರಿತೇವೆ. ಸೊ ಅವುಗಳ ಒಳಗೆ ಕೂಡ ರೈಬೋಸೋಮ್ಸ್ಗಳು ಇರ್ತವೆ. ಸೊ ಎರಡು ಸ್ಟೇಟ್ಮೆಂಟ್, ಬೋತ್ ಅಸರ್ಷನ್ ಅಂಡ್ ರೀಸನ್ಸ್ ಬೋತ್ ಆರ್ ಇನ್ಕರೆಕ್ಟ್. ಆಪ್ಷನ್ ಡಿ, ಬೋತ್ ಆರ್ ಇನ್ಕರೆಕ್ಟ್. ಲೆಟ್ us go to the next question. 33. Read the following statement about morphine and select the option human health and disease ಇಂದ ಇರುವಂತ ಪ್ರಶ್ನೆ. Narcotic drugs. It is opioid drugs which binds to specific opioid receptors present in our brain and gastrointestinal tract. ಇದು ಸರಿ ಇದೆ. opioid ನ ರಿಸೆಪ್ಟರ್ಸ್ಗಳು ನಮ್ಮ ಬ್ರೈನ್ ಅಲ್ಲೆಲ್ಲ, ಬ್ರೈನ್ ಮತ್ತೆ ಇಂಟೆಸ್ಟೈನ್ ಅಲ್ಲಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರಾಕ್ಟ್ ಅಲ್ಲಿ ಇರ್ತವೆ. The chemical diacetyl morphine is called ಸ್ಮ್ಯಾಕ್ ಅಥವಾ ಹೆರಾಯಿನ್. ಕರೆಕ್ಟ್ ಇದೆ. ಡೈಅಸಿಟೈಲೇಷನ್ ಆಫ್ ಮಾರ್ಫಿನ್ ಮಾಡಿದ್ರೆ ನಿಮಗೆ ಹೆರಾಯಿನ್ ಸಿಗ್ತದೆ. ಹೆರಾಯಿನ್ ಇಸ್ obtained from acetylation of morphine. ಸರಿ ಇದೆ. Extracted from latex of cannabis sativa. ತಪ್ಪು. It is extracted from papaver somniferum. Poppy plants ಅಂತ ಕರೀತಾರೆ. It's called poppy plants, not cannabis sativa. So this statement is wrong. Understand? Poppy morphine is extracted from the papaver somniferum ಅಥವಾ poppy plants. Heroin is a central nervous system stimulant. ತಪ್ಪದು. It's not stimulant. It is an analgesic, pain killer ಅದು. Or it is a depressant. Understand? No stimulant. Heroin is not central nervous system stimulant. It is either depressant or it relieves the pain. Analgesic ಅದು pain and causes hallucination. So ಯಾವ್ದೆರಡು ಸ್ಟೇಟ್ಮೆಂಟ್ಗಳು ಸರಿ?
First and second statements are correct. Third and fourth are wrong. Option D. The heroin is commonly called as smack or chemical. It is diacetyl morphine and obtained from a stylation of morphine extracted from latex of the poppy or opium plant called Papaver somniferum. Opiates, narcotics are drugs that suppress the brain. ಅದಕ್ಕೆ ನಾನು ಹೇಳಿದ ಡಿಪ್ರೆಸೆಂಟ್ಸ್ ದೇ ಆರ್ ನಾಟ್ ಸ್ಟಿಮ್ಯುಲೆಂಟ್ಸ್ಗಳು. ನೋಡಿ, ನಾರ್ಕೋಟಿಕ್ಸ್ ಅಲ್ಲಿ 4 ಥರದ ಡ್ರಗ್ಗಳು ಬರ್ತವೆ ನಿಮಗೆ. ಸ್ಟಿಮ್ಯುಲೆಂಟ್ಸ್ಗಳು, ಡಿಪ್ರೆಸೆಂಟ್ಸ್ಗಳು, ಅನಾಲ್ಜೆಸಿಕ್ಸ್, ಹ್ಯಾಲುಸಿನೇಷನ್ಸ್. ಹ್ಯಾಲುಸಿನೇಷನ್ಸ್ ಅಂತ ಹೇಳಿದ್ರೆ ದೇ ಕಾಲ್ಡ್ ಎಸ್ ಮೈಂಡ್ ಎಕ್ಸ್ಪ್ಯಾಂಡಿಂಗ್ ಡ್ರಗ್ಸ್. ಅವು ನಿಮ್ಮ ಮೈಂಡ್ ಭಾಳ ಸೈಕಡೆಲಿಕ್ ಡ್ರಗ್ಸ್ ಅಂತ ಕೂಡ ಕರೀತಾರೆ. ಅಂಥ ಡ್ರಗ್ಗಳು ಇವು ಡಿಪ್ರೆಸೆಂಟ್ಸ್ಗಳಲ್ಲಿ ಬರುವಂಥದ್ದು. ದೇ ಸಪ್ರೆಸ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಸಮ್ಟೈಮ್ಸ್ ದೇ ಮೇ ರಿಲೀವ್ ಪೇನ್ ಆಲ್ಸೋ, ಪೇನ್ ಕಿಲ್ಲರ್ಸ್, ಅನಾಲ್ಜೆಸಿಕ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪ್ರಶ್ನೆ. ಸೆರೆಬ್ರಮ್ ಇದೆ, ಸೆರೆಬೆಲ್ಲಮ್, ಹೈಪೋಥಾಲಮಸ್ ಆ್ಯಂಡ್ ಮಿಡ್ ಬ್ರೈನ್. Cerebrum which is a seat of intelligence and memory. Cerebrum, ನಮ್ಮ ಬ್ರೈನ್ನ 70% part is made up of cerebrum, 2 cerebral hemispheres which are connected by corpus callosum, a narrow bridge which connects your right cerebral hemisphere with the left cerebral hemisphere. Cerebrum ಅನ್ನು ನಾವು almost 80% of the brain ನಾವು cerebrum ಅಂತ ಕರಿತೇವೆ, which is a seat of intelligence and memory. So B, cerebellum maintains body posture. ನಿಮ್ಮ ದೇಹದ ಬ್ಯಾಲೆನ್ಸ್ ಅನ್ನ, ಪೋಸ್ಚರ್ ಅನ್ನ ಮೇಂಟೈನ್ ಮಾಡುವಂತ ಭಾಗ cerebellum. ನೆಕ್ಸ್ಟ್ ಒನ್ ಇಸ್ ಹೈಪೋಥಾಲಮಸ್. ಹೈಪೋಥಾಲಮಸ್ ಅಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ದ ಮಾಸ್ಟರ್ ಗ್ಲ್ಯಾಂಡ್ ಪಿಟ್ಯೂಟರಿ ಇದೆ, ವಿಚ್ ಸೆಕ್ರೇಟ್ಸ್, ಸಿಂಥಸೈಸ್ ಅಂಡ್ ಸೆಕ್ರೇಟ್ಸ್ ಸೆವೆರಲ್ ಹಾರ್ಮೋನ್ಸ್. ಆಲ್ಮೋಸ್ಟ್ 7 ಹಾರ್ಮೋನ್ಗಳಲ್ಲಿ ಅದರ ಅಡಿನೋ ಹೈಪೋಫಿಸಿಸ್, ಅಪ್ಪರ್ ಪಿಟ್ಯೂಟರಿಯಿಂದ 7 ಹಾರ್ಮೋನ್ಸ್ಗಳು ಸಿಂಥಸೈಸ್ ಆಗಿ ರಿಲೀಸ್ ಆಗುತ್ತೆ. ಲೋವರ್ ಪಿಟ್ಯೂಟರಿ ಅಂತ ಹೇಳಿದ್ರೆ ನ್ಯೂರೋ ಹೈಪೋಫೈಸಿಸ್ ಇಂದ 2 ಹಾರ್ಮೋನ್ ರಿಲೀಸ್ ಆಗುತ್ತೆ, ಸಿಂಥಸೈಸ್ ಆಗಲ್ಲ ಅಲ್ಲಿ. ADH ಮತ್ತೆ ವಾಸೋಪ್ರೆಸಿನ್ ಅಂಡ್ ಆಕ್ಸಿಟೋಸಿನ್. Oxytocin and vasopressin are released from neurohypophysis. Growth hormone, follicular stimulating hormone, luteinizing hormone, ಆಮೇಲೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಮೆಲನೋಫೋರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಇಂಥ ಲುಟಿನೈಸಿಂಗ್ ಹಾರ್ಮೋನ್ LH, ICSH ಅಂತ ಕೂಡ ಕರಿತೇವೆ ನಾವು. ಈ ಎಲ್ಲ ಹಾರ್ಮೋನ್ಗಳು ಅಡಿನೋ ಹೈಪೋಫಿಸಿಸ್ ಇಂದ ಸಿಂಥಸಿಸ್ ಆಗಿ ರಿಲೀಸ್ ಆಗುತ್ತೆ. ಹೈಪೋಥಾಲಮಸ್. ಮಿಡ್ ಬ್ರೈನ್ controls the rate of heartbeat. Heartbeat is controlled by medulla oblongata. Midbrain controls the midbrain ಅಲ್ಲಿ olfactory lobe or the optic lobes ಗಳು ಇರುವಂತದ್ದು. So cerebrum is seat of intelligence and memory. Cerebellum maintains the body posture. Hypothalamus controls the pituitary. Midbrain controls the vision and hearing. Option D is the answer. Okay, let us go to the next one. Option D. Some important events in the human female reproductive cycle are given below. Arrange the events in proper channel sequence. First ಏನಾಗುತ್ತೆ? First one, the secretion of FSH. Brain adenohypophysis FSH ಅನ್ನು ಸೆಕ್ರೆಟ್ ಮಾಡ್ತದೆ. Second, which leads to growth of the follicles. Primary follicle, secondary follicle ಆಗುತ್ತೆ. ಎರಡು primary follicles, tertiary follicle ಕೊನೆಗೆ develop into Graafian follicle under the influence of follicular stimulating hormone. Meanwhile, the female sex hormone ovary produces the estrogen. Estrogen ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ಒನ್ ಇಸ್ ಸಡನ್ ಇನ್ಕ್ರೀಸ್ ಇನ್ ದಿ ಲೆವೆಲ್ ಆಫ್ LH ಸರ್ಜ್ ಆಗುತ್ತೆ ಆನ್ 14th day ಆಫ್ ದಿ ಸೈಕಲ್. ಅದರಿಂದಾಗಿ ಏನಾಗುತ್ತೆ? ರಿಲೀಸ್ ಆಫ್ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಇಸ್ ದಿಸ್ ಥರ್ಡ್ ಒನ್, ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದಮೇಲೆ ruptured Graafian follicle will develop into corpus luteum. Corpus luteum finally produces the
progesterone, the second hormone. So first 1, 3, 5, 4, 2 option B is the answer. B ಆಗುತ್ತೆ. First production of secretion of FSH from the brain, which stimulate follicular stimulating hormone, which stimulate the growth of the follicles. Follicles growth ಆಗುತ್ತೆ, oogenesis ಆಗುತ್ತೆ. ಅದಕ್ಕೆ ಅಲ್ಲಿ ಓವರಿ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದಿ ಎಸ್ಟ್ರೋಜನ್, ಆಲ್ಸೋ ಎಸ್ಟ್ರೋಜನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ದೆನ್ LH ಸರ್ಜ್ ಆಗುತ್ತೆ, ಓವ್ಯೂಲ್ಸ್ಗಳು ಓವ್ಯೂಲ್ಸ್ ರಿಲೀಸ್ ಆಗುತ್ತೆ, ಓವ್ಯುಲೇಷನ್ ಆಗುತ್ತೆ. Ruptured graphene follicle will turn into corpus luteum. Corpus luteum produces the progesterone. Okay, same explanations given here. 36. Which of the following is a wrong statement about organic evolution? Fitness is the end result of the ability to adapt and get selected by the nature. Correct ಇದೆ. Natural selection and adaptive radiation ತಪ್ಪು. Natural selection and the branching descent. Branching descent are the two key concepts of the Darwinian theory. So this is the wrong statement. This is the wrong statement. This is right. This is right. When we describe the story of life on Earth, we treat evolution as a consequence of the process called natural selection. Sorry, there. Nature selects for fitness based on the characteristics which are inherited. Inherited character na nature select ಮಾಡಿಕೊಳ್ಳುತ್ತೆ. Inherited character ನ ಆಧಾರದ ಮೇಲೆ natural selection taking place ಅನ್ನೋದನ್ನ ಹೇಳುತ್ತೆ. So natural selection and the branching descent are the two key concepts of the Darwinian theory. Okay, let's go to the next. 37th. Brassica, Oleracea, okra, wheat and cowpea. Strategies to enhance the food production though. A1, B3, C2, wheat, Pusa Komal, D4. Brassica is developed into a new variety called Himagiri. Is a developed variety of Brassica. Pusa Gaurav is nothing but a okra. Pusa Komal is a wheat variety. Pusa Savana is a cowpea variety. Option A1, B3, C2, D4. Option B. ಇದರ ಟ್ಯಾಬ್ಯುಲರ್ ಕಾಲಮ್ಗಳು ಸ್ಟ್ರಾಟಜೀಸ್ ಅಲ್ಲಿ ಒಂದು 3-4 ಟ್ಯಾಬ್ಯುಲರ್ ಕಾಲಮ್ ಇದೆ. ದಯವಿಟ್ಟು ಎಕ್ಸಾಮ್ ಹೋಗಬೇಕಾದ್ರೆ ಟ್ಯಾಬ್ಯುಲರ್ ಕಾಲಮ್ಗಳನ್ನು ಓದ್ಕೊಂಡು ಹೋಗಿ. ಅದೇ ಪೂಸಾ ಸ್ವರ್ಣಿಮ್, ಪೂಸಾ ಕೋಮಲ್, ಹಿಮಗಿರಿ ಅಂತಹ ನ್ಯೂ ಡೆವಲಪ್ಡ್ ವೆರೈಟೀಸ್ಗಳದ್ದು ಪಟ್ಟಿ ಇದೆ, ದಯವಿಟ್ಟು ಓದ್ಕೊಂಡು ಹೋಗಿ. ಒಂದು ಪ್ರಶ್ನೆ ಬರ್ಬೋದು. ಇನ್ ಸ್ಪರ್ಮಟೋಜೆನೆಸಿಸ್ ರಿಡಕ್ಷನ್ ಡಿವಿಷನ್ ಆಫ್ ಕ್ರೋಮೋಸೋಮ್ ಅಕರ್ಸ್ ಡ್ಯೂರಿಂಗ್ ದಿ ಕನ್ವರ್ಷನ್ ಆಫ್. ಸ್ಪರ್ಮಟೋಜೆನೆಸಿಸ್ ಮಾಡಿಕೊಳ್ಳಿ. ಸ್ಪರ್ಮೆಟೋಗೋನಿಯಲ್ ಸೆಲ್ಸ್, ಪ್ರೈಮರಿ ಸ್ಪರ್ಮೆಟೋಸೈಟ್ ಗ್ರೋತ್ ಆಗುತ್ತೆ, ಫಸ್ಟ್ ಮಿಯೋಸಿಸ್ ಆಗುತ್ತೆ, ಸೆಕೆಂಡರಿ ಸ್ಪರ್ಮೆಟೋಸೈಟ್ ಆಗುತ್ತೆ. ಸ್ಪರ್ಮೆಟೋಗೋನಿಯಾ, primary spermatocyte, which will develop into the first meiotic division. The primary spermatocyte to secondary spermatocyte ಆಗಬೇಕಾದ್ರೆ the reduction division of the first reduction division of the chromosome occurs. Primary spermatocyte ಇಂದ secondary spermatocyte ಆಗಬೇಕಾದ್ರೆ ನಿಮಗೆ ಅಲ್ಲಿ first meiotic division ಆಗುವಂತದ್ದು. The germ cells in the seminiferous tubules giving rise to haploid spermatozoa called. The process is called as spermatogenesis. The 3 stages involved in this process are mitosis, meiosis and spermiogenesis. The first step begins when the stem cells start multiplying and produce duplicate cells, spermatogonial cells. When these cells mature, they are known as primary spermatocyte ಆಗುತ್ತೆ, which undergo the first meiotic division to produce secondary spermatocyte ಆಗುತ್ತೆ. Secondary spermatocyte further meiosis 2 ಆಗುತ್ತೆ, mucosal division produces the spermatids. Spermatids ಇಂದ
ಸ್ಪರ್ಮಟೋಜೋವನ್ಸ್ ಪ್ರೊಡಕ್ಷನ್ ಆಗೋದನ್ನು ನಾವು ಸ್ಪರ್ಮಟೋಜೆನೆಸಿಸ್ ಅಂತ ಕರಿತೇವೆ. ದ ರಿಲೀಸ್ ಆಫ್ ದಿ ಸ್ಪರ್ಮಟೋಜೋವನ್ಸ್ ಇಸ್ ಕಾಲ್ಡ್ ಆಸ್ ಸ್ಪರ್ಮಿಯೇಷನ್. ಇದು ಗೊತ್ತಿರಬೇಕು. A primary character of the chordates are, ನಿಮ್ಗೆ ಗೊತ್ತಿದೆ, what are the three the salient features of the chordates? Presence of dorsal hollow nerve cord, presence of dorsal notochord, presence of pharyngeal gill slits, and post-anal tail. These are the 4 important characters of the chordates. Chordates ಗಳ 4 important characters: presence of dorsal hollow nerve cord, presence of notochord, pharyngeal gill slits, and the post-anal tail. ಇದರಲ್ಲಿ ಪ್ರೈಮರಿ ಕ್ಯಾರೆಕ್ಟರ್ ಆಫ್ ದಿ chordates ಯಾವುದು? The dorsal tubular hollow nerve cord. Presence of dorsal tubular nerve cord is the typical character of the chordates. Chordata contain dorsal tubular nerve cord. It is present only in the embryonic stage and it is the primitive character. Understand? False statement of the following: about 60% of the starch is hydrolyzed in buccal cavity by the enzyme called salivary amylase. Salivary amylase acts on starch and converted into maltose. ಸರಿ ಇದೆ. Salivary amylase act at optimum pH 6.8. salivary amylase ನಿಮ್ಮ ಬಾಯಲ್ಲಿ ಇರುವಂತಹ salivary glands ಗಳಿಂದ ಉತ್ಪಾದನೆ ಆಗುವಂತದ್ದು. ಸಬ್ಲಿಂಗ್ವಲ್, ಸಬ್ಮ್ಯಾಂಡಿಬುಲರ್ ಅಂಡ್ ಪ್ಯಾರೋಟಿಡ್ ಗ್ಲ್ಯಾಂಡ್, 3 ಗ್ಲ್ಯಾಂಡ್ ಗಳಿಂದ ಪ್ರೊಡ್ಯೂಸ್ ಆಗುವಂತಹ ಒಂದು ಎನ್ಸೈಮ್ ಇದು. ನಿಮ್ಮ ಬಾಯಲ್ಲಿ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಸ್ಲೈಟ್ಲಿ ಆಲ್ಕಲೈನ್ pH ಅಲ್ಲಿ ವರ್ಕ್ ಆಗುತ್ತೆ. It acts only on starch and converts the starch into maltose. ಆದರೆ nearly 8 to 10% of the starch is converted into maltose when it is in your mouth, ಬಾಯಲ್ಲಿ. So maximum digestion of the starch will not take place at mouth. ಅದು ಬಾಯಲ್ಲಿ ಆಗೋದಿಲ್ಲ. ಅದು ಮ್ಯಾಕ್ಸಿಮಮ್ ಆಗುವಂಥದ್ದು when it moves into the duodenum, ಇಂಟೆಸ್ಟೈನ್ ಹೋದಾಗ ಅಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಆಫ್ ಸ್ಟಾರ್ಚ್ ಆಗುವಂಥದ್ದು. ಸೊ 60% ಅಲ್ಲ, only 10% maximum 10% digestion of the starch takes place at your mouth. ಇದೊಂದು ಸ್ವಲ್ಪ ಪರ್ಸೆಂಟ್ ವೆನ್ ಯು ಡಿಗ್ಲುಟೈಸ್, ನುಂಗಿದಾಗ ಸ್ಟಮಕ್ ಅಲ್ಲಿ HCl ಜೊತೆಗೆ ಮಿಕ್ಸ್ ಆಗುವುದಕ್ಕಿಂತ ಸ್ವಲ್ಪ ಮೊದಲು ಅಲ್ಲಿ ಸ್ವಲ್ಪ ಡೈಜೆಷನ್ ಆಗ್ತದೆ. ಆದರೆ ವೆನ್ ಇಟ್ ಇಸ್ ಗೆಟ್ ಮಿಕ್ಸ್ಡ್ ವಿತ್ ದಿ ಗ್ಯಾಸ್ಟ್ರಿಕ್ ಜ್ಯೂಸ್, salivary amylase activity ಸ್ಟಾಪ್ ಆಗುತ್ತೆ. ದೆನ್ ವೆನ್ ಇಟ್ ಇಸ್ ಮೂವ್ಸ್ ಇನ್ ಟು ದಿ intestine, ಅಲ್ಲಿ pancreatic amylase will convert further starch into maltose. ಸೊ ಸ್ಟಮಕ್ ಸ್ಟೋರ್ಸ್ ದಿ ಫುಡ್ ಫಾರ್ 4 to 5 hours, 4 ರಿಂದ 5 ಗಂಟೆ ಸ್ಟಮಕ್ ಅಲ್ಲಿ ಸ್ಟೋರ್ ಮಾಡ್ತದೆ. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಫಾಲ್ಸ್ ಸ್ಟೇಟ್ಮೆಂಟ್ ಇಸ್ ದ ಸ್ಟೇಟ್ಮೆಂಟ್ ಎ. 30% ಆಫ್ ದಿ ಸ್ಟಾರ್ಚ್ ಮ್ಯಾಕ್ಸಿಮಮ್, ಅದು ಮ್ಯಾಕ್ಸಿಮಮ್ 30% ಅದು. The portion of the myofibril between the 2 successive Z line is considered as the functional unit of the contraction called sarcomere. ಸರಿ ಇದೆ. During the contraction, I bands get reduced whereas A band retain the length, thereby causing the shortening of the sarcomere. ಎರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ, ಬಟ್ ರೀಸನ್ ಇಸ್ ನಾಟ್ ದ ರೀಸನ್ ಫಾರ್ ದಿ ಅಸರ್ಷನ್. ಮಸಲ್ ಕಾಂಟ್ರಾಕ್ಷನ್, the structural and functional unit of the muscle contraction is called as Z line. sarcomere it is. 2 Z ಲೈನ್ ಗಳ ಮಧ್ಯೆ ಇರುವಂತಹ ನಾವು ಭಾಗವನ್ನು ನಾವೇನಂತ ಕರಿತೇವೆ? ಸಾರ್ಕೋಮಿಯರ್ ಅಂತ ಕರಿತೇವೆ. ಕಾಂಟ್ರಾಕ್ಷನ್ ಆಗಬೇಕಾದ್ರೆ ಐ ಬ್ಯಾಂಡ್ ರೆಡ್ಯೂಸ್ ಆಗುತ್ತೆ, ಎ ಬ್ಯಾಂಡ್ ಹಾಗೆ ಉಳಿತದೆ. ಅದರಿಂದ ಅಲ್ಲಿ ನಿಮಗೆ ಶಾರ್ಟನಿಂಗ್ ಆಫ್ ದಿ ಸಾರ್ಕೋಮಿಯರ್ ಆಗುತ್ತೆ. ಸಾರ್ಕೋಮಿಯರ್ ಇಸ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಮಸಲ್ ಕಾಂಟ್ರಾಕ್ಷನ್. ಇಲ್ಲಿರುವಂತ 2 ಪ್ರೋಟೀನ್ಗಳು ಯಾವುದು? ಆಕ್ಟಿನ್ ಅಂಡ್ ಮಯೋಸಿನ್. ಆಕ್ಟಿನ್ ಅಂಡ್ ಮಯೋಸಿನ್ ವಿಚ್ ಗಿವ್ಸ್ ಸಮ್ ಸ್ಟ್ರೇಟೆಡ್ ಅಪಿಯರೆನ್ಸ್. ಅದೊಂದು ಡಾರ್ಕ್ ಮತ್ತೆ ಲೈಟ್ ಬ್ಯಾಂಡ್ ಅನ್ನು ಉಂಟು ಮಾಡ್ತದೆ. ಲೈಟ್ ಬ್ಯಾಂಡ್ ಮೇಡಪ್ ಆಫ್ ಆಕ್ಟಿನ್, ಐ ಬ್ಯಾಂಡ್ ಅಂತ ಕರಿತೇವೆ ನಾವು. ವೆರಾಸ್ ಏನದು ಡಾರ್ಕ್ ಬ್ಯಾಂಡ್ಸ್ ಆರ್ ಕಾಲ್ಡ್ as A band, light bands are called as I bands, dark bands are now anisotropic bands ಅಥವಾ A bands ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? Okay, let us go to the each myofibril contains actin and myosin. ನೋಡಿ, ಇದನ್ನೆರಡನ್ನು ನಾವು ಕಾಂಟ್ರಾಕ್ಟೈಲ್ ಪ್ರೋಟೀನ್ ಅಂತ ಕರಿತೇವೆ.
contractile protein, which gives the striated appearance due to dark and light bands. The light band made up of actin and called as I bands, whereas dark bands are called as A bands ಅಥವಾ anisotropic glands, and which is myosin. Both proteins are arranged in rod-like structures parallel to each other and also longitudinal axis of the myofibrils. In the center of each I band is an elastic fiber called Z line, which bisects it. Understand? The portion of the Z line is called as the functional unit called sarcomere. Contraction ಆಗಬೇಕಾದ್ರೆ Z lines attached to the actin and pulled inwards, thereby causing the shortening of the sarcomere. Understand? So shortening of the muscle ಆಗುತ್ತೆ, contraction ಆಗುತ್ತೆ, I bands reduce ಆಗುತ್ತೆ, whereas A band ಹಾಗೆ ಉಳಿತದೆ. I band ನ length decrease ಆಗುತ್ತೆ. Okay. Okay, cotton bollworms are controlled by certain proteins that are coded by cry genes. Cry1 AC and Cry2 AB. ಇದು ಕೂಡ ನಿಮ್ಮ ಬುಕ್ ಅಲ್ಲಿ ಬಹಳ ಚೆನ್ನಾಗಿದೆ. BT cotton, Bacillus thuringiensis ಬ್ಯಾಕ್ಟೀರಿಯಾ. ಇಲ್ಲಿ ನಿಮಗೆ ಗೊತ್ತಿದೆ ಅದು ಬಾಲ್ವರ್ಮ್ ನ ಇನ್ಫೆಕ್ಷನ್ ಅನ್ನ ಕಾಟನ್ ಪ್ಲಾಂಟ್ಗಳಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಡೆವಲಪ್ ಮಾಡಿರುವಂಥ ಒಂದು ಹೊಸ ಟೆಕ್ನಾಲಜಿ ಇದು. ಇಲ್ಲಿ ನಿಮಗೆ ಗೊತ್ತಿದೆ ಕ್ರೈ ಜೀನ್ ಏನಿದೆ ಒಂದು ಪ್ರೋಟಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ವೆನ್ ಈ ವರ್ಮ್ಸ್ಗಳನ್ನು ತಿಂದಾಗ ಅವುಗಳ ಗಟ್ಟಲ್ಲಿರುವ ಆಲ್ಕಲೈನ್ pH ಅಲ್ಲಿ ಆ ಟಾಕ್ಸಿನ್ ಕನ್ವರ್ಟ್ ಆಗುತ್ತೆ, ಅದು ಅದನ್ನ ಕೊಂದು ಹಾಕುತ್ತೆ. ಅದರಿಂದ ಅಲ್ಲಿ ನಿಮಗೆ ಏನಾಗುತ್ತೆ, ಆ ವರ್ಮ್ಗಳ ಕಾಟ ತಪ್ಪುತ್ತೆ, ಈಲ್ಡ್ ಇನ್ಕ್ರೀಸ್ ಆಗುತ್ತೆ. ಯಾವ್ಯಾವ ಜೀನ್ ಯಾವ್ಯಾವ ವರ್ಮ್ಗಳನ್ನ ಇನ್ಫೆಕ್ಟ್ ಮಾಡ್ತದೆ ಅನ್ನುವಂಥದ್ದು ನಿಮ್ಮ ಬುಕ್ಕಲ್ಲಿ ಇದೆ, ಅದೆಷ್ಟನ್ನು ನೋಡ್ಕೊಂಡು ಹೋಗಿ. Cry1 AC and Cry1 2AB proteins controls the cotton bollworms. Cry1 AB ಅಂತ ಏನಿದೆ ಅಲ್ವಾ, Cry1 AB ಕೋಡ್ ಫಾರ್ ದಿ ಕಾರ್ನ್ ಬೋರರ್ಸ್. ಇದು ಕಾರ್ನ್ ಬೋರರ್ ಅನ್ನ ಕೊಂದಾಗುತ್ತೆ. ಇದು ಕಾಟನ್ ಬಾಲ್ವರ್ಮ್ಸ್. Cry-gene, these are the various type of genes that code for Bt toxin. Cry1 AC, Cry2 AB code for the proteins that control the cotton bollworms. Cry1 AB code for the protein that controls corn borers. Bt cotton ಬಗ್ಗೆ ಓದ್ಕೊಂಡು ಹೋಗಿ. Select the incorrect statement from the following. Each statement, okay, it's taxonomical aid. Taxonomical aid ನ ಬಗ್ಗೆ ಇರುವಂತಹ ಪ್ರಶ್ನೆ ಇದು. ನೀವು ಕೀ taxonomy, one of the aid is key, taxonomic key. So ಪ್ರತಿ ಸ್ಟೇಟ್ಮೆಂಟ್ ಇನ್ ದಿ ಕೀ ಈಸ್ ಕಾಲ್ಡ್ as ಲೀಡ್. ಸರಿ ಇದೆ. ನೀವೀಗ ಒಂದು ಸಿಕ್ಕಿತ್ತು, ಫಸ್ಟ್ ಒಂದು ವಸ್ತು ನಿಮಗೆ ಸಿಕ್ಕಿದೆ, ಅದು ಪ್ಲಾಂಟಾ ಅನಿಮಲ್ ಅಂತ ನೋಡ್ತೀರಿ, ಅದು ಗೊತ್ತಾಗುತ್ತೆ ನಿಮಗೆ ಅದು ಪ್ಲಾಂಟ್ ಅಲ್ಲ. ಆವಾಗ ನಿಮ್ಗೆ ಏನಂತ ಗೊತ್ತಾಗುತ್ತೆ, ಅದು ಅನಿಮಲ್ ಅಂತ ಗೊತ್ತಾಯ್ತು. ಸೊ ದಟ್ ಇಸ್ ಎ ಲೀಡ್. ಸೊ ಅನಿಮಲ್ ಅಲ್ಲಿ ಮತ್ತೆ ನೀವು ಚೆಕ್ ಮಾಡಬೇಕು ವೆದರ್ ಇಟ್ಸ್ ಇನ್ವರ್ಟಿಬ್ರೇಟ್ಸ್ ಆರ್ ವರ್ಟಿಬ್ರೇಟ್. ವರ್ಟಿಬ್ರೇಟ್ ಇನ್ವರ್ಟಿಬ್ರೇಟ್ ಅಂತ ಚೆಕ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು ಸ್ಕಲ್ ಎಲ್ಲ ಇದೆ, ಅದರಿಂದ ಅದು ನಿಮಗೆ ಇನ್ವರ್ಟಿಬ್ರೇಟ್ ಅಲ್ಲ ಅಂತ ಗೊತ್ತಾಗುತ್ತೆ, ಅದನ್ನ ವರ್ಟಿಬ್ರೇಟ್ ಅಂತ ಗೊತ್ತಾಗುತ್ತೆ. ದೀಸ್ ಪ್ರತಿ ಒಂದನ್ನ ಕೂಡ ನಾವು ಲೀಡ್ ಅಂತ ಕರಿತೇವೆ. ಸೊ ಈಚ್ ಮೂವ್ ಇನ್ ದಿ ಕೀ ಇಸ್ ಕಾಲ್ಡ್ ಅಸ್ ಲೀಡ್. ಸೊ ಟ್ಯಾಕ್ಸಾನಮಿಕ್ ಕೀ ಆರ್ ದಿ ಟೂಲ್ಸ್ ದಟ್ ಹೆಲ್ಪ್ ಇನ್ ಐಡೆಂಟಿಫಿಕೇಶನ್ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆಧಾರದ ಮೇಲೆ ನಾವು ನೋಡ್ಕೊಂಡು ಹೋಗೋದು, ಅದು ಕೂಡ ಸರಿ ಇದೆ. ICGN stands for the International Code of Zoological Nomenclature. ಸರಿ ಇದೆ. Ernst Mayr used the Systema Naturae. ತಪ್ಪಿದೆ. It is Carolus Linnaeus. Carolus Linnaeus ನ ಬುಕ್ಗಳದು Systema Naturae, and there is one more book, Genera Plantarum. ಎರಡು ಬುಕ್ ಇದೆ, Species Plantarum. Species Plantarum and Systema Naturae. Systema Naturae recorded nearly 4,000 species, more than 4,000 species of animals,
whereas species planta are mentioned nearly 6,000 species of plants. So these are the two books written by the Carolus Linnaeus, mainly based on taxonomy ಬಗ್ಗೆ ಬರೆದಿರುವಂತ ಎರಡು ಪುಸ್ತಕಗಳು. ಅರ್ನೆಸ್ಟ್ ಮೇಯರ್ ಅಲ್ಲ. So option D is the wrong answer. Carolus Linnaeus published a book, Species Plantarum. This book registers about 26,000 species, whereas Systema Naturae recorded more than 4,000 species. Let's go to the next question. Read the following statement. ಈ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. The smooth muscles are non-striated, fusiform shaped and hold together by cell junction. ಸರಿ ಇದೆ. ಸ್ಮೂತ್ ಮಸಲ್ಸ್ ಆರ್ ನಾನ್ ಸ್ಟ್ರಿಯೇಟೆಡ್. ಅವುಗಳಲ್ಲಿ ಸ್ಟ್ರಿಯೇಷನ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್ ಅಂತ ಸ್ಟ್ರಿಯೇಷನ್ಸ್ಗಳು ಇರೋದಿಲ್ಲ. ಕಾರ್ಡಿಯಾಕ್ ಮಸಲ್ಸ್ ಆರ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಸ್ಮೂತ್ ಮಸಲ್ಸ್ ಅಂಡ್ ಆಕ್ಟ್ ಸಿಮಿಲರ್ ಟು ಸ್ಕೆಲೆಟಲ್ ಮಸಲ್ಸ್. ತಪ್ಪಿದು, ಉಲ್ಟಾ ಆಗಬೇಕು. ಕಾರ್ಡಿಯಾಕ್ ಮಸಲ್ಸ್ ಆರ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಸ್ಕೆಲೆಟಲ್ ಮಸಲ್ಸ್. ಸ್ಕೆಲೆಟಲ್ ಮಸಲ್ಸ್ ತರ ಅವುಗಳಲ್ಲೂ ಕೂಡ ಸ್ಟ್ರಿಯೇಷನ್ಸ್ಗಳಿದೆ, ನ್ಯೂಕ್ಲಿಯಸ್ ಇದೆ. ಬಟ್ ನ್ಯೂಕ್ಲಿಯಸ್ ಸೆಂಟರ್ ಅಂಡ್ ಪೆರಿಫೆರಿ ವ್ಯತ್ಯಾಸ ಇದೆ. ಬಟ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಸ್ಕೆಲೆಟಲ್ ಮಸಲ್ಸ್. Functionally similar to, act similar to smooth muscles, because functionally both cardiac muscles and the smooth muscles are involuntary in nature. Functionally ಎರಡು ಕೂಡ involuntary. Structurally ಅದು cardiac muscle ನೋಡ್ಲಿಕ್ಕೆ ಯಾವ ತರ ಕಾಣಿಸುತ್ತೆ, skeletal muscle ತರ ಕಾಣಿಸುತ್ತೆ. The skeletal muscle is the only multinucleate voluntary muscle with alternate dark and light bands. ಇದು ಕೂಡ ಸರಿ ಇದೆ. Voluntary muscles with alternate dark and light bands. Only B is wrong. A and C are correct. B is incorrect. Option C. So option C. The smooth muscle fibers are non-striated, fusiform shape, a spindle shape which is held together by cell junction, bundled together in a connective tissue shape. Cardiac muscle is structurally similar to skeletal muscles and functionally similar to smooth muscles. Diaphragm, cervical cap and wards, three contraceptives, all they prevent by ನೋಡಿ ಈ ಮೂರು ಕೂಡ ಬ್ಯಾರಿಯರ್ಸ್ಗಳು which is fixed inside the reproductive tract of the woman, diaphragm, cervical cap and vault, and they block the entry of the sperm through the cell. ಇವುಗಳು ಏನು ಮಾಡ್ತವೆ, ಎಂಟರ್ ಆಫ್ ದಿ ಸ್ಪರ್ಮ್ ಟು ದಿ ಸರ್ವಿಕ್ಸ್ ಅದನ್ನ ಅವಾಯ್ಡ್ ಮಾಡ್ತದೆ. ಅಲ್ಲಿ ಫಿಕ್ಸ್ ಮಾಡುವಂತಹ ಫಿಸಿಕಲ್ ಬ್ಯಾರಿಯರ್ಸ್ಗಳು ಇವೆಲ್ಲವೂ ಕೂಡ ಇವುಗಳು ದೇ ಬ್ಲಾಕ್ ದಿ ಎಂಟರ್ ಆಫ್ ದಿ ಸ್ಪರ್ಮ್ಸ್ ಥ್ರೂ ದಿ cervix. Contraceptive methods avoid pregnancy. These can be natural methods, barrier methods, IUDs, chemical methods, surgical method and implants. Barrier methods are condoms and femidoms, diaphragm, cervical caps, holes, etc. Barrier methods are the popular as they are easy to use without the help of the practitioner. These are effective methods that users does not interfere with the coitus and prevent sexually transmitted diseases. These are barrier methods because these block the entry of the sperm to the cervix. ಇದೆಲ್ಲವೂ ಕೂಡ effective barriers. In E. coli, the lacoperon get switched on when lacoperon concept. ಯಾವಾಗ lacoperon switch on ಆಗುತ್ತೆ, ಯಾವಾಗ switch off ಆಗುತ್ತೆ? ನಾವು ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಈ ಕೋಲೈಯಲ್ಲಿ ನಾವು ಕಲ್ತಿದ್ದೇವೆ. ಅಲ್ಲಿ ಕ್ಲಸ್ಟರ್ ಆಫ್ 6 ಜೀನ್ಸ್, ರೆಗ್ಯುಲೇಟರ್ ಜೀನ್ಸ್ ಅಥವಾ ಇಂಡ್ಯೂಸರ್, ಪ್ರಮೋಟರ್, ಆಪರೇಟರ್ ಅಂಡ್ 3 ಸ್ಟ್ರಕ್ಚರಲ್ ಜೀನ್ಸ್ ಲ್ಯಾಕ್ ಝಡ್, ಲ್ಯಾಕ್ ವೈ, ಲ್ಯಾಕ್ ಎ ಓದಿದ್ದೇವಲ್ಲ. ಕ್ಲಸ್ಟರ್ ಆಫ್ 6 ಜೀನ್ಸ್ ಕಾಲ್ಡ್ ಒಪೆರಾನ್. ಸೊ ಇಲ್ಲಿ ಏನಾಗುತ್ತೆ, ರೆಗ್ಯುಲೇಟರ್ ಜೀನ್ ರಿಪ್ರೆಸ್ಸಾರ್ ಪ್ರೋಟೀನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ರಿಪ್ರೆಸ್ಸಾರ್ ಪ್ರೋಟೀನ್ ಒಂದು ವೇಳೆ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇದ್ದರೆ ಲ್ಯಾಕ್ಟೋಸ್ಗೆ ಬೈಂಡ್ ಆದರೆ ಅದು ರಿಪ್ರೆಸ್ಸಾರ್ ಲ್ಯಾಕ್ಟೋಸ್ ಇಂಡ್ಯೂಸರ್ ಕಾಂಪ್ಲೆಕ್ಸ್ ಆಗುತ್ತೆ. ಅದು ಎಲ್ಲಿಗೆ ಹೋಗಿ ಬೈಂಡ್ ಆಗೋದಿಲ್ಲ, ಆಪರೇಟರ್ಗೆ ಬೈಂಡ್ ಆಗೋದಿಲ್ಲ. ಸೊ ಈ 3 ಜೀನ್ಗಳು ಕೂಡ ಎಕ್ಸ್ಪ್ರೆಸ್ ಆಗ್ತವೆ. ಅದನ್ನ ಸ್ವಿಚ್ ಆನ್ ಆಗುತ್ತೆ. ಸೊ ಸ್ವಿಚ್ ಆನ್ ಆಗಬೇಕು ಅಂತ ಹೇಳಿದ್ರೆ ಮೀಡಿಯಂ ಅಲ್ಲಿ ಏನಿರಬೇಕು, ಲ್ಯಾಕ್ಟೋಸ್ ಇರಬೇಕು. ಲ್ಯಾಕ್ಟೋಸ್ ಶುಡ್ ಬಿ ಪ್ರೆಸೆಂಟ್ ಇನ್ ದಿ ಮೀಡಿಯಂ ಅಂಡ್ ಇಟ್ ಶುಡ್ ಬೈಂಡ್ ಟು ದಿ ರಿಪ್ರೆಸರ್. ರಿಪ್ರೆಸರ್ಗೆ ಬೈಂಡ್ ಆಗಬೇಕು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಮೋಟರ್ ಸೈಟ್, the site of attachment for RNA polymerase enzyme, one regulatory gene I. It synthesizes the repressor protein. Operator, active repressor protein synthesized by the regulatory gene is attached to the operator in the absence of lactose. ಲ್ಯಾಕ್ಟೋಸ್ ಇಲ್ಲದೆ ಇದ್ದಾಗ
ರೆಪ್ರೆಸರ್ ಪ್ರೋಟೀನ್ ಹೋಗಿ ಆಪರೇಟರ್ಗೆ ಬೈಂಡ್ ಆಗುತ್ತೆ. ಓಕೆ, cyclosporin A is used as an immunosuppressive agent produced by Trichoderma polysporum. Trichoderma polysporum produces cyclosporin A, which is a immunosuppressant agent. Understand? Saccharomyces cerevisiae is nothing but yeast which produces ethanol. Molascus purpureus, ಇದು ಕೂಡ ನೀವು ಓದಿದಿರಿ. Cyclosporin A, which is used as immunosuppressive, produced by the Trichoderma polysporum. Cyclosporin is used as immunosuppressant drug derived from the fungus, which inhibit the activity of helper T cells and prevent the rejection of the organ transplant. Organ transplant ಮಾಡಬೇಕಾದ್ರೆ ಅಲ್ಲಿ immunosuppressive drugs ಗಳನ್ನು ನಾವು ಬಳಸ್ತೇವೆ. ಅದರಲ್ಲಿ one such drug is cyclosporin A, extract from fungi called Trichoderma polysporum. Select the incorrect statement regarding the inbreeding. ನಿಮ್ಗೆ ಗೊತ್ತಿದೆ inbreeding 6 to 8 ಜನರೇಷನ್ ಒಳಗಡೆ ಇರುವಂಥ ಆರ್ಗ್ಯಾನಿಸಮ್ಸ್ಗಳನ್ನ ಬಿಲಾಂಗ್ ಟು ದಿ ಸೇಮ್ ಬ್ರೀಡ್, ಅವುಗಳನ್ನ ಬ್ರೀಡ್ ಮಾಡೋದನ್ನು ನಾವು ಇನ್ಬ್ರೀಡಿಂಗ್ ಅಂತ ಕರಿತೇವೆ. ಕಂಟಿನ್ಯೂಸ್ ಇನ್ಬ್ರೀಡಿಂಗ್ ವಿಲ್ ಲೀಡ್ ಟು ಇನ್ಬ್ರೀಡಿಂಗ್ ಡಿಪ್ರೆಷನ್. ಅಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ದಿ ಪ್ರಾಡಕ್ಟ್ produced will be get decreased. So inbreeding can be overcome by outcrossing. Inbreeding ಅನ್ನ outcrossing, cross breeding, interspecific hybridization ಇದೆಲ್ಲ ಮಾಡಿ ನಾವು ಇನ್ಬ್ರೀಡಿಂಗ್ ಅನ್ನ ಅವಾಯ್ಡ್ ಮಾಡಬಹುದು. ಸೊ ಇಲ್ಲಿರೋ ಸ್ಟೇಟ್ಮೆಂಟ್ಗಳಲ್ಲಿ ರಾಂಗ್ ಯಾವುದು ನೋಡುವ. Select the incorrect statement regarding inbreeding. Inbreeding depression cannot be overcome by, ಇದೇ ತಪ್ಪಿದೆ. Inbreeding depression can be overcome by outcrossing. This statement is wrong. Inbreeding helps in the elimination of the deleterious alleles from the population. ಸರಿ ಇದೆ. Inbreeding is necessary to evolve the pure line. Continued inbreeding will lead to inbreeding depression. ಎಲ್ಲವೂ ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದೆ. Inbreeding depression can be overcome by outcrossing, cross breeding, interspecific hybridization. Okay, we'll go to the next question. Which of the following is correct pairing of body parts and their kind of muscles present in it? Biceps, skeletal muscles, abdominal wall, voluntary smooth muscles, iris, involuntary smooth muscles, heart wall, involuntary unstriated muscles. ಅದು ಕೂಡ ಏನು ಕೇಳಿದ್ದೀವಿ ಇವರು, ಕರೆಕ್ಟ್ ಪೇರಿಂಗ್ ಯಾವುದು ಅಂತೇಳಿ ನೋಡಿ. ಆಬ್ಡಮಿನಲ್ ವಾಲ್ ಇರುವಂತಹ ಸೆಲ್ಸ್ಗಳು ಇನ್ವಾಲಂಟ್ರಿ ಸ್ಮೂತ್ ಮಸಲ್ಸ್ಗಳು, ವಾಲಂಟ್ರಿ ಅಲ್ಲ. ಹಾರ್ಟ್ ವಾಲ್ ಇರುವಂಥ ಇನ್ವಾಲಂಟ್ರಿ ಅನ್ಸ್ಟ್ರಿಯೇಟೆಡ್ ಅಲ್ಲ, ಸ್ಟ್ರಿಯೇಟೆಡ್ ಮಸಲ್ಸ್ಗಳು. ಅದನ್ನು ನಾವು ಕಾರ್ಡಿಯಾಕ್ ಅಂತ ಕರಿತೇವೆ. ಇಟ್ ಇಸ್ ಕಾಲ್ಡ್ ಕಾರ್ಡಿಯಾಕ್ ಮಸಲ್. ಸೊ ಕರೆಕ್ಟ್ ಒನ್ ಇಸ್ iris and involuntary smooth muscles. Iris and involuntary smooth muscles. Okay, so that is the right answer. We'll go to the smooth muscles. Which of the following factors contribute to the reduction of the pulmonary volume? Pulmonary volume ನೋಡಿ, ರೆಸ್ಪಿರೇಷನ್ ಮಾಡಬೇಕಾದ್ರೆ ಎರಡು ವಾಲ್ಯೂಮ್ಗಳು ಇಂಪಾರ್ಟೆಂಟ್. ವಾಲ್ಯೂಮ್ ವಿತ್ ಇನ್ ದಿ ರೆಸ್ಪಿರೇಟರಿ ಟ್ರ್ಯಾಕ್, ಲಂಗ್ಸ್ ನಲ್ಲಿರುವಂಥ ವಾಲ್ಯೂಮ್ ಅನ್ನ ನಾವು ಪಲ್ಮನರಿ ವಾಲ್ಯೂಮ್ ಅಂತ ಕರಿತೀವಿ. ಹೊರಗಡೆ ಇರುವಂಥ ವಾಲ್ಯೂಮ್ ಇಸ್ ಕಾಲ್ಡ್ ಅಟ್ಮಾಸ್ಫೆರಿಕ್ ಹೊರಗಡೆ ಇರುವಂಥದ್ದು ಪಲ್ಮನರಿ ವಾಲ್ಯೂಮ್. ಅದರೊಳಗಡೆ ಇರುವಂಥ ಪ್ರೆಷರ್ ಅನ್ನು ನಾವು ಪಲ್ಮನರಿ ಪ್ರೆಷರ್ ಅಂತ ಕರೀತೇವೆ. ಹೊರಗಡೆ ಇರುವಂಥದ್ದು ನಾವು ಏನಂತ ಕರಿತೇವೆ, ಅಟ್ಮಾಸ್ಫೆರಿಕ್ ಪ್ರೆಷರ್. ಸೊ ಒಳಗಡೆಗೆ ಗಾಳಿ ಅಟ್ಮಾಸ್ಫಿಯರ್ ಇಂದ ನಿಮ್ಮ ಪಲ್ಮನರಿ ಕ್ಯಾವಿಟಿ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಹೊರಗಡೆಗೆ ಪ್ರೆಷರ್ ಜಾಸ್ತಿ ಇರಬೇಕು, ಒಳಗಡೆಗೆ ಪ್ರೆಷರ್ ಕಡಿಮೆ ಇರಬೇಕು. ಒಳಗಡೆಗೆ ಪ್ರೆಷರ್ ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಒಳಗಡೆ ವಾಲ್ಯೂಮ್ ಏನಿರಬೇಕು, ಜಾಸ್ತಿ ಇರಬೇಕು. ಸೊ ವಾಲ್ಯೂಮ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಇನ್ಸ್ಪಿರೇಷನ್ ಆಗಬೇಕಾದ್ರೆ ಗಾಳಿ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಅವಾಗ ಅದು ಇನ್ಕ್ರೀಸ್ ಆಗಬೇಕು. ಅದೇ ಎಕ್ಸ್ಪಿರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒಳಗಡೆ ಏನಾಗಬೇಕು,
ರಿಡಕ್ಷನ್ ದಿ ಪಲ್ಮನರಿ ವಾಲ್ಯೂಮ್ ಆಗಬೇಕು. ಆವಾಗೆಲ್ಲ ಏನಾಗುತ್ತೆ, ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಡಯಾಫ್ರಮ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮೊದಲು ಫ್ಲಾಟ್ ಆಗಿದ್ದು ಮತ್ತೆ ಡೋಮ್ ಶೇಪ್ಗೆ ಹೋಗುತ್ತೆ. ಇಂಟರ್ಕೋಸ್ಟಲ್ ಮಸಲ್ಸ್ ಬಿಟ್ವೀನ್ ದಿ ರಿಬ್ಸ್ ಅದು ಕೂಡ ಏನಾಗುತ್ತೆ, ರಿಲೀಸ್ ಆಗುತ್ತೆ. ದ ಫ್ರೀನಿಕ್ ಮಸಲ್ಸ್ ಅಂದ್ರೆ ಮಸಲ್ಸ್ ಬಿಟ್ವೀನ್ ದಿ ಸ್ಟರ್ನಮ್ ಇಂದ ಇರುವಂತಹ ಮಸಲ್ಸ್ಗಳು, ಈ ಎಲ್ಲ ಮಸಲ್ಸ್ಗಳು ಏನಾಗ್ತವೆ, ರಿಲೀಸ್ ಆಗ್ತವೆ. ಆ ರಿಲೀಸ್ ಆದಾಗ ಒಳಗಡೆ ಪಲ್ಮನರಿ ವಾಲ್ಯೂಮ್ ಏನಾಗುತ್ತೆ, ರಿಲ್ಯಾಕ್ಸ್ ಅಂದ್ರೆ ಕಡಿಮೆ ಆಗುತ್ತೆ, ರಿಡಕ್ಷನ್. ಸೊ ಆನ್ಸರ್ ಇಸ್ ಆಲ್ ದ ಅಬೌವ್. ಒಳಗಡೆಗೆ ಪಲ್ಮನರಿ ವಾಲ್ಯೂಮ್ ರಿಡಕ್ಷನ್ ಆಗಬೇಕು ಅಂದ್ರೆ ದರ್ ಶುಡ್ ಬಿ ರಿಲ್ಯಾಕ್ಸೇಷನ್ ಆಫ್ ದ ಡಯಾಫ್ರಮ್. ಸೊ ರಿಲ್ಯಾಕ್ಸೇಷನ್ ಆಫ್ ದ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್, ರಿಡಕ್ಷನ್ ಆಫ್ ದಿ ರಿಟರ್ನ್ ಆಫ್ ದಿ ಸ್ಟರ್ನಮ್ ಟು ದೇರ್ ನಾರ್ಮಲ್ ಪೊಸಿಷನ್, ಎಲ್ಲವೂ ಕೂಡ ತಮ್ಮ ನಾರ್ಮಲ್ ಪೊಸಿಷನ್ಗೆ ಬರಬೇಕು. ಅದರಿಂದ ಏನಾಗುತ್ತೆ, ಎಕ್ಸ್ಪಿರೇಷನ್ ಆಗುತ್ತೆ. ಓಕೆ, inspiration occurs when lung pressure is decreases below the atmospheric pressure and that causes the air to move into the lungs. Expiration on the other hand occurs when lung pressure is increased above the atmospheric pressure and that pushes the air out of the lungs. Okay, ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳಿದೆ, ಓದ್ಕೊಳ್ಳಿ. ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ and choose the correct option. Auricles, atria receives blood from all parts of the body which subsequently flow into the ventricle. ಸರಿ, ನೋಡಿ ಇಲ್ಲಿ ಆರಿಕಲ್ಸ್ ರಿಸೀವ್ ಬ್ಲಡ್, ಇಲ್ಲಿಂದ ಇಲ್ಲಿ ಪಲ್ಮನರಿ ವೀನಿಂದ ಇಲ್ಲಿ ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೀನಾ ಕೇವಾದಿಂದ ಬ್ಲಡ್ ಬರ್ತವೆ, ವಿಚ್ ಫಿಲ್ಸ್ ದಿ ವೆಂಟ್ರಿಕಲ್ ಡೈರೆಕ್ಟ್ಲಿ ವೆಂಟ್ರಿಕಲ್ ಸಬ್ಸಿಕ್ವೆಂಟ್ಲಿ ಫ್ಲೋ ಟು ದಿ ವೆಂಟ್ರಿಕಲ್. ಸರಿ ಇದೆ. ಆಕ್ಷನ್ ಪೊಟೆನ್ಷಿಯಲ್ ಜನರೇಟೆಡ್ ಇನ್ ದಿ SAN ಸೈನೋ ಏಟ್ರಿಯಲ್ ನೋಡಲು ಒಂದು ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗುತ್ತೆ. ನಿಮಗೆ ಗೊತ್ತಿದೆ ಹ್ಯೂಮನ್ ಹಾರ್ಟ್ ಇಸ್ ಮಯೋಜೆನಿಕ್, ತನ್ನ ಇಂಪಲ್ಸ್ ಅನ್ನು ತಾನೇ ಉತ್ಪಾದನೆ ಮಾಡ್ತದೆ. ನಿಮಗೆ ಗೊತ್ತಿದೆ ರೈಟ್ ಸೈಡ್ ಕಾರ್ನರ್ ಆಫ್ ದಿ ರೈಟ್ ಆರಿಕಲ್ ಕಂಟೆಂಟ್ಸ್ ಎ ನೋಡ್, ಅದನ್ನು ನಾವು SAN ಸೈನೋ ಏಟ್ರಿಯಲ್ ನೋಡ್ ಅಥವಾ ಪೇಸ್ ಮೇಕರ್ ಅಂತ ಕರಿತೇವೆ, ವಿಚ್ ಪ್ರೊಡ್ಯೂಸಸ್ ಸಮ್ ಎಲೆಕ್ಟ್ರಿಕ್ ಕರೆಂಟ್ which spreads in the wall of the auricles and brings about the contraction of the auricles. Action potential generated in the sinoatrial node passes to the auricles, then it moves into the AVN, another node present in the auriculoventricular septum ಹತ್ರ ಇರುವಂತ ಇನ್ನೊಂದು ನೋಡ್ ಇದೆ, ಅದು AVN ಅಂತ ಕರಿತೇವೆ. ಅದರ ಮುಖಾಂತರ ಅದು ವೆಂಟ್ರಿಕಲ್ಸ್ಗೆ ಪಾಸ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ SAN ನಲ್ಲಿ ಇಂಪಲ್ಸ್ ಪಾಸ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಷನ್ ಆಫ್ ದಿ ಆರಿಕಲ್ಸ್ ಮತ್ತೆ ವೆಂಟ್ರಿಕಲ್ಸ್ ಆಗುತ್ತೆ. ಅದರಿಂದ ಎರಡು ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಲಿಂಕ್ ಆಗಿರ್ತದೆ. ಆಕ್ಷನ್ ಮೆನ್ಷನ್ಡ್ ಇನ್ ಸ್ಟೇಟ್ಮೆಂಟ್ 1 ಇಸ್ ಡಿಪೆಂಡ್ ಅಪಾನ್ ದಿ ಆಕ್ಷನ್ ಮೆನ್ಷನ್ಡ್ ಇನ್ ದಿ ಸ್ಟೇಟ್ಮೆಂಟ್ 2. ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅನ್ನು ಓದಿಕೊಳ್ಳಿ, ಒಂದಕ್ಕೊಂದು ಸಂಬಂಧ ಇದೆ. ಸೊ ಆಕ್ಷನ್ ಕರೆಕ್ಟ್ ಇದೆ. ಆಕ್ಷನ್ 1 ಸ್ಟೇಟ್ಮೆಂಟ್ 1 ಇಸ್ ಡಿಪೆಂಡ್. ನೋಡಿ ಈ ತರ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಇಲ್ಲಿ SAN ನಲ್ಲಿ ಇಂಪಲ್ಸ್ ಪಾಸ್ ಆಗಬೇಕು. ಇಲ್ದಿದ್ರೆ ನಿಮಗೆ ಅಲ್ಲಿ ಸಿಸ್ಟೋಲ್ ಆಗಲಿ ಡಯಾಸ್ಟೋಲ್ ಆಗಲಿ ಎರಡೂ ಕೂಡ ಆಗೋದು. ಸಿಸ್ಟೋಲ್ ಇಸ್ ಎ ಕಾಂಟ್ರಾಕ್ಷನ್, ಡಯಾಸ್ಟೋಲ್ ಇಸ್ ರಿಲ್ಯಾಕ್ಸೇಷನ್ ಆಫ್ ದಿ ಹಾರ್ಟ್ ನ ಚೇಂಬರ್ಸ್ಗಳು. ಅದಾಗಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಅಲ್ಲಿ SAN ನಲ್ಲಿ ಇಂಪಲ್ಸ್ಗಳು ಜನರೇಟ್ ಆಗಬೇಕು, ಅದು ಆರಿಕಲ್ ಸ್ಪ್ರೆಡ್ ಆಗಬೇಕು, ಆರಿಕ್ಯುಲಾರ್ ಕಾಂಟ್ರಾಕ್ಷನ್ ಅದು ಆರಿಕ್ಯುಲಾರ್ ಸಿಸ್ಟೋಲ್ ಆಗುತ್ತೆ. ಆಮೇಲೆ ಆ ಇಂಪಲ್ಸ್ಗಳು AVN ಹೀರಲ್ಪಟ್ಟು ವೆಂಟ್ರಿಕಲ್ಸ್ಗೆ ಹೋಗುತ್ತೆ. ಸೊ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಆಗುತ್ತೆ, ಆವಾಗ ಬ್ಲಡ್ ಹೊರಗಡೆಗೆ ಪಂಪ್ ಆಗುತ್ತೆ. ಸೊ SAN ಮತ್ತೆ AVN ನಲ್ಲಿ ಇಂಪಲ್ಸ್ಗಳ ಪ್ರೊಡಕ್ಷನ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇಂಟರ್ ಕನೆಕ್ಟೆಡ್. ಸ್ಟೇಟ್ಮೆಂಟ್ 1 ಇಸ್ ಡಿಪೆಂಡ್ ಅಪಾನ್ ದಿ ಸ್ಟೇಟ್ಮೆಂಟ್ 2. ಓಕೆ, action mentioned in statement 1 is depend upon the action mentioned in statement 2. Okay, human male reproductive system ನ ಭಾಗಗಳಿದು ಯಾವ್ದು ಅಂತ ಹೇಳಿ. ಎ ನಿಮಗೆ ಗೊತ್ತಿದೆ, ಕಾಣಿಸ್ತಾ ಇದೆ, ಇಟ್ ಇಸ್ ಸಮಾಯನಲ್ ವೆಸಿಕಲ್. ಎ ಇಸ್ ಸಮಾಯನಲ್ ವೆಸಿಕಲ್. ಬಿ ವಾಸಾ ಡೆಫರೆನ್ಸ್. B is the vasa deferens which is being cut during the vasectomy, vasa deferens. C prostate gland. C is the prostate gland and D is the bulbourethral gland. D is the bulbourethral gland. Option A. Structure ಅನ್ನು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, the rat in the North American desert is capable of meeting all its water requirement through the internal fat oxidation. This is physiological
ಅಡಾಪ್ಟೇಷನ್ ಬುಕ್ಕಲ್ಲಿ ಇದೆ. ಕ್ಯಾಟ್ ಸಾರಿ ರ್ಯಾಟ್ ಇದೆ ಅಮೇರಿಕನ್ ಡೆಸರ್ಟ್ ತನ್ನ ಒಳಗೆ ಇರುವಂಥ ಫ್ಯಾಟನ್ನು ಬರ್ನ್ ಮಾಡಿಕೊಂಡು ವಾಟರ್ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಕೊಳ್ತದೆ. ಇದೇನಿದು? ಇದು ಫಿಸಿಯಾಲಜಿಕಲ್, ಒಳಗಡೆ ನಡೆಯುವಂತಹ ಒಂದು ಕ್ರಿಯೆ. ಅದೇ ಅದು ಡೆಸರ್ಟ್ ರ್ಯಾಟ್ ಕಮ್ಸ್ ಔಟ್ ಅಂಡ್ ಬಾಸ್ಕ್ ಇನ್ ದಿ ಸನ್ ಅಂಡ್ ಗೆಟ್ಸ್ ದಿ ಸ್ಯಾಂಡ್ ಬಾತ್ ಇದೆಯಲ್ಲ, ದಟ್ ಈಸ್ ಬಿಹೇವಿಯರಲ್ ಅಡಾಪ್ಟೇಷನ್. ಅದು ಅದರ ಬುದ್ಧಿಯಿಂದ ಮಾಡುವಂಥದ್ದು. ಇದು ಅದರ ದೇಹದ ಒಳಗಡೆ ನಡೆಯುವಂತಹ ಚಟುವಟಿಕೆ, ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ಗಳಿಂದ ಆಗುವಂಥದ್ದು. ಅದರ ಫಿಸಿಯೋಲಾಜಿಕಲ್ ರಿಯಾಕ್ಷನ್ದಾಗಿ ಅದರಲ್ಲಿರುವಂಥ ಇಂಟರ್ನಲ್ ಫ್ಯಾಟ್ ಡೈಜೆಷನ್ ಆಗಿ ಅದಕ್ಕೆ ಬೇಕಾಗುವಂಥ ವಾಟರ್ ಅಲ್ಲಿ ಪಡೆದುಕೊಳ್ತದೆ. ದಟ್ ಇಸ್ ಕಾಲ್ಡ್ physiological adaptation. Okay, North American desert is capable of meeting all its requirements from its internal fat oxidation, in which water is produced as a byproduct. Fat burn agabekadre water is produced as a byproduct. The entire sequence of communities that is successively changed in a given area, idyaudu succession. Fairly predictable change in the species composition in an area is called as succession. Succession ಆಗಬೇಕಾದ್ರೆ ಹಂತಗಳಿದೆ. ಪ್ರತಿಯೊಂದು ಹಂತವನ್ನು ಕೂಡ ನಾವು ಸೀರ್ ಅಂತ ಕರಿತೇವೆ. ಫಸ್ಟ್ ಹುಟ್ಟುವಂತಹ ಕಮ್ಯುನಿಟಿಯನ್ನು ನಾವು ಪಯೋನಿಯರ್ ಕಮ್ಯುನಿಟಿ ಅಂತ ಕರೆದ್ರೆ, ಕೊನೆಗೆ ಉಂಟಾಗುವಂಥದ್ದನ್ನು ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ತೇವೆ. ದ ಎಂಟೈರ್ ಸೀಕ್ವೆನ್ಸ್ ಆಫ್ ಕಮ್ಯುನಿಟಿ ದಟ್ ಸಕ್ಸೆಸಿವ್ಲಿ ಚೇಂಜ್, ಒಂದೊಂದು ಹಂತದಲ್ಲಿ ಚೇಂಜ್ ಆಗ್ತಾ ಹೋಗುತ್ತಲ್ವ, ಅದನ್ನು ನಾವು ಸೀರಲ್ ಕಮ್ಯುನಿಟಿ ಅಥವಾ ಸೀರ್ ಅಂತ ಕರೀತೇವೆ. It's called as seer. The gradual and fairly predictable change in species composition of a given area is called as succession. Seer is the entire sequence of a community that successfully change in a given area. These changes are orderly, sequential, and parallel with the changes in the physical environment. Okay. These changes finally result into the community that is nearly equilibrium, and that is called as climax community. ಕೊನೆಗೆ ಉಂಟಾಗುವಂತ ಕಮ್ಯುನಿಟಿಯನ್ನು ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರೀತೇವೆ. ಓಕೆ, ಇದರ ಬಗ್ಗೆ ಮೊನ್ನೆ ಕೂಡ ಥಿಯರಿಯಲ್ಲಿ ಪ್ರಶ್ನೆಯು ಬಂದಿತ್ತು. ಎ ಜೆನೆಟಿಕ್ ಇಂಜಿನಿಯರ್ ಅಪಾನ್ ಕಂಪ್ಲೀಷನ್ ದ ಎಲೆಕ್ಟ್ರೋಫಾರೆಸಿಸ್ ಮೂವ್ ಹೆವರ್ ಟು ಎಲ್ಯೂಷನ್. ಎಲ್ಯೂಷನ್ ಅಂತ ಹೇಳಿದ್ರೆ ಏನು? ಜೆಲ್ ಎಲೆಕ್ಟ್ರೋಫಾರೆಸಿಸ್ ಅನ್ನ ಮಾಡಬೇಕಾದ್ರೆ ಆ ಜೆಲ್ ಪ್ಲೇಟ್ ಇಂದ ಬ್ಯಾಂಡ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಟೆಕ್ನಿಕ್ ಅನ್ನ ನಾವು ಎಲ್ಯೂಷನ್ ಅಂತ ಕರೀತೇವೆ. ಎಲ್ಯೂಷನ್ ಇಸ್ ವಾಟ್? ಟೇಕಿಂಗ್ ದಿಸ್, ಎಲ್ಲಿದೆ ಅದು ಬ್ಯಾಂಡ್ ಫ್ರಮ್ DNA ಕಟ್ ಔಟ್, ಎಲ್ಲಿದೆ ನೋಡಿ. The separated band from the DNA are cut out from the gel and extracted from the gel place. Gel piece ಇಂದ ಅಲ್ಲಿ ಪ್ರೊಡಕ್ಷನ್ ಅಂತ ಬ್ಯಾಂಡ್ಗಳನ್ನ ತೆಗೆಯೋದನ್ನ ನಾವೇನು ಅಂತ ಕರಿತೇವೆ? It is called illusion. Understand? Illusion is one of the step in gel electrophoresis. Gel electrophoresis ಅನ್ನ ಒಂದು ಸ್ಟೆಪ್, ಅದು ಅಲ್ಲಿ ನಾವು ಬ್ಯಾಂಡ್ ಅನ್ನು ಅದರಿಂದ ತೆಗಿತೇವೆ. Okay. After the completion of electrophoresis, the DNA sequence need to be amplified by PCR. To obtain the DNA sequence from the gel, the separated bands are cut and then our sequences are extracted. The frequency of gene pool. ಇದು ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ನ ಒಂದು ಪ್ರಶ್ನೆ ಇದು. ಇಲ್ಲಿ frequency of A is 0.19 and small a is 0.81. ನೋಡಿ, ಹೆಟ್ರೋಸೈಗಸ್ ಅಲ್ಲಿಲ್ 2AA ನಿಮ್ಗೆ ಗೊತ್ತಿದೆ. AA is to 2AA is to recessive is equal to 1. The sum of all these becomes 1 as the population is in equilibrium. ಇಲ್ಲಿ ಅವರು ಕೇಳಿದ್ದೇನು? Calculate the percentage of the heterozygous alleles. Heterozygous allele ಇದು homozygous dominant, ಇದು homozygous recessive, ಇದು heterozygous. Heterozygous ಆಗಿದ್ರೆ 0.19 into 0.81 ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಿ. That is the answer. And percentage of the homozygous recessive individuals. Homozygous recessive individuals ಅಂತ ಹೇಳಿದ್ರೆ AA 0.81 into 0.81 ಎಷ್ಟಾಗುತ್ತೆ ನೋಡಿ. That is the answer. I think it is 66%. 0.66 and 0.31, 31 and 66. This is the answer. First heterozygous ಯಾವುದು? 2 into capital A into small a, 0.9119 and 0.81, ಅದು ಆಲ್ಮೋಸ್ಟ್ 31 ಏನೋ ಬರ್ತದೆ. ಆಮೇಲೆ 0.81 into 0.81, that is 66. So this will be the answer. Let us go to the next one. ಅಲ್ಲಿ ಬಂದಿರಲ್ಲ ಆನ್ಸರ್ ನೋಡ್ಕೊಳ್ಳಿ.
How many pollen mother cell will form to 1000 pollen grains? So one pollen mother cell produces 4 pollen grains. So ನಮಗೆ ಎಷ್ಟು ಬೇಕು 1000 ಬೇಕು ಅಂತ ಹೇಳಿದ್ರೆ how many? Of course it will be 250. So answer is 250. The meiotic divisions are responsible for gamete formation. Pollen mother cell undergo meiotic division to produce 4 pollen grains. For generation of 1000 pollen grains, 250 pollen mother cells undergo meiotic division. Okay. The clitellum. The clitellum is a specialized part, unpigmented area of the earthworm. 14, 15, 16 segment ಸ್ವಲ್ಪ thick ಆಗಿರ್ತದೆ, ಕಲರ್ ಚೇಂಜ್ ಆಗಿರ್ತದೆ. ಇಂಥ ಸೆಗ್ಮೆಂಟ್ ಅನ್ನು ನಾವು ಕ್ಲೈಟೆಲ್ಲಮ್ ಅಂತ ಕರೀತೇವೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ ಫಾರ್ಮೇಶನ್ ಆಫ್ ವಾಲ್ ಆಫ್ ದಿ ಕಕೂನ್ಸ್. ಕಕೂನ್ ಫಾರ್ಮೇಶನ್ ಆಗಬೇಕಾದ್ರೆ ಆ ಕಕೂನ್ ವಾಲ್ ಫಾರ್ಮೇಶನ್ಗೆ ಬೇಕಾಗುವಂತಹ ಕೆಮಿಕಲ್ಸ್ ಗಳನ್ನ ಈ ಕ್ಲೈಟೆಲ್ಲಮ್ ಅನ್ನುವಂಥ ಭಾಗ, ಅರ್ಥವರ್ಮ್ನ ಕ್ಲೈಟೆಲ್ಲಮ್ ಅನ್ನುವಂಥ ಭಾಗ ಸೆಕ್ರೆಟ್ ಮಾಡ್ತದೆ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಕ್ಲೈಟೆಲ್ಲಮ್. 14, 15, 16 ಸೆಗ್ಮೆಂಟ್ ಸ್ವಲ್ಪ ಥಿಕ್ ಆಗಿರ್ತದೆ. ಅಲ್ಲಿ ಮೇಲ್ ಗೋನೋಫೋರ್, ಫಿಮೇಲ್ ಗೋನೋಫೋರ್ಗಳ ಮೇಲೆ ಮತ್ತೆ ಕೆಳಗಡೆ ಕೂಡ ಇರ್ತದೆ. ಸೊ ಇಟ್ಸ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಶನ್ ಆಫ್ ದಿ ವಾಲ್ ಆಫ್ ದಿ ಕಕೂನ್. Okay, amount of oxygen carried by 100 ml of arterial blood while passing through the tissue. ನಿಮಗೆ ಗೊತ್ತಿದೆ 100 ml of blood contains 14.5 gram of hemoglobin. So 1 gram of hemoglobin transport 0.34 ml of oxygen. ಅದು ಫಸ್ಟ್ ಗೊತ್ತಿರಬೇಕು ನಿಮಗೆ. ಹಾಗಾದ್ರೆ 100 ml of blood ಅಲ್ಲಿ ಎಷ್ಟಿದೆ? 14.5 gram. So 1 gram is to 1.34. So 14.5 into 1.34 ಎಷ್ಟಾಗುತ್ತೆ? ಅದು ಅಪ್ರಾಕ್ಸಿಮೇಟ್ಲಿ 19 to 20 ml ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಕೇಳಿದ್ದು 100 ml ಆಫ್ ಬ್ಲಡ್ ಎಷ್ಟು ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತೇಳಿ. 100 ml ಬ್ಲಡ್ ಅಲ್ಲಿ 14.5 ಗ್ರಾಮ್ ಆಫ್ ಹಿಮೋಗ್ಲೋಬಿನ್ ಇದೆ. ಈಚ್ ಗ್ರಾಮ್ ಆಫ್ ಹಿಮೋಗ್ಲೋಬಿನ್ ಕ್ಯಾರೀಸ್ 1.34 ml ಆಫ್ ಆಕ್ಸಿಜನ್. ಸೊ ಇದು ಎಷ್ಟಾಗುತ್ತೆ? 19 to 20 ml ಆಫ್ ಆಕ್ಸಿಜನ್ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮೊನ್ನೆ ನಾನು ಸರ್ಕ್ಯುಲೇಷನ್ ಚಾಪ್ಟರ್ ಮಾಡಬೇಕಾದ್ರೆ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೊಟ್ಟಿದ್ದೆ. So 100 ml of blood contains 14 gram of hemoglobin. Each gram of hemoglobin carries 1.34 ml of oxygen. The last question, color perception in man is due to. ಕಲರ್ ಪರ್ಸೆಪ್ಷನ್ ಮಾಡುವಂಥ ಸೆಲ್ಸ್ಗಳು ಕೋನ್ಸ್ಗಳು. ಗೋಲ್ಸ್ ಅಲ್ಲಿರುವಂಥ ಪಿಗ್ಮೆಂಟ್ ಇಸ್ ಅಯೋಡಾಪ್ಸಿನ್. ರಾಡ್ಸ್ ಅಲ್ಲಿರುವಂಥದ್ದು ರೋಡ್ಹಾಪ್ಸಿನ್. Rhodopsin pigment is in iodopsin in rod cells. Rods and cones are the light sensitive cells of the eye. The iodopsin in cone cells ಆಗಬೇಕು ಆನ್ಸರ್. ದಿಸ್ ಇಸ್ ದ ಆನ್ಸರ್. ಇದಲ್ಲ. ರೋಡಾಪ್ಸಿನ್ ಅಲ್ಲಿ ಇರುವಂತ ಪಿಗ್ಮೆಂಟ್ ಯಾವುದು? ರಾಡ್ಸ್ ಅಲ್ಲಿ ಇರುವಂತ ಪಿಗ್ಮೆಂಟ್ಸ್ ರೋಡಾಪ್ಸಿನ್. ಕೋನ್ಸ್ ಅಲ್ಲಿ ಇರುವಂತದ್ದು ಅಯೋಡಾಪ್ಸಿನ್. ಕೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಲರ್. ಸೊ ಕೋನ್ಸ್ ಅಲ್ಲಿ ಇರುವಂತ ಪಿಗ್ಮೆಂಟ್ ಯಾವುದು? ಅಯೋಡಾಪ್ಸಿನ್ ಇನ್ ಕೋನ್ ಸೆಲ್ಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಲರ್. ರಾಡ್ಸ್ ಅಂಡ್ ಕೋನ್ಸ್ ಆರ್ ದಿ ಲೈಟ್ ಸೆನ್ಸಿಟಿವ್ ಸೆಲ್ಸ್. ಇದನ್ನ ಫೋಟೋ ರಿಸೆಪ್ಟಾರ್ಸ್ ಅಂತ ಕರೀತೀವಿ. ರಾಡ್ಸ್ ಕಂಟೈನ್ ರೋಡಾಪ್ಸಿನ್ ಪಿಗ್ಮೆಂಟ್ಸ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದಿ ಸ್ಕೋಟಾಪಿಕ್ ಡಿಮ್ ಲೈಟ್ ವಿಷನ್ ಅಂತ ಕರೀತಾರೆ. ಕೋನ್ಸ್ ಕಂಟೈನ್ ಅಯೋಡಾಪ್ಸಿನ್ ಪಿಗ್ಮೆಂಟ್ ಅಸೋಸಿಯೇಟೆಡ್ ವಿತ್ ದಿ ಫೋಟೋಟೋಪಿಕ್ ವಿಷನ್ ಅಂಡ್ ದಿ ಕಲರ್. ಸೊ ಕಲರ್ ಮತ್ತೆ ಫೋಟೋಪಿಕ್ ವಿಷನ್ ಅನ್ನ ಕೊಡುವಂಥದ್ದು ಯಾವುದು? ಅಯೋಡಾಪ್ಸಿನ್. ಸೊ ಅಯೋಡಾಪ್ಸಿನ್ ಇಸ್ ದಿ ಪಿಗ್ಮೆಂಟ್ ಪ್ರೆಸೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಲರ್. ನಾವಲ್ಲಿ ಮೂರೇ ಕಲರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕಾಗುತ್ತೆ. ರೆಡ್, ಬ್ಲೂ ಅಂಡ್ ಗ್ರೀನ್. ಎಲೆಕ್ಟ್ರೋಲೇಬ್, ಸೈನೋಲೇಬ್ ಅಂಡ್ ಕ್ಲೋರೋಲೇಬ್ ಅಂತೇಳಿ ಮೂರು ಪಿಗ್ಮೆಂಟ್ ಅನ್ನ ಕಲೆಕ್ಟ್ ಮಾಡುವಂತಹ ಕಲರ್ ಅನ್ನ ಪರ್ಸೀವ್ ಮಾಡುವಂತಹ ಕೆಪಾಸಿಟಿ ನಮ್ಮ ಕೋನ್ ಸೆಲ್ಸ್ ಗಳಿಗಿದೆ. Okay, so far we discussed the 60 questions. Hope we learned something. All the best for your NEET examination. ಪ್ರಶ್ನೆಯನ್ನು ಚೆನ್ನಾಗಿ ಓದಿಕೊಂಡು ಆನ್ಸರ್ ಮಾಡಿ. All the best. Thank you.